ನಮಸ್ಕಾರ ಸರ್. ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮೌ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಶ್ರೀರಂದತು புது திருவேங்கடமுடையான் பாரன்னச்சொன்ன பயமொழியுள் ஓரொன்றுதானே அமையாதோ ಧಾರಣಿಯಲ್ வாழ்வார்க்கு ವಾನೇರಪ್ಪೋಮಳವಂ வாழ்வு. ಇವತ್ತು ಸ್ತೋತ್ರ ಪಾಠ ತಗೊಳ್ತೇನೆ. ನಾಳೆ ಆದ್ರೆ ಅವಳು ತಗೋತಾಳೆ, ಸ್ವಲ್ಪ ಮೈ ಸರಿ ಇಲ್ಲ ಅವಳಿಗೆ, ಹಾಗಾಗಿ ನಾನು ತಗೊಳ್ತಾ ಇದ್ದೇನೆ. ಸ್ತೋತ್ರವನ್ನು ಹೇಗಿದಾಯ್ತು, ಸ್ತೋತ್ರವನ್ನು ಮುಂದಕ್ಕೆ ಹೋಗೋಣ. ನರಸಿಂಹಾವತಾರದವರೆಗಾಯ್ತು. ಇದೆಲ್ಲ ಒಂದೊಂದು ಅಂಕ. ಇದು ಅಂದ್ರೆ ಒಂದು ತೆರೆ ಹೋಗಿ ಇನ್ನೊಂದು ನಾಟಕದಲ್ಲಿ ಹೊಸ ಹೊಸ ಪಾತ್ರಗಳು ಬರುತ್ತಲ್ಲ, ಆ ತರ ಇದು ಅಂಕ. ಇವಾಗ ಇದು ವಾಮನ ಅವತಾರದ ವಾಮನ ತ್ರಿವಿಕ್ರಮ ಎರಡೂ ಸೇರಿ ಒಂದೇ, ಅದರ ಅಂಕ ಇದು. ವ್ರೀಡಾ ವಿದ್ಧ ವದಾನ್ಯದಾನವ ಯಶೋ ನಾಸೀರಧಾಟಿ ಭಟಃ ತ್ರಯ್ಯಕ್ಷಂ ಮಕುಟಂ ಪುನಂದವತು ನ ಸ್ತ್ರೈ ವಿಕ್ರಮೋ ವಿಕ್ರಮಃ ಯತ್ಪ್ರಸ್ತಾವಿತ ಮುಚ್ಛಿತಧ್ವಜಪಟಿ ವೃತ್ತಾಂತ ಸಿದ್ಧಾಂತಿಭಿಃ ಶ್ರೋತೋಪಿ ಸುರಸಿಂಧುರಷ್ಟಶ್ರುದಿಶಾ ಸೌಧೇಶು ದೋಧೂಯತೆ. ಮೇಲಿನ ಅರ್ಥ ಹೇಳಿದ್ನೆಲ್ಲ ಗೊತ್ತಿಲ್ಲ, ಇನ್ನು ಸಲ ಹೇಳ ತಪ್ಪಿಲ್ಲ ಹೇಳ್ದ ಅನ್ನೋದನ್ನ. ಈ ಇದರಲ್ಲಿ ವಾಮನ ಅವತಾರವನ್ನ ಬಹಳ ಅದ್ಭುತವಾಗಿ ಭಾಗವತದಲ್ಲಿ ಎಲ್ಲಾ ಅವತಾರ ವರ್ಣಿದೆ, ಅದನ್ನ ಅನುಭವಿಸೋಣ. ಮೊದಲು ಈ ಶ್ಲೋಕದ ಮೇಲಿನ ಅರ್ಥವನ್ನು ತಿಳ್ಕೊಳ್ತಾನೆ. ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಏನು ಅಂದ್ರೆ, ಸಾಧಾರಣವಾಗಿ ಅನೇಕ ವ್ಯಾಖ್ಯಾನಗಳಲ್ಲಿ ಮತ್ತೆ ಅನೇಕ ಇದರಲ್ಲೆಲ್ಲವೂ ಸಹ ಬಲಿಯನ್ನ ಒಂದು ಒಬ್ಬ ದುಷ್ಟ ರಾಕ್ಷಸ ದುರಾಳ ಅನ್ನೋ ತರನೇ ಎಲ್ಲರೂ ಚಿತ್ರಿತ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ತುಂಬಾ ಚೆನ್ನಾಗಿ ತಿಳಿದವರು ಸುಧಾ ಹೇಳ್ಬೇಕಾದ್ರೆ ಬಲಿನ ದಮನ ಮಾಡಿ ಇಂದ್ರನಿಗೆ ರಾಜ್ಯ ಕೊಡಿಸ್ದ ಹೀಗೆ ಎಲ್ಲ ಹೇಳ್ಕೊಂಡ್ ಬರ್ತಾರೆ. ಅದು ಸ್ವಾಮಿಗೆ ಇಷ್ಟ ಇಲ್ಲ ಅದು. ಯಾಕೆಂದ್ರೆ ಪರಾಶರ ಭಟ್ರಿಗೂ ಅದು ಇಷ್ಟ ಇಲ್ಲ, ಸ್ವಾಮಿಗೂ ಇಷ್ಟ ಇಲ್ಲ. ಯಾಕೆಂದ್ರೆ ನಾವು ವಾಮನಾವತಾರವನ್ನ ಭಾಗವತದಲ್ಲಿ ಓದ್ಬಿಟ್ರೆ ಯಾರಿಗೂ ಇದು ಬರೋದೇ ಇಲ್ಲ. ಅವನಂತಹ ಒಂದು ಭಾಗವತ ಇನ್ನೊಬ್ಬ ನಾವೆಲ್ಲ ಏನೂ ಇಲ್ಲ. ದಾರ್ಢ್ಯತೆ ಧೃತಿನಲ್ಲಿ ಭಗವಂತನಿಗೆ ಈ ಶ್ಲೋಕದಲ್ಲಿ ಇದನ್ನ ವಾಮನಾವತಾರನ್ನ ನಾವು ಭಾಗವತವನ್ನು ಅನುಭವಿಸಿದ್ರೇನೆ ಈ ಶ್ಲೋಕದ ಪೂರ್ತಿ ಅರ್ಥವನ್ನ ನಾವು ತಿಳ್ಕೊಳ್ಳೋ ಆಗುತ್ತೆ ಇದರಲ್ಲಿ. ಅದಕ್ಕೆ ಇದರಲ್ಲಿ ಈ ಅವತಾರದಲ್ಲಿ ಯಾರನ್ನೂ ದಮನ ಮಾಡಲಿಲ್ಲ, ಒಂದು ಮೊದಲನೇದಾಗಿ. ಎರಡನೇದಾಗಿ ಮುಖ್ಯವಾದ ಉದ್ದೇಶ ಬಲಿಯ ಒಂದು ಗುಣವನ್ನ ಲೋಕಕ್ಕೆ ಪ್ರಚಾರ ಪಡಿಸೋದೇ ಭಗವಂತನ ಉದ್ದೇಶ. ಇದು ಹೇಳ್ತಲ್ಲ ಇದರಲ್ಲಿ, ಭಗವಂತನ ಆನುಷಂಗಿಕ ಫಲವಾಗಿ ಭಗವಂತ ಎಲ್ಲವನ್ನು ಕೊಡ್ತಾನೆ ಅನ್ನೋ ತರ ಆನುಷಂಗಿಕವಾಗಿ ಇಂದ್ರನಿಗೆ ರಾಜ್ಯವನ್ನು ಕೊಟ್ಟ. ಮುಖ್ಯವಾಗಿ ಪ್ರಹ್ಲಾದನ ಮೊಮ್ಮಗನಾದ ಬಲಿಯ ಕೀರ್ತಿಯನ್ನ ಲೋಕಕ್ಕೆ ಹರಡಬೇಕು ಅನ್ನೋದೇ ಬಹಳ ಮುಖ್ಯವಾದ ಉದ್ದೇಶ. ಅದನ್ನ ನಾವು ತುಂಬಾ ಚೆನ್ನಾಗಿ ವಾಮನ ಅವತಾರವನ್ನ ಭಾಗವತಲ್ಲಿ ನೋಡಬೇಕಾಗುತ್ತೆ. ಮೇಲಿನ ಅರ್ಥ ತಿಳ್ಕೊಳ್ಳೋದ್ರಲ್ಲಿ ಇದರಲ್ಲಿ ವ್ರೀಡಾವಿದ್ದ ವದಾನ್ಯ ದಾನವ ಯಶೋ ನಾಸೀರ ಧಾಟಿ ಬಲಹ ಸಮಸ್ತ ಪದ ಒಂದೇ ಅದಕ್ಕೆ ಅವಾಗ ಏನ್ ಮಾಡ್ತಾನೆ, ಇವಾಗ ಭಗವಂತ ವಾಮನ ಅವತಾರವನ್ನು ಮಾಡ್ಬಿಟ್ಟು ಬಂದ. ಅಲ್ಲಿ ಬಂದ್ಬಿಟ್ಟು ಏನಪ್ಪ ಬೇಕು ಅಂದಾಗ ಏನ್ ಬೇಕಾದ್ರೂ ಕೊಡ್ತೀನಿ. ಈ ಒಂದು ತೇಜಸ್ಸು ನೋಡಿ ಅಲ್ಲಿರುವಂತ ಋತ್ಯುಗಳೆಲ್ಲವೇ ಇದಾಗ್ಬಿಡ್ತಾರೆ. ಭಗವಂತನೇ ಕೇಳ್ಬೇಕಾ, ಒಟ್ಟು ವಾಮನ ಬರ್ತಾನೆ ಅಷ್ಟು ತೇಜಸ್ವಿ, ಇವನ ತೇಜಸ್ ಮುಂದೆ ಋತ್ಯುಗಳ ತೇಜಸ್ಸೆಲ್ಲ ಮುಂಕಾಗುತ್ತೆ. ಅದನ್ನ ಬಲಿ ನೋಡ್ತಾನೆ. ಬಲಿ ನೋಡ್ಬಿಟ್ಟು ಕಡೆ ಹೊಗಳ್ತಾನೆ, ಅವನು ತುಂಬಾ ಹೊಗಳ್ತಾನೆ. ನೀವು ಬಂದಿದ್ದು ನನಗೆ ತುಂಬಾ ಇದಾಯ್ತು ಅಂತ. ಆಗ ನೀವು ನಮ್ಮ ಯಾಗಶಾಲೆಗೆ ನೀವು ಬಂದಿದ್ದೀರಿ ಅಂದ್ರೆ ಯಾವ್ದೋ ಯಾಚನೆ ಮಾಡಕ್ ಬಂದಿದ್ದೀರಾ, ಕೇಳಿ ಏನ್ ಬೇಕಾದ್ರೂ ಕೇಳಿ ಎನ್ನುವಾಗ ಇವನು 3 ಅಡಿ ಕೇಳ್ತಾನೆ. ಆಗ ಅವನಿಗೆ ನಾಚಿಕೆ ಆಗ್ಬಿಡ್ತೆ. ವ್ರೀಡಾ ವಿದ್ಧ ಅಂದ್ರೆ ಹೊಡೆಯಲ್ಪಟ್ಟ, ವ್ರೀಡಾ ಅಂದ್ರೆ ನಾಚಿಕೆಯಿಂದ ಹೊಡೆಯಲ್ಪಟ್ಟ ಅಂದ್ರೆ ಮನಸ್ಸಿಗೆ ಕಷ್ಟ ಆಗುತ್ತೆ. 3
ಯಾವ ಮೂರು ಲೋಕವನ್ನ ಕೇಳಿದ್ರು ಕೊಡ್ತೀನಿ ನಾನು, ನನ್ನಲ್ಲಿ ಹೇಳೋದು ಅದು. ಯಾಕಂದ್ರೆ ಯಾಗದಲ್ಲಿ ಇರ್ಬೇಕಾದ್ರೆ ಏನ್ ಕೇಳಿದ್ರು ಕೊಡ್ಬೇಕು ಅಂತಿದ್ದೆ ಅವಾಗ. ಅದು ರಾಜರು ಯಾಗ ಮಾಡ್ಬೇಕಾದ್ರೆ ಚಕ್ರವರ್ತಿಗಳು ಅವ್ರು ಯಾರು ಬಂದು ಕೇಳಿದ್ರು ಕೊಡ್ಬೇಕು ಅಂತಿದೆ. ಅದ್ರಲ್ಲಿ ಇವನು ವದಾನ್ಯ ಅಂದ್ರೆ ಅನ್ಯತ್ ಏನ್ ಕೇಳ ಅಂದ್ರೆ ನನ್ನಲ್ಲಿ ಯಾರಾದ್ರೂ ಒಬ್ರು ದಾನವನ್ನ ಪಡ್ಕೊಂಡ್ರೆ ಇನ್ನೊಬ್ರಲ್ಲಿ ಏನು ಕೇಳಬಾರ್ದವರು ಅಂತ ಅವನ ಉದ್ದೇಶ. ನನ್ನಲ್ಲಿ ದಾನವನ್ನ ಪಡ್ಕೊಂಡ್ಮೇಲೆ ಇನ್ನೊಬ್ರ ಹತ್ರ ಹೋಗಿ ಬೇಕು ಅಂತ ಕೇಳಬಾರ್ದು, ಅಂದ್ರೆ ಎಲ್ಲವನ್ನೂ ನಾನೇ ಕೊಡ್ತೀನಿ ಅನ್ಬಿಟ್ಟು. ವದಾನ್ಯ ಅನ್ನೋದು ಸಾಕ್ಷಾತ್ ಭಗವಂತನ ಗುಣ. ಅದೇ ಗುಣ ಇವನಿಗೆ ಬಂದಿದೆ. ವದಾನ್ಯ ಅಂದ್ರೆ ಏನ್ ಹೇಳಿದ್ರು ಭಗವಂತ ಇನ್ನೂ ಕೊಡ್ತಾ ಇರ್ತಾನಲ್ಲ. ಅವನು ಯಾರು ಕೇಳ್ತಾರೋ ಅವ್ರನ್ನ ಅವನು ಭಗವಂತ ಅವರನ್ನೇ ನಾವು ಇದು ಹೇಳ್ತಾರೆ ಅವ್ರಿಗೆ ಪುಣ್ಯವಂತರನ್ನ. ಯಾಕೆಂದ್ರೆ ದಾನವನ್ನ ಯಾಚನೆ ಮಾಡೋವ್ರನ್ನೇ ಭಗವಂತ ಹೊಳ್ತಾನೆ ಗೀತೆನಲ್ಲಿ. ಆತರ ಇಲ್ಲಿ ಅವನು ವದಾನ್ಯನೇ. ಅದೇ ಗುಣ ಇವನಿಗಿದೆ. ಅಂದ್ರೆ ಇವನಿಗೆ ಅದಕ್ಕೆ ಆ ಲೋಕಕ್ಕೆ ಬಲಿ ಚಕ್ರವರ್ತಿಯ ಗುಣವನ್ನ ಮಾಡ್ಬೇಕು. ಅದಕ್ಕೆ ಹೇಳ್ತಂತೆ ಅವನು ದಾನವ ಯಶಃ, ಇವನು ದಾನವದಲ್ಲಿ ಯಶ, ಅವನು ದಾನವ ಅಂದ್ರೆ ರಾಕ್ಷಸರಲ್ಲಿ ಅತ್ಯಂತ ಯಶಸ್ವಿಯಾದವನು ಬಲಿ. ಇಂದ್ರನ ಜಯಿಸ್ದ ಮಾಡ್ದಾದ್ರು ಯಾವ ರಾಜರಾದ್ರೂ ಹೋಗಿ ಜಯಿಸ್ಬೋದು, ಮಾಡ್ಬೋದು. ಹಾಗಾಗಿ ಅದರೇನು ತಪ್ಪು ಅಂತ ಹೇಳಕ್ಕಾಗಲ್ಲ ನಾವು. ಆದ್ರೆ ಧರ್ಮದಿಂದ ರಾಜ್ಯ ಪಾಲನೆ ಮಾಡ್ತಾ ಇದ್ದ. ಅವನ ಹೆಂಡತಿಯು ಅಷ್ಟೇ ಧರ್ಮಿಷ್ಠೆ, ಮುಂದೆ ಗೊತ್ತಾಗುತ್ತೆ ಇದರಲ್ಲಿ. ಅಷ್ಟು ಧರ್ಮದಿಂದ ರಾಜ್ಯ ಮಾಡ್ತಿದ್ದ. ಭಗವಂತನಲ್ಲಿ ತಾತನಾದ ಪ್ರಹ್ಲಾದನಲ್ಲಿ ಅತ್ಯಂತ ಗೌರವ. ಆಮೇಲೆ ತಂದೆಯಾದ ವಿರೋಚನನು ಅಷ್ಟೇನೆ ಅದೇ ಇದ್ರಲ್ಲಿ ಬಂದಿದ್ದ. ಹಾಗಾಗಿ ಅದೇ ಇದರಲ್ಲಿ ಇದ್ದು ಭಗವಂತನ್ನೇ ಧ್ಯಾನ ಮಾಡ್ಕೊಂಡಿದ್ದವನವನು. ಅದಕ್ಕೆ ಇಲ್ಲಿ ಈ ತರ ಅವನು ಅನ್ಯತ್ ಕೇಳಿದ್ರು. ಅವ್ರು ಹೇಳ್ತಾನೆ ಅದ್ರಲ್ಲಿ, ನೀ ಏನಪ್ಪಾ ನೀನ್ ನೋಡಿದ್ರೆ ಇಷ್ಟು ತೇಜಸ್ವಿ ಆಗಿದೆ, ಒಂಥರ ಸ್ವಲ್ಪ ಮೂರ್ಖತನ ಅಂತ ಹೇಳಿದಂಗಿದೆಯಲ್ಲ, ಬರೀ 3 ಹೆಜ್ಜೆಲಿ ಏನಪ್ಪಾ ಆಗುತ್ತೆ ಕೇಳು, ಒಂದು ಗ್ರಾಮ ಆಗ್ಲಿ, ಒಂದು ಊರೇ ಆಗ್ಲಿ, ಒಂದು ಇದನ್ನೇ ಆಗ್ಲಿ ಕೇಳು, ನಾನು ಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ಯಾವಾಗ ಯಾಕಂದ್ರೆ ಯಾರಾದ್ರೂ ತುಂಬಾ ಕೊಡ್ತಾರೆ ಎನ್ನುವಾಗ ಒಂದು ಲಕ್ಷ ರೂಪಾಯಿ ಕೊಡೋದಕ್ಕೆ ಸಾಮರ್ಥ್ಯ ಹತ್ರ ಹೋಗಿ ಒಂದು 3 ರೂಪಾಯಿ ಕೊಡಿ ಅಂದ್ರೆ ಹೇಗಿರುತ್ತೆ ಅವ್ರಿಗೆ? ಒಂಥರ ಇದೇನಪ್ಪ 3 ರೂಪಾಯಿ ಇದನ್ನು ಕೇಳ್ತಾರ ಅನ್ನೋ ಆ ತರ ಇವನು ವದಾನ್ಯ ದಾನವ ಯಶ, ಅವನ ಯಶಸ್ಸು ಅವನಿಗಿದು. ಆದ್ರೂ ಇವನು ಬಲವಂತ ಪಡಿಸ್ತಾನೆ ಅವನಿಗೆ, ಕೇಳು ಏನ್ ಬೇಕೋ ಕೇಳು ಅಂದ್ಬಿಟ್ಟು. ಇಲ್ಲ ನನಗೆ ಇದೇ ಸಾಕು ಅಂತ ಹೇಳ್ತಾನೆ. ಅವನ ಯಶಸ್ಸನ್ನ ನಾಸೀರ ಧಾಟಿ ಬಟ. ನಾಸೀರ ಅಂದ್ರೆ ಧ್ವಜದ ಮೇಲೆ ಕಟ್ಟಿರೋ ಬಟ್ಟೆ. ಅದು ಆ ಬಟ್ಟೆಯಿಂದ ಏನ್ ಮಾಡುತ್ತೆ, ಯಾವಾಗಲೂ ಧ್ವಜ ಹೋಗ್ತಿದ್ರೆ ದೂರದಿಂದ ಗೊತ್ತಾಗುತ್ತೆ. ಆ ಧ್ವಜವನ್ನ ಇಟ್ಕೊಂಡೆ, ಅದು ಕಪಿ ಧ್ವಜ ಇದು ಯಾವ ಧ್ವಜ ಇರ್ತೋ ಅವ್ರ ಗುರುತು ಇಟ್ಕೊಂಡು ಯಾರು ಬರ್ತಾ ಇದ್ರೆ ಗೊತ್ತಾಗುತ್ತೆ. ಆತರ ಈ ಭಗವಂತನ ಪಾದ ಮೇಲ್ ಹೋಯ್ತಲ್ಲ, ಅದು ಆ ಪಾದ ನಾಸೀರ ದಾಟಿ ಬಿಟ್ಟು ಅದು ದೊಡ್ಡ ಇದಂತೆ. ಯಾದಕ್ಕೆ ಬಂದ್ರೆ ಯತ್ಪ್ರಾವಸ್ತದ ಮುಚ್ಚಿತ ಧ್ವಜಪಟಿ ವೃತ್ತಾಂತ ಅಲ್ಲದ ತ್ರೈಯಕ್ಷಂ ಮಗುಟಂ ಪುನನ್ನವತು ನ ಸ್ತ್ರೈವಿಕ್ರಮೋ ವಿಕ್ರಮಃ. ಕಡೆಗೆ ಇವನ ಭಗವಂತನ ಪಾದ ಮೇಲ್ ಹೋಯ್ತಲ್ಲ, ಅದು ತ್ರೈಯಕ್ಷಂ ಮಕುಟಂ. ತ್ರೈಯಕ್ಷ ಅಂದ್ರೆ ಶಿವನ ಮುಕುಟಂ. ಆಮೇಲೆ ತ್ರೈವಿಕ್ರಮೋ ವಿಕ್ರಮಃ. ಪುನನ್ನವತು ಅಂದ್ರೆ ಪುನಾತು ಅಂತ, ಪುನನ್ನವತು ಅಂದ್ರೆ ಅದಕ್ಕೆ ಪಾವನವನ್ನಗೊಳಿಸಿತು. ಈ ಶಿವನ ತಲೆ ಮೇಲೆ ಗಂಗೆ ಬಿದ್ದಿದ್ದರಿಂದ ಶಿವನೂ ಪಾವನತ್ವವನ್ನು ಪಡೆದ. ಇದನ್ನ ನಾವು ದೇಹೇಳಿಶ ಸ್ತುತಿ ಪೂರ್ತಿ ಇದಕ್ಕೆ ಹೇಳ್ಬೋದು. ಒಂದೆರಡು ಅದ್ಭುತವಾಗಿ ಸ್ವಾಮಿ ಅದರಲ್ಲಿ ವಿಕ್ರಮಾವತಾರವನ್ನು ಅದ್ಭುತವಾಗಿ ಎಲ್ಲ ತೋರಿಸ್ತಾರೆ. ಆ ಸ್ತೋತ್ರ ಹೇಗಿದ್ರು ಆಗಿದೆ. ಅದಕ್ಕೆ ತ್ರೈವಿಕ್ರಮೋ ವಿಕ್ರಮ. ಅವನು ಈ ಭಗವಂತ ಇದಲ್ಲ, ಅವನು ತ್ರೈವಿಕ್ರಮ. ಅದು ಏನಾಗುತ್ತೆ ಅಂತ ಕಡೆಗೆ ಅದು ಈ ಸ್ರೋತೋಭಿ ಸುರಸಿಂಧು ರಷ್ಟಶು ದಿಶಾ ಸೌದೇಶು ದೌದೂಯತೆ. ಆಗ ಸುರಸಿಂಧು ಅಂದ್ರೆ ದೇವಗಂಗೆ, ಸ್ರೋತೋಭಿ ಆ ಸ್ರೋತ ಭಗವಂತನ ಪಾದವನ್ನ ಅವನು ಕಮಂಡಲುವಿಂದ ತೊಳಿತಾನೆ ಮೊದಲು. ಆ ಕಮಂಡು ಎಲ್ಲಿ ಆ ನೀರು ಸಾಕು, ಆ ಬಗ್ಗೆ ದೇವಗಂಗೆ ಬರ್ತಾಳೆ. ಅದರಲ್ಲಿ ದೇವಗಂಗೆಯಿಂದ ಏನ್ ಮಾಡ್ತಾರೆ, ಅವನ ಪಾದದಿಂದ ತೊಳೆದಿದ್ದು ಕೆಳಗಡೆ ಬೀಳುತ್ತೆ. ಅದನ್ನ ಧರಿಸುವಾಗ ಈಶ್ವರ ಧರಿಸ್ತಾನೆ. ಆ ಗಂಗೆಯ ರಭಸವನ್ನ ತಡೆಯಕ್ಕೆ ಆಗೋದಿಲ್ಲ ಅಂತ ಭೂಮಿ ಈಶ್ವರ ಧರಿಸ್ತಾನೆ. ಅದಕ್ಕೆ ಅದು ಅಷ್ಟಸುದಿಶ ಸೌದೇಶು ಧೋದೂಯತೆ ಅಂದ್ಬಿಟ್ಟು ಒಂದು ಕಡೆಗೆ ಅಷ್ಟಸುದಿಶ ಸೌದೇಶು ಅಂದ್ರೆ 8 ದಿಕ್ಕುಗಳು 8 ಸೌಧ ಇದ್ದಾಗೆ. ಸೌಧ ಅಂದ್ರೆ ದೊಡ್ಡ ಮಹಾಮಾಡಿ ಇದ್ದಂಗೆ. ಅದರಿಂದ ಅದಿದೆಯಲ್ಲ, ಅದು ದೋಧೂಯತೆ ಎಲ್ಲವೂ ಸಹ ಅವನ ವಿಕ್ರಮವನ್ನ ಪ್ರಚಾರ ಮಾಡ್ತಾ ಲೋಕಕ್ಕೆಲ್ಲ ಅಂತ ಹೇಳ್ತಾ. ಅದಕ್ಕೆ ಯತ್ ಪ್ರಸ್ತಾವತ ಮುಚ್ಚಿತ ಧ್ವಜಪಟಿ ವೃತ್ತಾಂತ ಸಿದ್ಧಾಂತವಿಹಿ. ಅವನ ಭಗವಂತನ ಪಾದ ಇತ್ತಲ್ಲ, ಅದೊಂದು ಪ್ರಸಂಗ ಮೇಲೆ ಇರೋದು ಧ್ವಜಪಟ ಇದೆಯಲ್ಲ, ಅದು ವೃತ್ತಾಂತ ಸಿದ್ಧಾಂತವಿ. ವೃತ್ತಾಂತವನ್ನು ಸಾರದಂತೆ. ಏನ್ ವೃತ್ತಾಂತ ಅಂದ್ರೆ ಸಿದ್ಧಾಂತ. ಏನು ಸಿದ್ಧಾಂತ ಅಂದ್ರೆ ನೋಡಿ, ಲೋಕದಲ್ಲಿ ಬಲಿಚಕ್ರವರ್ತಿಯಂತಹ ಒಂದು ದಾನಶೂರ ಇದಾನ ನೋಡಿ ನೀವು ಅಂತ ಲೋಕಕ್ಕೆಲ್ಲವೇ ಭಗವಂತ ಹೇಳ್ದಂತೆ. ವೃತ್ತಾಂತ ಸಿದ್ಧಾಂತ. ವೃತ್ತಾಂತ ಅಂದ್ರೆ ಬಲಿಯ ಯಶಸ್ಸು.
ಬಲಿಯ ಕೀರ್ತಿಯನ್ನು ನೋಡಿ, ಬಲಿಯ ಯಶಸ್ಸನ್ನು ನೋಡಿ, ಏನು ಕೇಳಿದ್ರು ಕಣ್ಣು ಮುಚ್ಕೊಂಡು ಕೊಟ್ಬಿಟ್ಟ ಅವನು. ಅವನ ಯಶಸ್ಸನ್ನು ನೋಡಿ, ಅವನ ಕೀರ್ತಿಯನ್ನು ನೋಡಿ ಇಂದ ಭಗವಂತ ಲೋಕಕ್ಕೆಲ್ಲ ಹರಡ್ತಾ ಇದ್ದಂತೆ ಅವನ ಪಾದ ಹೋಗಿ ಎಲ್ಲಾ ಇದರಲ್ಲೂ ಹೇಗೆ ಎಲ್ಲಿಂದ ಬಂತು ನೋಡು, ವಾಮನನಾಗಿ ತ್ರಿವಿಕ್ರಮನಾದ. ಬಲಿಯ ಒಂದು ಕಾರಣದಿಂದ, ಅವನು ಕೊಟ್ಟ ವರದಿಂದ ಭೂಮಿಯನ್ನ ಒಂದು ಪಾದ ಅಲ್ಲದ ಇನ್ನೊಂದು ಪಾದದಿಂದ ಇಡೀ ಅಂತರಿಕ್ಷ ಎಲ್ಲ ಲೋಕಗಳನ್ನೆಲ್ಲ ಹರಿದುಬಿಟ್ಟ. ಮೂರನೇ ಪಾದವನ್ನ ತನ್ನ ತಲೆ ಮೇಲೆ ಕೇಳ್ತಾನೆ. ಅದು ಅದ್ಭುತವಾಗಿ ಪರೀಕ್ಷೆ ಮಾಡ್ತಾನೆ ಭಗವಂತ. ಆಮೇಲೆ ನಮಗೆ ಗೊತ್ತಾಗಲ್ಲ ಇದೇನು ಇದು ಈ ತರ ಭಗವಂತ ಇದೆಲ್ಲ. ಆಮೇಲೆ ಕಡೆ ಹೇಳ್ತಾನೆ, ಇಲ್ಲ ಪರೀಕ್ಷೆ ಮಾಡೋದಕ್ಕೆ ನಾ ಹೇಳ್ದೆ ಅನ್ಬಿಟ್ಟು ಕಟ್ಟಾಕ್ತಾನೆ ಅವನ್ನ. ಯಾರ ಇವನ್ನ ಚೆನ್ನಾಗ್ ಬರುತ್ತೆ ಅದ್ರಲ್ಲಿ, ಭಾಗವತದಲ್ಲಿ ಬರುತ್ತೆ ಅದ್ರಲ್ಲಿ. ಆವಾಗ ಬ್ರಹ್ಮಾದಿಗಳು ವೃದ್ಧಾದಿಗಳೆಲ್ಲ ಬರ್ತಾರೆ. ಬಂದಾಗ ಆಗ ಅವನು ಹೇಳ್ತಾನೆ, ಲೋಕದಲ್ಲಿ ಪರೀಕ್ಷೆ ಮಾಡಿ ಲೋಕ ಗೊತ್ತಾಗುತ್ತೆ. ಹೇಗೆ ಭರದ್ವಾಜರು ಬರ್ತಾ ಬಂದಾಗ, ಏನಪ್ಪಾ ನೀನು ಸಹ ದಂಡೆತ್ತಿ ನಿಮ್ಮ ಅಣ್ಣನ ಶಿಕ್ಷೆ ಕೊಟ್ಟ ಅಂದಾಗ, ಋಷಿಗಳೇ ನೀವು ಈ ಮಾತು ಹೇಳ್ತೀರಾ ಅನ್ನುವಾಗ ಅವಾಗ ಹೇಳ್ತಾರೆ, ಇಲ್ಲ ನಿನ್ನ ಯಶಸ್ಸು ಲೋಕಕ್ಕೆ ಗೊತ್ತಾಗ್ಲಿ ಅಂತ ಕೇಳಿದೆ. ನೀನ್ ಆತರ ಎಲ್ಲ ನಮ್ಗೆ ಗೊತ್ತು, ನಿನ್ನ ಯಶಸ್ಸು ಲೋಕಕ್ಕೆ ತಿಳಿದ. ಅದೇ ತರ ಇಲ್ಲಿ ಭಗವಂತನ ಪರೀಕ್ಷೆ ಮಾಡಿ ಅವನಿಗೆ ತುಂಬಾ ಚೆನ್ನಾಗಿದೆ ಅದು. ಇಲ್ಲಿ ಹೇಳ್ತಾ ಇದಕ್ಕೆ ಇದ್ರಲ್ಲಿ ನೋಡಿ, ಎಲ್ಲವೂ ಸಹ ಈ ಇಂದ್ರನಿಗೆ ನಾವು ಇದನ್ನ ಕೊಟ್ಟ ಅನ್ನೋದಕ್ಕೆ ಯಾವ ಇದು ಇದರಲ್ಲಿ ಎಲ್ಲವೂ ಇದರಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಸ್ವಾಮಿ ಅದು ಆನುಷಂಗಿಕವಾಗಿ ಬಂದಿದ್ದು ಅಂತ ಹೇಳಕ್ಕೆ ಅದಕ್ಕೆ. ಹಾಗಾಗಿ ಇವನನ್ನ ಪಡ್ಕೊಂಡು ಇಂದ್ರನಿಗೆ ಕೊಟ್ಟ ಅಂತ ಎಲ್ಲೂ ಹೇಳಲಿಲ್ಲ, ನೇರವಾಗಿ ಎಲ್ಲೂ ಹೇಳಲಿಲ್ಲ. ಆನುಷಂಗಿಕ ತಗೊಂಡಿದ್ದ ಅವನಿಗೋಸ್ಕರ ಗೊತ್ತು, ಅವನು ಕೇಳಿರ್ತಾನೆ. ಮುಖ್ಯವಾದ ಅಂದ್ರೆ ಉದ್ದೇಶ ಏನು ಅಂತಂದ್ರೆ, ಇದು ನೇರವಾಗಿ ಇದನ್ನ ಇದು 5ನೇ ಅಂಕ 5ನೇ ಅವತಾರದಲ್ಲಿ ಅದನ್ನ ಭಗವಂತ ಲೋಕದಲ್ಲಿ ಭಕ್ತರನ್ನ, ಇಲ್ಲಿ ಬಲಿ ಅವನ ಭಕ್ತ. ಅಂದ್ರೆ ದೇವತೆಗಳೆಲ್ಲ ಭಕ್ತರ ಇದಕ್ಕೆ ಬರೋದಿಲ್ಲ, ಆದ್ರೆ ದೇವತೆಗಳಿಗೆ ಬರುತ್ತೆ ಅದಲ್ಲಿ. ತನ್ನ ಅತಿಥಿಗೆ ಮಾತು ಕೊಟ್ಬಿಡ್ತಾನೆ, ಅವಳು ವರ ಕೇಳ್ತಾಳೆ, ವರವನ್ನ ಕೊಟ್ಬಿಡ್ತಾನೆ. ನಮ್ಮನ್ನೆಲ್ಲ ಕಾಪಾಡಬೇಕು ನನ್ನ ಮಕ್ಕಳನ್ನ ಅಂತ. ಆ ವರ ಇದ್ದಕ್ಕೋಸ್ಕರ ಅವ್ರು ಎಷ್ಟೇ ತಪ್ಪು ಮಾಡೋದು ಏನ್ ಮಾಡಿದ್ರು ಪದೇ ಪದೇ ಅವ್ರನ್ನ ಕಾಪಾಡ್ತಾನೆ ಇರ್ತಾನೆ ಅವನು. ನಾವು ನೋಡ್ತೀವಿ ಅವರೆಲ್ಲವೂ ಸಹ ಉಪಯೋಗ ಪಡ್ಕೊಂಡ್ಮೇಲೆ ಮತ್ತೆ ಅದೇ ಅಹಂಕಾರ ಬರ್ತಾರೆ. ಇಲ್ಲಿ ಬಲಿ ಚಕ್ರವರ್ತಿ ಗೆದ್ದುಬಿಟ್ಟು ಅಹಂಕಾರ ಪಟ್ಟ ಅಂತ ಹೇಳ್ತಾರೆ. ಅದು ತಪ್ಪಿಲ್ಲ, ಯಾಕಂದ್ರೆ ಐಶ್ವರ್ಯ ಅಹಂಕಾರ ಇದೆ. ಆ ಅಹಂಕಾರ ಅವನು ಯಾರ ಮೇಲೂ ತೋರಿಸ್ಲಿಲ್ಲ, ಗರ್ವ ಇದ್ದೇ ಇರುತ್ತೆ. ಆ ಗರ್ವನು ಭಗವಂತ ಮುರಿದ ಅಂತ ನಾವು ತೋರಿಸ್ತಾರೆ. ಆ ಗರ್ವ ಬೇಡ, ಕೂಡುದು ನಿನಗೆ ಕೂಡುದು ಅಂತ. ಲೋಕದಲ್ಲಿ ಇಂದಾದಿಗಳು ಇಟ್ಕೊಳ್ಳಿ ಪರವಾಗಿಲ್ಲ, ನೀನು ಭಗವದ್ ಭಕ್ತ, ನಿನಗೆ ಅದು ಕೂಡ ಇರಬಾರ್ದು ಅಂದ್ಬಿಟ್ಟು ಅದೆಲ್ಲವನ್ನು ಹೋದ ಅಂತ ಅದು ಬರುತ್ತೆ ಅದು. ಹಾಗಾಗಿ ಇದರಲ್ಲಿ ಹೇಳ್ತಾರೆ, ಅವನು ದಾನವ ದಾನವರು ಅಂದ್ರೆ ಯಾವಾಗಲೂ ಇದಾಗಿರೋರು, ಆದ್ರೆ ದಾನವಲ್ಲಿ ಯಶಸ್ವಿಯಾದ ದಾನವ ಅವನು. ಮತ್ತು ಅವನ ಯಶಸ್ಸು ಕೀರ್ತಿ ಲೋಕಕ್ಕೆ ಹರಡೋದಕ್ಕೋಸ್ಕರ ಬಂದ ಅಂತ ಈ ಶ್ಲೋಕದ ಅರ್ಥ ಹೋಗುತ್ತೆ ಅದಕ್ಕೆ. ಆಮೇಲೆ ಶ್ರುತಿನಲ್ಲಿ ಅತ್ಯಂತ ಹೆಚ್ಚಾಗಿ ಕೊಂಡಾಡಿರುವಂತಹ ಅವತಾರ ಅಂದ್ರೆ ತ್ರಿವಿಕ್ರಮ ಅವತಾರನೇ. ಎಲ್ಲ 4 ವೇದಗಳಲ್ಲೂ ತುಂಬಾ ಇದಾಗಿ ಕೊಂಡಾಡಿದೆ ತ್ರಿವಿಕ್ರಮ ಅವತಾರನ. ಬಹಳ ಅನೇಕ ಮಂತ್ರಗಳಿಂದ ಕೊಂಡಾಡಿದೆ ಅದು. ಅದನ್ನ ಈ ಶ್ಲೋಕದ ವ್ಯಾಖ್ಯಾನ ಮಾಡುವ ನೋಡ್ಕೊಳ್ಳೋಣ ಇವಾಗ. ಇದರಲ್ಲಿ ಭಾಗವತದಲ್ಲಿ ಏನು ಬರುತ್ತೆ ತಗೊಳ್ಳೋಣ. ಇದರಲ್ಲೂ ತುಂಬಾ ದೊಡ್ಡದಾಗಿದೆ, ಬೇಕಾಗಿರೋದು ಮಾತ್ರ ಬಾಕಿದೆಲ್ಲ ಕಥೆ ತರ ಹೇಳ್ಬಿಡ್ತೀನಿ ಇದ್ರ ಮುಂದೆ ಹೋಗೋದ್ರಿಂದ. ಯಾರು ಎಲ್ಲ ಆಯ್ತು. ಇಲ್ಲಿ ಇದಕ್ಕೆ ಪೀಠಿಗೆ ತರ ಏನು ಅಂದ್ರೆ, ಕಶ್ಯಪನ ಹೆಂಡತಿ ಅದಿತಿ, ಕಡೆಗೆ ಅದಿತಿ ಏನಾಗುತ್ತೆ, ಕಡೆಗೆ ಅವರು ಅದಿತಿಗೆಲ್ಲವೇ ದೇವತೆಗಳೆಲ್ಲ ಅದಿತಿಯ ಪುತ್ರ ಎಲ್ಲ ಆದಿತ್ಯರು ಅಂದ್ರೆ ದೇವತೆ. ಅದಿತಿಯ ಪುತ್ರ ಎಲ್ಲರೂ ಆದಿತ್ಯರೇ. ನಾವು ಸೂರ್ಯನೂ ಅವ್ರ ಮಗನಾದ್ರಿಂದ ಆದಿತ್ಯ ಅಂತ ಹೇಳ್ತೀವಿ. ಇಂದ್ರ ಎಲ್ಲರೂ ಆದಿತ್ಯರೇ, ಯಾಕಂದ್ರೆ ಅದಿತಿಯ ಮಕ್ಕಳೆಲ್ಲ ಆದಿತ್ಯರು. ಅದು ಅದೇ ತರ ದ್ವಿತೀಯ ಮಕ್ಕಳೆಲ್ಲ ದೈತ್ಯರು. ಅದು ಅವರೆಲ್ಲ ಇವ್ರ ಸೌತಿಯ ಮಕ್ಕಳು. ಅದು ಅವರೆಲ್ಲ ಅಂದ್ರೆ ಅವರೆಲ್ಲವೇ ದಾನವರು ದೈತ್ಯರು. ಧನುವಿನ ಮಕ್ಕಳು ದಾನವರು, ದ್ವಿತೀಯ ಮಕ್ಕಳು ದೈತ್ಯರು. ಇವರ ಅಂಶವೇ ರಾಕ್ಷಸರು. ಅವರೆಲ್ಲವೂ ಬೇರೆ ಬೇರೆ ಆದ್ರೂ ಗುಣಗಳಲ್ಲಿ ಒಂದೇ. ಬೇರೆ ಬೇರೆ ಅವರು, ದಾನವರು ಬೇರೆ, ದೈತ್ಯರು ಬೇರೆ, ರಾಕ್ಷಸರು ಬೇರೆ, ಅದ್ರ ಗುಣಗಳಲ್ಲಿ ಎಲ್ಲ ಒಂದೇ, ಕಾಮನ್. ಅದು ಈಗ ನಮ್ಮಲ್ಲಿ ಅಪೋಸಿಷನ್ ಇರೋ ತರ ಬೇರೆ ಬೇರೆ ಆಗಿದ್ರು ಗುಣಗಳಲ್ಲಿ ಒಂದೇ ತರ ಇರಲ್ಲ, ಆ ತರನೇ ಅವರು. ಇಲ್ಲಿ ಅದನ್ನ ಇವಳೇನ್ ಮಾಡ್ತಾಳೆ, ಯಾವಾಗ್ಲೂ ದೇವಾಸುರ ಸಂಯುಕ್ತ ಆಸನ್ ಅಂತ ಶ್ರುತಿಯಲ್ಲಿ ಅನೇಕ ಬರುತ್ತೆ. ಅನೇಕವಾಗಿ ಅವರಿಬ್ಬರಿಗೂ ದಾಯಾದಿಗಳಿಗೆ ಕಲಹ ಇದ್ದೇ ಇರ್ತಲ್ಲ, ಯುದ್ಧಗಳಾಗ್ತಾ ಮಾಡ್ತಾ ಇರ್ತಾರೆ. ಎಷ್ಟೋ ಸಲ ಹೆಚ್ಚು ಕಡಿಮೆ ದಾನವರು ತುಂಬಾ ಮೊದಲು ಗೆಲ್ತಾ ಇರ್ತಾರೆ. ಈ ಅಮೃತ ಇದಾಗೋದಕ್ಕೆ ಮುಂಚೆ ತುಂಬಾ ಏಟು ತಿಂದು ಹೊಡೆದೆಲ್ಲ ಮಾಡ್ತಾ ಇರ್ತಾರೆ ತುಂಬಾ. ಆವಾಗ ಈ ಅದಿತಿ ಏನ್ ಮಾಡ್ತಾಳೆ, ಭಗವಂತನ ಕುರಿತು ಘೋರವಾಗಿ ತಪಸ್ ಮಾಡ್ತಾಳೆ.
ತಪಸ್ ಮಾಡಿದಾಗ ಆಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಅವಾಗ ಪ್ರತ್ಯಕ್ಷನಾದಾಗ ಆಗ ಅವನು ವರವನ್ನ ಕೇಳ್ತಾಳೆ ಅವಳು ಕಡೆಗೆ. ಅವ್ರು ಹೇಳ್ತಾಳೆ ಅವರು ಅಂದ್ರೆ ನೀನು, ಅವನು ಹೇಳ್ತಾಳೆ ಈ ತರ, ನೀನು ಹೇಳ್ತಾರೆ ಇಂದ್ರನೇ ಇದೆ, ನನ್ನ ಮಗ ದೊಡ್ಡ ಮಗ ಇಂದ್ರ, ಆ ಇಂದ್ರಾದಿಗಳಿಗೆಲ್ಲ ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ, ನನಗೆ ನೀನು ಮಗನಾಗಿ ಹುಟ್ಟು ಇವ್ರನ್ನೆಲ್ಲ ಕಾಪಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ ಕಡೆಗೆ. ಅವಾಗ ಅದನ್ನ ಹೇಳ್ತಾರೆ, ಅವಾಗ ಅದನ್ನ ಹೇಳ್ತಾನೆ, ಪ್ರಾಯೋಧುನಾತೆ ಅಸುರ ಯೂಥನಾಥ ಅಪಾರಣೀಯ ಇತಿ ದೇವಿ ಮೇ ಮತಿ ಯತ್ತೇನು ಕೂಲೇಶ್ವರ ವಿಪ್ರಗುಪ್ತ ನವಕ್ರಮಸ್ತತ್ತ ಸುಖಂ ದದಾತಿ ಕಡೆಗೆ ಅದನ್ನ ಹೇಳ್ತಾರೆ ಕಡೆಗೆ. ಅವಾಗ ನನ್ನ ಮಕ್ಕಳು ಈ ರಾಕ್ಷಸರಿಂದ ಅತಿಯಾಗಿ ಹೊಡೆಯಲ್ಪಟ್ಟು ಬಹಳ ದುಃಖವನ್ನು ಹೊಂದಿದ್ದಾರೆ. ಅದರಿಂದ ಹಾಗಾಗಿ ನನಗೇನು ಅಂದ್ರೆ ನೀನು ನನ್ನ ಮಗನಾಗಿ ನೀನು ಹುಟ್ಟಬೇಕು, ಅವರನ್ನ ಕಾಪಾಡಬೇಕು, ಯಾರ ದೇವತೆಗಳನ್ನ ಕಾಪಾಡಬೇಕು ಅಂದ್ಬಿಟ್ಟು ಇದೇ ನಾನು ವರ ಕೇಳ್ತೀನಿ ಅಂತ ಅವಳು ಅದನ್ನ ಕೇಳ್ಕೊಳ್ತಾರೆ ಕಡೆಗೆ. ಅದನ್ನ ಅವಾಗ ಭಗವಂತ ಹೇಳ್ತಾನೆ, ಆಯ್ತಪ್ಪ ನೀನು ತುಂಬಾ ಇದು ಹೇಳ್ತಾಳೆ, ಪ್ರಾಯೋಧುನಾತೆ ಅದ ಅತಾಪ್ಯುಪಾಯೋ ಮಮ ದೇವಿ ಚಿಂತ್ಯದ ಸಂತೋಷಿತಶ್ಚ ವ್ರತಚರ್ಯಯಾತೆ ಮಮಾರ್ಚನನ್ ನಾರ್ಹತಿ ಗಂದು ಮುನ್ಯತ ಶ್ರದ್ಧಾನುರೂಪಂ ಫಲಹೇತುಕತ್ವಾತೆ. ಹೇಳ್ತಾನೆ, ನೀನು ಬಹಳ ಶ್ರದ್ಧೆಯಿಂದ ನನ್ನ ಅರ್ಚನೆ ದೇವಿ, ನನ್ನನ್ನ ಬಹಳ ಸಂತೋಷದಿಂದ ಅರ್ಚನೆ ಮಾಡಿದೀಯಾ, ಅದರಿಂದ ನಾನು ಸಂತೋಷಗೊಂಡಿದ್ದೀನಿ. ಅದಕ್ಕೆ ಅದು ವ್ರತಾಚಾರ್ಯ ತೇ ವ್ರತ ಆಚಾರ್ಯ, ನಿನ್ನಿಂದ ಅತ್ಯಂತ ಕಠಿಣವಾದ ವ್ರತ ಪಯೋವ್ರತ ಅಂತ ಹಿಂದೆ ಹೇಳುತ್ತೆ. ಅದಕ್ಕೆ ಹಾಲನ್ನೇ ಸೇವಿಸ್ಕೊಂಡು ಪಯೋವ್ರತವನ್ನು ಆಚರಿಸಿ ಮಾಡಿದೆಯಾ. ಅದಕ್ಕೆ ಆಗ ಮಮಾರ್ಚನನ್ ನಾರ್ಹತಿ ಗಂತು ಮುನ್ಯತ ಅಂತ ಇದರಲ್ಲಿ ಎರಡು ಅವಳಿಗೆ ಹೇಳೋ ತರ ಹೇಳೋದು ನಮಗ್ ಕೊಡ್ತಾನೆ. ನನ್ನನ್ನ ಯಾರು ಅರ್ಚನೆ ಮಾಡ್ತಾರೋ ಅವರಿಗೆ ನಾ ಅನ್ಯತಾ ಗತಿ ಅಂದ್ರೆ ಬೇರೆ ತಪ್ಪು ಹೋಗುವ ಕೆಟ್ಟ ದಾರಿಯಲ್ಲಿ ಹೋಗೋ ಗತಿ ಇಲ್ವೇ ಇಲ್ಲ. ಅದಕ್ಕೆ ಶ್ರದ್ಧಾನುರೂಪಂ ಫಲಹೇತುಕತ್ವಾತೆ, ಶ್ರದ್ಧಾನುರೂಪದಲ್ಲಿ ಮಾಡೋದ್ರಿಂದ ಫಲ ಸಿಕ್ಕೇ ಸಿಗುತ್ತೆ. ಆಯ್ತು ನೀನ್ ಹೇಳ್ದಿಲ್ಲ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಸ್ವಂಶೇನ ಪುತ್ರ ಮಪಮುಪೇತ್ಯತೆ ಸುತಾನೆ ಗೋಪ್ತಾಸ್ಮಿ ಮಾರೀಜ ತಪಸೌ ವ್ಯವಸ್ಥಿತ. ಅವಾಗ ಹೇಳ್ತಾನೆ ಇದರಲ್ಲಿ, ನಾನು ಒಂದೆರಡು ಶ್ಲೋಕ ಒಂದೇ ಲೈನ್ ತಗೊಂಡಿದ್ದೀನಿ. ಅದರಿಂದ ಸ್ವ ಅಂಶೇನ, ನನ್ನ ಒಂದು ಅಂಶದಿಂದ ಪುತ್ರತ್ರ ಮುಪೇತ್ಯ, ನಿನ್ನ ಗರ್ಭದಲ್ಲಿ ನಾನು ಒಂದು ಅಂಶದಿಂದ ಬಂದು ಸೇರ್ಕೊಳ್ತೇನೆ. ತೇ ಸುತಾನೆ ಗೋಪ್ತಾಸ್ಮಿ. ನೋಡಿ ಇದೇ ಮಾತಿಗೆ ರಾಮಾಯಣದಲ್ಲಿ ಎಲ್ಲಾ ಕಾಲದಲ್ಲೂ ಕಾಣ್ತಾನೆ. ತೇ ಸುತಾಂ, ನಿನ್ನ ಮಕ್ಕಳನ್ನ ಗೋಪ್ತಾಸ್ಮಿ, ಕಾಪಾಡ್ತೀನಿ. ಭಗವಂತ ಮಾತು ಕೊಟ್ಬಿಟ್ಟಿದ್ದಾನೆ. ಅದರಿಂದ ಅವರು ಅಹಂಕಾರಿಗಳು ಅದೇನಾದ್ರೂ ಕಾಪಾಡ್ಬೇಕು ಅವನಿಗೆ. ಅದರಿಂದ ತೇ ಸುತಾನೆ ಗೋಪ್ತಾಸ್ಮಿ. ಅದೇ ನೋಡಿ ವ್ಯತ್ಯಾಸ ದೇವತೆಗಳಿಗೂ ಇದಕ್ಕೆ. ಪ್ರಹ್ಲಾದ ಅತ್ಯಂತ ಇದು, ಪ್ರಹ್ಲಾದ ಭಗವಂತ ಕೇಳ್ಕೊ ಅನ್ಬೇಕಾದ್ರೆ ನೀನು ನನ್ನ ಮನೆಯಲ್ಲ ಅದೇ ಸಾಕು, ಬೇರೆ ಏನು ನನಗೆ ಮನಸ್ಸೇ ಕೊಡಬೇಡ, ಬೇರೆ ಏನು ನಾ ಕೇಳೋದಿಲ್ಲ ಅಂದ್ಬಿಟ್ಟು ಅವನು ಕೇಳ್ಕೋಬೋದಾಯ್ತು. ನನ್ನ ಇದನ್ನ ನೀನು ನಮ್ಮ ವಂಶದ ಆವಾಗ ಅದಕ್ಕೂ ಒಪ್ತಿದ್ದ. ಅವಾಗ ಇದಕ್ಕೆ ವೈದಾಯ್ತು. ಅವನ್ನ ಕೇಳೋದೇ ಇಲ್ಲ ಅವನು. ನಾನು ಅದು ಕೇಳೋದೇ ಬಹಳ ಇದಾಗುತ್ತೆ. ಅದರಿಂದ ಭಗವಂತ ನೀನು ನೋಡ್ಕೊಂಡಿದ್ದೆ, ನಾ ಏನೂ ಕೇಳೋದಿಲ್ಲ ಅಂತ ಭಗವಂತನೇ ತಾನಾಗಿ ಹೇಳ್ತಾನೆ. ನಿನ್ನ ವಂಶದ ಯಾರನ್ನೂ ನಾನು ಕೊಡೋದಿಲ್ಲ ಅಂತ ಅವನೇ ಮಾಡ್ಕೊಡ್ತಾನೆ. ಪ್ರಹ್ಲಾದ ಕೇಳೋದಲ್ಲ, ಭಗವಂತನೇ ತಾನೇ ಕೊಡೋದು. ಅದೇ ತರ ಅವ್ರ ವಂಶದವರೆಲ್ಲ ಹಾಗೆ ಬರ್ತಾ ಇರ್ತಾರೆ. ಬಲಿ ಸಹ ಅದೇ ತರ, ಅದೇ ಗುಣದಲ್ಲಿ ಬಂದಿರೋವನು. ಹಾಗಾಗಿ ಬಲಿ ಅಂತೂ ಅತ್ಯಂತ ದಾನಿ ಕೊಡುಗೆ ಇಷ್ಟ ಅಲ್ಲ, ಅವನು ಬಹಳ ಧರ್ಮಿಷ್ಠ ಅವನು. ಮುಂದೆ ಇದ್ರಲ್ಲಿ ಗೊತ್ತಾಗುತ್ತೆ. ಎಷ್ಟು ಹೇಳ್ತಾರೆ ಶುಕ್ರಾಚಾರ್ಯರು ಇದರಲ್ಲಿ, ಎಲ್ಲವನ್ನ ಅವತಾರನೇ ಹೇಳ್ಬಿಡ್ತಾರೆ. ಅವರಿಗೆಲ್ಲ ತ್ರಿಕಾಲ ಜ್ಞಾನಿಗಳಾದ್ರಿಂದ ಈಗ ನೀನ್ ತಗೊಳ್ತಾನೆ, ಬೆಳಿತಾನೆ, ತ್ರಿವಿಕ್ರಮ ಎಲ್ಲವನ್ನೂ ಹೇಳ್ತಾರೆ ಅವರು. ಆ ತರ ಆದ್ರೂ ಅವನು ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಬ್ರಾಹ್ಮಣರು ಕೊಟ್ಟ ಮಾತು ನಮ್ಮ ವಂಶಕ್ಕೆ ಸರಿ ಇಲ್ಲ ಅಂತ ಕೊಡ್ತಾನೆ ಅವನು. ಆ ತರ ಇಲ್ಲಿ ಅದೇ ನೋಡಿ, ಇವಳು ಕೇಳ್ಕೊತಾಳೆ ನನ್ನ ಮಕ್ಕಳನ್ನ ಕಾಪಾಡು ಅಂತ. ಅದೇ ವ್ಯತ್ಯಾಸ ದೇವತೆಗಳಿಗೂ. ಅಂದ್ರೆ ಎಷ್ಟೋ ವಿಷಯಗಳಲ್ಲಿ ಧರ್ಮಯುಕ್ತರಾದ ರಾಕ್ಷಸರು ಇದ್ರು. ಯಾರು ಭಗವಂತನ್ನೇ ಅನುಯಾಯಿಗಳಾಗ್ತಾರೋ, ಪ್ರಹ್ಲಾದ ವಂಶದವರೆಲ್ಲ ಧರ್ಮಿಷ್ಠರೇ ಅವರು ದೇವತೆಗಳಿಗಿಂತ ಎಷ್ಟೋ ಮೇಲು. ಏನನ್ನೂ ಕೇಳ್ಕೊಳ್ಳೋದಿಲ್ಲ. ಬಲಿನೂ ಅಷ್ಟೇ, ಏನು ಕೇಳೋದಿಲ್ಲ ಅವನು. ನಿನ್ನ ಭಕ್ತಿ ಇದ್ರೆ ಸಾಕು ಅಂತ ಕೇಳ್ಕೊತಾನೆ. ತುಂಬಾ ಚೆನ್ನಾಗಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಿನ್ನ ಭಕ್ತಿ ಇದ್ರೆ ಸಾಕು ಭಗವಂತ ಅಂತ. ಈ ದೇವತೆಗಳು ನನ್ನ ಮಕ್ಕಳನ್ನ ಕಾಪಾಡು, ಇವನ್ ಕಾಪಾಡು, ರಾಜ್ಯ ಕೊಡಿಸು. ನಾನು ಕಡೆಗೆ ಹೇಳ್ತಾಳೆ, ನಾನು ಬಲಿ ಕತ್ಕೊಂಡ್ಬಿಟ್ಟಿದ್ದಾನೆ, ನೀನ್ ರಾಜ್ಯ ಕೊಡಿಸು ಅಂತ ಕೇಳ್ಕೊತಾಳೆ. ಅವನು ಕೇಳ್ತಾಳೆ. ಅವನೇ ಹೋಗಿ ಕೇಳ್ಬೋದು. ಯಾಕಂದ್ರೆ ಯಾರು ಕೇಳಿದ್ರು ಕೊಡ್ತಾ ಇದ್ದ. ಇಂದ್ರ ಹೋಗಿ ಕೇಳಿದ್ರು ಕೊಡ್ತಾ ಇದ್ದ, ಇಲ್ಲ ಅಂತಿರ್ಲಿಲ್ಲ. ನನ್ನ ರಾಜ್ಯ ಕೊಡೋ ಕೊಟ್ಬಿಡ್ತಾ ಇದ್ದ, ಸಂತೋಷವಾಗಿ ಕೊಡ್ತಾ ಇದ್ದ, ದುಃಖ ಪಡ್ಕೋತಿರ್ಲಿಲ್ಲ. ಅವಮಾನ ಅವನಿಗೆ. ತಮ್ಮ ಹೋಗಿ ಯಾಚನೆ ಮಾಡ್ಬೋದು, ಇವನು ಯಾಚನೆ ಮಾಡ್ಬಾರ್ದು. ತಮ್ಮ ಭಗವಂತ ಅನ್ನೋದು ಮನಸ್ಸಲ್ಲೇ ಇಲ್ಲ, ಅಂಶವಾಗಿ ಹುಟ್ಟಿದಾನೆ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾನೆ. ಮಾರೀಚತ ತಪಸೌ ವ್ಯವಸ್ಥಿತ. ನಾನೀಗ ಮರೀಚಿಗಳು ತಪಸ್ಸಲ್ಲಿದ್ದಾರಲ್ಲ, ಅವರ ತಪಸ್ಸನಲ್ಲಿ ಅಂಶವಾಗಿ ಸೇರ್ಕೊಂಡು, ಅಂದ್ರೆ ಆಗ ನಿನ್ನ ಗರ್ಭದಲ್ಲಿ ನಾ ಬರ್ತೀನಿ ಅಂತ ಅತಿಥಿಗೆ ಭಗವಂತ ಮಾತನ್ನ ಕೊಡ್ತಾನೆ.
ಆ ಒಂದು ಕಾರಣದಿಂದ ಅವಾಗ ಅದನ್ನ ಹೇಳ್ತಾರೆ ಕಡೆಗೆ. ಅವಾಗ ಅವಾಗ ಹೇಳ್ತಾನೆ ಕಡೆಗೆ, ಇದನ್ನ ಇನ್ನೂ ಹೇಳ್ಕೊಂಡ್ಬಿಟ್ಟು ಕಡೆಗೆ, ಅಷ್ಟೇ ಅಂದ್ಬಿಟ್ಟು ಕಡೆಗೆ, ನೀನು ಯಾವ ರೀತಿಯಾಗಿ ಪಾಪರಹಿತವಾಗೂ ನೀನು ಮಾಡಿದೆಯೋ ಅದಿತಿ ತುಂಬಾನೇ ಇದು ಕಡೆಗೆ. ನನ್ನ ಧ್ಯಾನವನ್ನೇ ಸ್ವರೂಪವನ್ನೇ ಧ್ಯಾನಿಸುತ್ತಾ ನೀನು ಮಾಡ್ತಾ ಇದೀಯೋ ನೀನು. ಹಾಗಾಗಿ ನಿನಗೆ ಈ ವರವನ್ನ ಕೊಡ್ತಾ ಇದ್ದೀನಿ. ಈ ವರವನ್ನ ಮಾತ್ರ ನೀನು ಗುಟ್ಟ ಇಟ್ಕೋ, ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾರೆ. ನಾಳೆ ಈ ವಿಷಯ ಬೇರೆ ರಾಕ್ಷಸಾದಿಗಳು ಹೋಗ್ಬಾರ್ದು. ಅದರಿಂದ ಇವನು ಉಪೇಂದ್ರನಾಗಿ ಜನಿಸಿದ್ದು ಆಗಿದ್ದೆಲ್ಲ ಕಡೆಯವರೆಗೂ ಗೊತ್ತಾಗದ, ಆಮೇಲೆ ಗೊತ್ತಾಗದ ಅವ್ರಿಗೆ. ತ್ರಿವಿಕ್ರಮಾವತಾರ ಆದ್ಮೇಲೆ ಗೊತ್ತಾಗೋದು, ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಅದರಿಂದ ಇದನ್ನ ಗುಪ್ತವಾಗಿಟ್ಕೋ, ಯಾರಲ್ಲೂ ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾನೆ. ಇದು ದೈವ ರಹಸ್ಯ, ಹಾಗಾಗಿ ನಿನ್ನಲ್ಲೇ ಇಟ್ಕೋ, ನೀನ್ ಏನಕ್ಕೆ ಹೋಗ್ಬೇಡ. ಎಷ್ಟಾಕೆ ಮರೀಚರಿಗೂ ಹೇಳೋಕು ಬೇಡ ಅನ್ಬಿಟ್ಟು ಅಂತ. ಅವರಲ್ಲೇ ಹೋಗಿ ಅಂಶವನ್ನ ಆಗಿ ನಿನ್ನ ಇದ್ರಲ್ಲಿ ಬರ್ತೀನಿ, ನಿನ್ನಲ್ಲೇ ಗುಟ್ಟಾಗಿಟ್ಕೋ, ಯಾರು ಹೇಳಕ್ ಹೋಗ್ಬೇಡ ಅಂತ ಹೇಳ್ತಾ ಕಡೆಗೆ. ಅದು ಅವಳು ಅದೇ ಹೇಳ್ತಾ ಕಡೆಗೆ. ಆಮೇಲೆ ನನ್ನ ಕೆಲಸ ಕೈಗೂಡ್ತಲ್ಲ, ನಾನೇ ಕೇಳಕ್ ಹೋಗಲಿ ಅಂತ ಅವಳು ಸಂತೋಷದಿಂದ ಬರ್ತಾಳೆ. ಅವಾಗ ಹೇಳ್ತಾನೆ, ನಿನ್ನ ಪತಿಯನ್ನ ಅತ್ಯಂತ ಭಕ್ತಿಯಿಂದ ಶುಶ್ರೂಷೆ ಮಾಡು ಅಂತ ಹೇಳ್ತಾನೆ. ಮಾತು ಹೇಳ್ತಾನೆ. ಈಗ ನಿನಗೆ ನಾನು ಇಲ್ಲಿ ಬರ್ಬೇಕಾದ್ರೆ ಪತಿಯನ್ನ ಅತ್ಯಂತ ಮಾಡ್ತಾ ಇರ್ಲಿಲ್ಲ ಅಂತಲ್ಲ, ಅತ್ಯಂತ ಭಕ್ತಿಯಿಂದ ಹೇಗೆ ನನ್ನನ್ನು ಧ್ಯಾನ ಮಾಡಿದ್ಯೋ, ಅವನು ತಪಸ್ಸಲ್ಲಿದ್ದಾನೆ, ಮರೀಚರಿಗೆ ತಪಸ್ಸಲ್ಲಿದ್ದಾರೆ, ನೀನು ಅವನ್ನ ಅತ್ಯಂತ ಇದರಿಂದ ಭಕ್ತಿಯಿಂದ ಶುಶ್ರೂಷೆ ಮಾಡು. ಆವಾಗ ಕೇಳ್ತಂತೆ. ಆವಾಗ ಇದ್ ಮಾಡ್ತಾನೆ. ಇವ್ರು ಯಾವ ಮಾಡ್ತಾರೋ ಅವರು ಮರೀಚರ್, ಅವರು ಜ್ಞಾನಿಗಳಿರ್ಬೇಕಾರಲ್ಲ, ಮಾಡ್ತಾರೆ. ಯಾವಾಗ ಭಗವಂತನ ಅಂಶ ಪ್ರವೇಶ ಆಗುತ್ತಲ್ಲ, ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಧ್ಯಾನದಲ್ಲಿ ನೋಡಿದಾಗ ಅವ್ರಿಗೆ ಭಗವಂತನ ಅಂಶ ಬಂದಿದೆ, ಅವ್ರಿಗೆ ಎಲ್ಲೋ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ತಿಳ್ಕೊಳ್ತಾರೆ, ನೀನಾ ಹೇಳ್ಬೇಡ ಅಂತ ಅಷ್ಟೇ, ಇವನು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ. ಅವ್ರಿಗೆ ಸಂತೋಷ ಆಗುತ್ತೆ, ಭಗವಂತನೇ ನನ್ನಲ್ಲಿ ಬಂದು ನನ್ನಲ್ಲಿ ಅಂಶವಾಗಿ ಸೇರ್ಕೊಂಡು ನನ್ನಲ್ಲಿ ನನಗೆ ಮಗನ ಹುಡ್ತಾ ಇದ್ದಾನೆ, ಸಂತೋಷ ಅಂದ್ಬಿಟ್ಟು ಅವರು ಇದ್ ಮಾಡ್ದ ಕಡೆಗೆ. ಆವಾಗ ಆ ಭಗವಂತ ಬಂದು ಅತಿಥಿಗಳಲ್ಲಿ ಇದರಲ್ಲಿ ಸೇರ್ಕೊಂಡು ಅವರ ವೀರ್ಯದಲ್ಲಿ ಒಂದು ತುಣುವಾಗಿ ಹೋಗಿ ಸೇರ್ಕೊಳ್ತಾನೆ. ಅವಾಗ ಅವರಿಂದ ಉಪೇಂದ್ರನ ತುಂಬಾ ಬರ್ತಾ ಇದಕ್ಕಿನ್ನು ಅನೇಕ ಇದರಲ್ಲಿ ಮಾಡ್ತಾನೆ ಕಡೆಗೆ. ಅವ್ರು ಕೊಂಡಾಡ್ತಾರೆ ಅವರು. ಅವಾಗ ಅದು ತುಂಬಾ ಚೆನ್ನಾಗಿದೆ ಅದಕ್ಕೆ. ಅವಾಗ ಈ ವಿಷಯ ಏನಾಗುತ್ತೆ, ಬ್ರಹ್ಮ ತಪಸ್ ಮಾಡ್ತಾ ಇರ್ತಾನೆ. ಇವನು ಯಾರಿಗೂ ಹೇಳ್ಬೇಡ ಅಂದ್ಬಿಟ್ಟು ಆ ಬ್ರಹ್ಮನಿಗೂ ತಪಸ್ಸಲ್ಲಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಸೃಷ್ಟಿ ಅವಂತಾನೆ ಮಾಡಬೇಕು. ಇವನು ಅದಿತಿಯ ಗರ್ಭದಲ್ಲಿ ಅವಳ ಮಗುವಿಗೆ ಇದ್ ಮಾಡಕ್ ಹೋದಾಗ ಅಲ್ಲಿ ತಕ್ಷಣ ಭಗವಂತ ಕಂಡ್ಬಿಡ್ತಾನೆ ಅವನಿಗೆ. ನೀನ್ ಸುಮ್ಮನೆ ನಾನು ನೋಡ್ಕೊಳ್ತೀನಿ. ಯಾಕಂದ್ರೆ ಬ್ರಹ್ಮ ಎಲ್ಲಾ ಇದ್ರಲ್ಲೂ ಪ್ರತಿಯೊಂದು ಜನ್ಮದಲ್ಲೂ ಬ್ರಹ್ಮನ ಒಂದು ಕಡ ಬೀಳ್ಬೇಕು. ಆಗ್ಲೇ ಹಣೆ ಬರಹ ಅಂತ ಹೇಳ್ತೀವಲ್ಲ, ಅವನಿಗೆ ವಿಧಿಸ್ತಾನೆ ಈ ಕರ್ಮಕ್ಕೆ ಏನ್ ಬರ್ಬೇಕು ಅಂತ. ಭಗವಂತ ನೇರವಾಗಿ ಮಾಡು, ಬ್ರಹ್ಮನೋಗಿ ಮಾಡಿಸ್ತಾನೆ. ಈ ಇದಕ್ಕೆ ನೀನ್ ಇಲ್ಲಿ ಬರ್ಬೇಕು ಅಂತ. ಇಲ್ಲಿ ಅದಿತಿ ಇದಕ್ಕೆ ಬರಕ್ ನೋಡುವ ಸಾಕ್ಷಾತ್ ಬರೋದು ಗೊತ್ತಾಗ್ಬಿಡುತ್ತೆ ಅವನಿಗೆ. ಬಂದು ನೇರವಾಗಿ ತುಂಬಾ ಸ್ತೋತ್ರ ಮಾಡ್ತಾನೆ ಅವನಿಗೆ. ನಮಸ್ತೆ ಪ್ರಶ್ನೆ ಗರ್ಭಾಯ ವೇದ ಗರ್ಭಾಯ ವೇದಸೆ ಅಂದ್ಬಿಟ್ಟು, ತ್ರಿನಾಭಾಯ ತ್ರಿಪುಟಿಷ್ಠಾಯ ಚಿಬಿವಿಷ್ಟಾಯ ವಿಷ್ಣವೇ ಅಂತ ಅವಳು ಪ್ರಶ್ನೆ ಗರ್ಭ ಅಂತ ಅವಳು ಎಲ್ಲವನ್ನೂ ಕೊಂಡಾಡ್ತಾನೆ ಅವಳನ್ನ. ಅದಕ್ಕೆ ತುಂಬಾ ಸ್ತೋತ್ರ ಇದೆ ಅದು. ಆ ಸ್ತೋತ್ರವನ್ನು ಮಾಡ್ತಾನೆ. ಸ್ತೋತ್ರವನ್ನು ಮಾಡುವಾಗ ಭಗವಂತ ಅವನಿಗೂ ಅದೇ ಹೇಳ್ತಾನೆ. ಅದಕ್ಕೆ ಇದು ನೀನು ಈ ವಿಷಯ ಇರ್ಲಿ, ಹೊರಗಡೆ ಯುದ್ಧ ಮಾಡೋದು ಬೇಡ ಭಗವಂತ ಹೇಳ್ತಾನೆ. ಹಾಗೆ ಅವನು ಸಹ ಮಾಡಿ ಆಶೀರ್ವಾದ ಮಾಡಿ ಮಕ್ಕಳು ಇದಾಗುತ್ತೆ ಅಂತ ಹೊರಟ್ಬಿಡ್ತಾನೆ ಕಡೆಗೆ. ಇದಾದ್ಮೇಲೆ ಕಡೆಗೆ ಏನಾಗುತ್ತೆ, ಆಮೇಲೆ ಭಗವಂತನ ಜನನವಾಗುತ್ತೆ. ಎಲ್ಲಾ ಜನನದಲ್ಲೂ ಭಗವಂತ ಹಾಗೇ ಹೋಗ್ತಾನೆ ಅವನು. ಅದೇ ಹೇಳ್ತಾರೆ ಇದರಲ್ಲಿ ಇದಕ್ಕೆಂದ್ರೆ ಇದೇ ಅವಳು ಮುಂದೆ ದೇವಿಗೆ ಗರ್ಭದಲ್ಲಿ ಬರೋ ಹೇಳ್ತಾನಲ್ಲ, ನಾನೇನ್ ಮಾಡ್ಲಿ, ನೀನು ಪ್ರಶ್ನೆ ಗರ್ಭ ಆಗ್ಬೇಕಾದ್ರೆ ನೀನೇ ಹುಡ್ಬೇಕು ಅಂತ ಹೇಳ್ಕೊಂಡು ನಿನ್ ತರಾನೇ ಮಗ ಬೇಕು ಅಂತ, ನಂತರ ಇನ್ನೊಬ್ಬ ಇಲ್ಲ, ಅದನ್ನ ನಾನೇ ಬಂದೆ ಅಂತ ಇವಳಿಗೂ ಅದೇ ತಾರೆ. ಕ್ಷಾಮಾವದಾತೋ ಜಶರಾಜ ಕುಂಡಲ ತ್ರಿಶೋಲ್ಲ ಸಚ್ಛ್ರೀ ವದನಾಂಬುಜ ಕುಮಾನೆ ಶ್ರೀವತ್ಸವಕ್ಷ ವಲಯಾಂಗದೋಲ್ಲಸತೆ ಕಿರೀಟ ಕಾಂಚೀನ ಗುಣಹಾರ ನೂಪುರ. ಅವಳು ಹುಟ್ಟಬೇಕಾದಂದ್ರೆ ಅವನು ಭಗವಂತ ಶ್ಯಾಮಾವದಾತ, ಅವನು ಶ್ಯಾಮಲವನ್ನ ಅದೇ ತರ ಹುಡ್ತಾನೆ ಕಡೆ. ನಿರ್ಮಲ ಆಗಿರ್ತಾನೆ ಕಡೆಗೆ. ಜಶ ರಾಜಕುಂಡಲ ತ್ವಿಷ ಅವನದ್ರಲ್ಲಿ ಮಕರ ಕುಂಡಲ ಹುಟ್ಟುವಾಗ್ಲೇ ಮಕರ ಕುಂಡಲ ಇದೆ. ಅದಕ್ಕೆ ಕಾಂತಿಯಿಂದ ಹೊಳಿತು ಮುಖ ಕಮಲ ಇದೆ ಅದರಿಂದ. ಆಮೇಲೆ ಅದಾದ್ಮೇಲೆ ಶ್ರೀವತ್ಸ ವಕ್ಷ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯೂ ಕಾಣ್ತಾ ಇದೆ. ತಾಯಿನೂ ಇದ್ದಾಳೆ ಅದರಲ್ಲಿ, ಶ್ರೀವತ್ಸ ವಕ್ಷ. ಅದರಿಂದ ಯಾಕೆಂದ್ರೆ ಅವಳು ಬಿಟ್ಟಿರೋದಿಲ್ವಲ್ಲ, ಶ್ರೀವತ್ಸ ಚಿಹ್ನೆಯೂ ಇದೆ. ಶ್ರೀವತ್ಸ ಚಿಹ್ನೆ ಇದೆ, ತಾಯಿನೂ ಇರ್ತಾಳೆ ಅಂತ ಅದಕ್ಕೆ. ಆಮೇಲೆ ಅವನಿಗೆ ಕೈ ಕಡಗ, ತೋಳು ಬಳೆ, ಅದು ಅವನು ಹಾರ, ಕೌಸ್ತುಭ ಹಾರ ಎಲ್ಲವೂ ಇದೆ, ಯಾವುದೂ ಹೋಗಿಲ್ಲ ಅದರಿಂದ. ಆಮೇಲೆ ಕಿರೀಟ, ಒಡ್ಯಾಣ, ಹಾರ, ಕಾಲ್ಗೆಜ್ಜೆನೂ ಬಿಟ್ಟಿಲ್ಲ ಅವನು. ಎಲ್ಲರೂ ಸಹ ಎಲ್ಲವನ್ನೂ ಮಾಡ್ಕೊಂಡು ಪುಮಾನ್ ಪುರಾಣ ಅನ್ನೋಲ್ತಾನೆ. ಅದಕ್ಕೆ ಹಾರನೂ ಪುರಃ, ಅವನು ಭಗವಂತ ಜನಿಸ್ತಾನ ಅವನು. ಅವರಿಗೆ ಅದೇ ತರ ಎಲ್ಲವನ್ನು ಜನಿಸ್ತಾನ. ಅದಕ್ಕೆ ಮಧುವ್ರತ ವ್ರಾತ ವಿಗುಷ್ಟಯ
ರಾಜಿತ ಶ್ರೀ ವನಮಾಲಯಾ ಹರಿಃ ಪ್ರಜಾಪತೇರ್ವೇಷ್ಮತ ಮಸ್ವರೋಚಿಷ ವಿನಾಶಯನ್ ಕಂಠ ನಿವಿಷ್ಟ ಕೌಸ್ತುಭಃ. ಕಡೆಗೆ ಅದೇನ್ ಮಾಡ್ತಾನಂತೆ, ಅವಾಗ ಬರ್ತಾನೆ ಅವನಿಗೆ. ಅವಾಗ ಯಾವಾಗ ಇವನು ಹುಟ್ಟುವಾಗ ವನಮಾಲೆ ಅಂತ ಹುಟ್ಬಿಟ್ನೋ, ಆ ದುಂಬಿಗಳು ಎಲ್ಲಿ ಗೊತ್ತಾಗುತ್ತೋ ಗೊತ್ತಿಲ್ಲ, ವಧುವ್ರತ ವ್ರಾತ ವಿಭುಷ್ಟಯ, ಆ ದುಂಬಿಗಳೆಲ್ಲ ಬಂದ್ಬಿಡ್ತಂತೆ. ಬಂದ್ಬಿಟ್ಟು ಗೊಯ್ ಅಂತ ಮಧುವನ್ನ ಹೀರೋದಕ್ಕೆ ಬಂದು ಆ ವನಮಾಲೆ ಅಂತ ಸುತ್ತಾಳ ಶುರು ಆಯ್ತಂತೆ, ಶಬ್ದ ಮಾಡ್ತಾ ಅದಕ್ಕೆ ದುಂಬಿಗಳ ಬಳಗವೇ ಬಂದ್ಬಿಡ್ತಂತೆ, ಶಬ್ದ ಮಾಡೋ ಶುರು ಆಯ್ತಂತೆ. ಕಡೆಗೆ ಸ್ವಚ್ಛವಾದ, ಆಮೇಲೆ ವನಮಾಲೆಯಿಂದ ಹೊಳಿತಾ ಇದ್ದಾನೆ. ವನಮಾಲೆ ಸುಗಂಧವಾದದ್ದು, ಆ ಸುಗಂಧಕ್ಕೆ ಮಾಡಿ ದುಂಬಿಗಳೆಲ್ಲ ಬಂದು ವಾಸನೆಗೆ ಚೇಂಕಾರ ಮಾಡಕ್ ಶುರು ಮಾಡ್ತಂತೆ ಅದಕ್ಕೆ. ಅದರಿಂದ ವಿರಾಜಿತ, ಅತ್ಯಂತ ಪ್ರಕಾಶಮಾನವಾಗಿದ್ದಾನವನು ಹರಿ. ಕಂಠ ನಿವಿಷ್ಟ ಕೌಸ್ತುಭ, ಅವನ ಕಂಠದಲ್ಲಿ ಕೌಸ್ತುಭ ಮಣಿ ಇದೆ, ಅದನ್ನ ಧರಿಸ್ಕೊಂಡಿದ್ದಾನೆ ಅದಕ್ಕೆ. ಆಮೇಲೆ ಸ್ವರೋಚಿಷ, ತನ್ನದೇ ಆದ ತೇಜಸ್ಸು, ಅತ್ಯಂತ ತೇಜಸ್ವಿ ಸ್ವರೋಚಿಷ. ಕಡೆಗೆ ಪ್ರಜಾಪತೇ ವೇಷ್ಮ, ಇಲ್ಲಿ ಪ್ರಜಾಪತಿ ಕಶ್ಯಪ ಪ್ರಜಾಪತಿಯೇ ವೇಷ್ಮತ, ಅವರ ಮನೆಯಲ್ಲಿ ಏನ್ ಮಾಡ್ತಾನೆ ವೇಶ್ಯ ತಮಃ ವಿನಾಶಾರ್ಯ, ಅವರ ಮನೆಯಲ್ಲಿರುವ ಕತ್ತಲು, ಪ್ರಜಾಪತಿಯ ಮನೆಯಲ್ಲಿರುವ ಅಂದ್ರೆ ಕಶ್ಯಪರ ಮನೆಯಲ್ಲಿರುವ ಕತ್ತಲು ಅಂದ್ರೆ ಅವರಲ್ಲಿದ್ದ ಅಂಧಕಾರ ಕತ್ತಲನ್ನೆಲ್ಲ ಹೋಗಲಾಡಿಸ್ಬಿಟ್ಟ, ವಿನಾಶಯನ್ನೇ ಅಂತ ಇವನು ಭಗವಂತ ಹುಟ್ಟದ ಅವನು ಅಂದ್ಬಿಟ್ಟು ಅದ್ರ ಅದ್ಭುತವಾಗಿ ಹೇಳ್ತಾರೆ ಅದಕ್ಕೆ. ವಾಮನನ ಅವತಾರವಾಗುತ್ತೆ ಅದಕ್ಕೆ. ಅದಾದ್ಮೇಲೆ ಏನ ಕಡೆಗೆ ಯಾವಾಗ ಅದಾಯ್ತು, ಕಡೆಗೆ ಭಗವಂತ ಬರ್ತಾರೆ, ಎಲ್ಲವೂ ಹುಟ್ಟಿದ ತಕ್ಷಣ ದಿಶಃ ಪ್ರಸೇತು ಶೈಲಾಶಯಾಸ್ತದ. ನೋಡಿ ಹೇಗೆ ಅಚೇತನ ವಸ್ತುಗಳು ದಿಕ್ಷುಗಳೆಲ್ಲವೇ ಎಲ್ಲವೂ ಸಹ ತಮ್ಮ ಸ್ವಚ್ಛಗಳಾಗ್ಬಿಡ್ತಂತೆ ಅದಕ್ಕೆ. ಸಲಿಲ ಆಶಯ, ನೀರುಗಳೆಲ್ಲ ಸ್ವಚ್ಛವಾಗುತ್ತದೆ, ಇದಾಗಿದ್ದ ನೀರೆಲ್ಲವೇ ಹೊಳೆ ಕೆರೆ ಕುಂಟೆಗಳೆಲ್ಲವೇ ಸ್ವಚ್ಛವಾದ ನೀರಿಂದ ಆಗ್ಬಿಡ್ತಂತೆ. ಕಡೆಗೆ ಪ್ರಜೆಗಳೆಲ್ಲವೇ ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಸಂತೋಷ, ಏನ್ ಗೊತ್ತಿಲ್ಲ, ಎಲ್ಲರೂ ಸಂತೋಷ, ಎಲ್ಲರ ಮನಸ್ಸಲ್ಲೂ ಪ್ರಹಿಷ್ಟವಾದ ಇವನು ಜನನಾದ ತಕ್ಷಣ ಇಡೀ ಪ್ರಜೆಗಳು ಸಂತೋಷ ಪಟ್ರಂತೆ. ಕಡೆಗೆ ಋತುಗಳು ಎಲ್ಲವೂ ಗುಣಾನ್ವಿತವಾಯ್ತಂತೆ, ಆಯಾ ಋತು ಏನೇನು ಗುಣಗಳಿದೋ ಆ ಗುಣಾನ್ವಿತವಾಗೋಯ್ತಂತೆ ಋತುಗಳೆಲ್ಲವೂ ಸರಿ. ಕಡೆಗೆ ಸ್ವರ್ಗ ಅಂತರಿಕ್ಷ ಭೂಮಿ ಎಲ್ಲವೂ ಸಹ ಒಂದು ಹರ್ಷದ ಒಂದು ಇದು ಆಯ್ತಂತೆ. ಆಮೇಲೆ ಅಗ್ನಿಜಿಕ್ವಾಹ, ಆಮೇಲೆ ಅಗ್ನಿಗಳು ಜ್ವಾಲೆಗಳು ಚೆನ್ನಾಗಿ ಉರಿಯಕ್ಕೆ ಶುರು ಆಯ್ತಂತೆ. ಕಡೆಗೆ ಗಾವಹ ದ್ವಿಜಾಹ ನಗಾಶ್ಚ ಸಂಜಜಕ್ಯು, ಹಸುಗಳು ಕಡೆಗೆ ಅಷ್ಟೇ. ದ್ವಿಜಾಹ ಅಂದ್ರೆ ಬ್ರಾಹ್ಮಣರು, ನಗ ಅಂದ್ರೆ ಪರ್ವತಗಳು, ನಾಗಾಹ ಅಂದ್ರೆ ಹಾವು ಸರ್ಪಗಳು ಎಲ್ಲವೂ ಕೂಡ ಸಂಜಗೃಷು, ಇವನು ಹುಟ್ಟಿದ ತಕ್ಷಣ ಎಲ್ಲಕ್ಕೂ ಕಾರಣ ಏನು ಕೇಳೋದು ಗೊತ್ತಿಲ್ಲ, ಎಲ್ಲವೂ ಸಂತೋಷ. ಅಚೇತನವೇ ಸಂತೋಷ ಪಟ್ಟ ಮೇಲೆ ಈ ಚೇತನ ವಸ್ತುಗಳು ಎಲ್ಲವೂ ಸಂತೋಷ ಪಟ್ಟುವಂತ. ಅದಕ್ಕೆ ಶ್ರೋಣಾಯಾಮ್ ಯಾವಾಗ ಹುಟ್ಟು ಅಂತ ಹೇಳ್ತಾರೆ, ಶ್ರೋಣಾಯಾಮ್ ಶ್ರವಣ ದ್ವಾದಶ್ಯಾಂ ಮುಹೂರ್ತೆ ಜತಿ ಪ್ರಭು ಸರ್ವೇ ನಕ್ಷತ್ರ ರಾಧ್ಯಾಶ್ಚ ಚಕ್ರುಸ್ತ ಜನ್ಮ ದಕ್ಷಿಣಂ. ಅವನ ಜನ್ಮ ಚಕ್ರು ಹೋದ ಜನ್ಮ ಆಯ್ತು ಯಾವಾಗ ಅಂದ್ರೆ ಹೇಳ್ತಾರೆ ಅವನು ಶ್ರವಣ ದ್ವಾದಶಿ ಅಂದ್ರೆ ದ್ವಾದಶಿಯ ತಿಥಿಯಲ್ಲಿ ಶ್ರವಣ ನಕ್ಷತ್ರ ಸೇರ್ಕೊಂಡಿದ್ರೆ ಶ್ರವಣ ದ್ವಾದಶಿ ಅಂತ. ಆ ಶ್ರವಣ ದ್ವಾದಶಿ ಅದು ಭಾದ್ರಪದವಾದ ಶುಕ್ಲ ಪಕ್ಷ ದ್ವಾದಶಿ ಅದು. ಅದರಲ್ಲಿ ಶ್ರೋಣಾಯಾಮ್ ಅಂದ್ರೆ ಶ್ರವಣ ನಕ್ಷತ್ರ ಅವತ್ತು. ಅದರಲ್ಲಿ ಅಭಿಜಿತ್ ಮುಹೂರ್ತ 12 ಗಂಟೆ ಇದೆ. ಅಭಿಜಿನ್ ಮುಹೂರ್ತದಲ್ಲಿ ಇವನು ಭಗವಂತನ ಅವತಾರ ಆಗುತ್ತೆ. ಕಡೆಗೆ ಯಾವಾಗ ಇವನು ಅಭಿಜಿನ್ ಮುಹೂರ್ತ ಹುಟ್ಟಿದ್ನೋ ನಕ್ಷತ್ರ ತಾರಾದ್ಯಾಹ ಸರ್ವೇ ತಜ್ಜನ್ಮ ಜನನ ಕಾಲ ದಕ್ಷಿಣಾಂ ಅಂತ ಮಾಡುದು. ಇವನು ಹುಟ್ಟಿದ್ರಿಂದ ಎಲ್ಲಾ ನಕ್ಷತ್ರಗಳು ಸಹ ಎಲ್ಲವೂ ಸಹ ಇವನ ಜನ್ಮ ಕಾಲವನ್ನ ಅತ್ಯಂತ ಪುಣ್ಯಕಾಲವನ್ನಾಗಿ ಮಾಡ್ಬಿಟ್ಟಂತೆ. ಅದಕ್ಕೆ ಅಭಿಜಿನ್ ಮುಹೂರ್ತ ಇವತ್ತು ಹೇಳೋದು. ಇವನ ಎಲ್ಲಾ ತಾರೆಗಳು ಸೇರಿ ಈ ಅಭಿಜಿನ್ ನಕ್ಷತ್ರ ಈ ಹುಟ್ಟಿದೆಲ್ಲ ಈ ನಕ್ಷತ್ರವೇ ಅತ್ಯಂತ ಶುಭವಾದದ್ದು ಅಂದ್ಬಿಟ್ಟು ಎಲ್ಲವೂ ಶುಭತ್ವವನ್ನ ಎಲ್ಲಾ ನಕ್ಷತ್ರಗಳು ಅಭಿಜಿನ್ ನಕ್ಷತ್ರ ಕೊಟ್ಬಿಡ್ತಂತೆ. ಅದಕ್ಕೆ ಈಗ ನಮಗೆ ಅಭಿಜಿನ್ ನಕ್ಷತ್ರ ಅಂತ ನಾವು ಇದನ್ನು ಸೇರಿಸ್ಕೊಳ್ತೀವಿ, ನಮ್ಗೆ ಅದ್ರಲ್ಲಿಲ್ಲ ಅದು. ಅದನ್ನ ಬೇರೆ ನಾವು ಇದನ್ನ ಮಾಡ್ತೇವೆ. ಆ ಮುಹೂರ್ತವನ್ನು ಮಾತ್ರ ಇಟ್ಕೊಂಡಿದ್ವಿ, ಆ ನಕ್ಷತ್ರದಲ್ಲೂ ಇತ್ತದು. ಎಲ್ಲವೂ ಸೇರಿ ಆ ಮುಹೂರ್ತವನ್ನ ಅತ್ಯಂತ ಶುಭಪ್ರದವಾಗಿ ಮಾಡಿಬಿಟ್ರು. ಅಭಿಜಿನ್ ಮುಹೂರ್ತದಲ್ಲಿ ಯಾರನ್ನು ಏನು ನೋಡ್ಬೇಕಾಗಿಲ್ಲ, ಬಹಳ ಪ್ರಶಸ್ತವಾದ್ದು ಅಂತ. ರಾಮನ ಪಟ್ಟಾಭಿಷೇಕ ಆಗ್ಬೇಕಾದ್ರೂ ಅಭಿಜಿನ್ ಮುಹೂರ್ತದಲ್ಲೇ ಮಾಡ್ತಾರೆ, ಬಹಳ ಪ್ರಶಸ್ತವಾದ ಕಾಲ ಅಂದ್ಬಿಟ್ಟು ಅದನ್ನ. ಅದಕ್ಕೆ ಅವಾಗ ಅದನ್ನ ಹೇಳ್ತಾರೆ. ಕಡೆಗೆ ಅವಾಗ ಏನಾಯ್ತಾರೆ, ಮಧ್ಯಾಹ್ನ ಆದ್ರಿಂದ ಅವಾಗ ದ್ವಾದಶಿ ಅವತ್ತು ಮಧ್ಯಾಹ್ನ ಆದ್ರಿಂದ ಎಲ್ಲವೂ ಸಹ ಯಾವ ಕಡೆಗೆ ಅವಾಗ ಹೇಳ್ತಾರೆ ಅದು ಈ ದ್ವಾದಶಿ 12 ಗಂಟೆ ಮಧ್ಯ ಇದೆಯ ತಿಥಿ ಇದೆಯಲ್ಲ, ಅದಕ್ಕೆ ವಿಜಯ ಅಂತ ಒಂದು ಹೆಸರು ಬಂದ್ಬಿಡ್ತಂತೆ. ಯಾಕೆ ಭಗವಂತ ಅಲ್ಲಿ ಮಾಡಿದ್ರಿಂದ ಆ ಒಂದು ತಿಥಿಗೆ 12 ಗಂಟೆಗೆ ದ್ವಾದಶಿ ಇದ್ದ ಅಂದ್ರೆ
ಅದು ಶ್ರವಣ ನಕ್ಷತ್ರ ಕೂಡಿದ್ರೆ ಅದಕ್ಕೆ ವಿಜಯಾತಿಥಿ ಅಂತ, ವಿಜಯ ಅಂತ ಅತ್ಯಂತ ಪ್ರಶಸ್ತವಾದದ್ದು ಅಂತ ಲೋಕದಲ್ಲಿ ಆವತ್ತಿನಿಂದ ಕೊಂಡಾಡಲ್ಪಟ್ಟಂತೆ. ವಾಮನನ ಜವನವಾದಂತ ಮಧ್ಯಾಹ್ನ ಇರಬೇಕು, ಶ್ರವಣ ದ್ವಾದಶಿ ಆಗಿರ್ಬೇಕು. ಆ ದಿನ ಅದು ಅತ್ಯಂತ ಪ್ರಶಸ್ತವಾದದ್ದು. ಅದಕ್ಕೆ ಆ ನಾಮನ ವಿಜಯ ಅಂತಾನೆ ಅದಕ್ಕೆ ಹೇಳಲ್ಪಡ್ತು. ಅದಕ್ಕೆ ಅವನ ಉತ್ಪತ್ತಿನೇ ವಿಜಯ ಆಯ್ತು. ಅದರಿಂದ ಆ ಹುಟ್ಟಿದ ಸಮಯವನ್ನು ವಿಜಯ ಅಂತಾನೆ ಲೋಕದಲ್ಲಿರೋ ಮಹಾನುಗಳು ವೇದವಿತ್ತುಗಳೆಲ್ಲ ಕೊಂಡಾಡಕ್ಕೆ ಶುರು ಮಾಡಿದ್ರು. ಕಡೆಗೆ ಆಮೇಲೆ ಹೇಳ್ತಾರೆ, ಆಮೇಲೆ ಶಂಖ ದುಂದುಬಿ ಎಲ್ಲ ಆಕಾಶದಲ್ಲಿ ಶಂಖ ದುಂದುಬಿಗಳಾಯ್ತು. ದೇವತೆಗಳ ಪುಷ್ಪವೃಷ್ಟಿ ಮಾಡಿದ್ರು. ಅವನ ಮನೆ ಪೂರ್ಣವಾಗಿ ಪುಷ್ಪವೃಷ್ಟಿ ಆಗೋಯ್ತು. ಕಾಲಿಡಕ್ ಜಾಗ ಎಲ್ಲ ಬರೀ ಹೂವೇ ಆಗಿತ್ತಂತೆ. ದೇವತೆಗಳೆಲ್ಲ ಬಂದು ವಾಮನನ ಅವತಾರ ಆಯ್ತಲ್ಲ, ಎಲ್ಲರೂ ಸಹ ಬಂದು ಇದು ಮಾಡಿದ್ರು ಅಂದ್ಬಿಟ್ಟು ಎಲ್ಲವರು ಸಹ. ಆಮೇಲೆ ಅಪ್ಸರಸೆ ಎಲ್ಲ ನೃತ್ಯ ಮಾಡಿದ್ರು. ಆಮೇಲೆ ಗಂಧರ್ವರೆಲ್ಲ ಹಾಡಕ್ ಶುರು ಮಾಡಿದ್ರು. ಕಿನ್ನರರು, ಅವರು ಪಿತರರು, ಮನುಗಳು, ಎಲ್ಲರೂ ಅಗ್ನಿಗಳು ಎಲ್ಲರೂ ಇವನ್ನ ಕೊಂಡಾಡ ಸಿದ್ಧರು, ವಿದ್ಯಾಧರರು ಅದೆಲ್ಲ ಬರುತ್ತೆ, ಶ್ಲೋಕಗಳು ಬರುತ್ತೆ. ಅದನ್ನ ಎಲ್ಲರೂ ಸಹ ಹಾಡಕ್ ಶುರು ಮಾಡುತ್ತೆ. ಗಾಯಂತೋ ಹಾಡಕ್ ಶುರು ಮಾಡಿದ್ರು, ನೃತ್ಯ ಮಾಡಕ್ ಶುರು ಮಾಡಿದ್ರು. ಕಡೆಗೆ ಅವಾಗ ಅದಿತಿಯ ಆಶ್ರಮ ಅಂದ್ರೆ ಅವರು ಋಷಿಗಳಾದ್ರಿಂದ ಮಾರೀಚ ಪ್ರಜಾಪತಿ ಅವರ ಆಶ್ರಮದಲ್ಲಿ ಎಲ್ಲೆಡೆ ಹೂವು ಚೆಲ್ಲಲ್ಪಟ್ಟಿತ್ತು, ಹೂವೇ ಇತ್ತು ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಕಡೆಗೆ ಹೆಸರು ಅಂದ್ಬಿಟ್ಟು ಅಂತ. ಕಡೆಗೆ ಆವಾಗ ಏನಾಯ್ತು, ಇವರು ಈಗ ನೋಡ್ತಾ ಇದ್ದಾರಂತೆ. ಯಾವಾಗ ಇವರು ನೋಡ್ತಾ ಇರ್ಬೇಕಾದ್ರೆ ಎಲ್ಲರೂ ಸಹ ಇವನ ಭಗವಂತನ ಈ ನಿಜ ಭಗವಂತನ ಗರ್ಭದಲ್ಲಿ ಬಂದು ಹುಟ್ಟಿದ ತಕ್ಷಣ ಅವನು ಇದರಿಂದ ಬಿಡ್ನಲ್ಲಿ ಎಲ್ಲವೂ ಬಂದ ತಕ್ಷಣ ಹಾಗೇ ಬೆಳೆಯಕ್ಕೆ ಶುರು ಮಾಡಿದ. ಆಗ್ಲೇ ಬೆಳೆದಂಗೆ ಹಾಗೇ ಬೆಳೆಯಕ್ಕೆ ಬ್ರಹ್ಮಾದಿಗಳೆಲ್ಲ ಇನ್ನು ಬರ್ತಾ ಇದ್ದಾರೆ. ಬರೋಷ್ಟರಲ್ಲೇ ಇವನು ಬೆಳೆದ್ಬಿಟ್ಟ. ಆಗ್ಲೇ ಅವನು ಮಗುವಾಗಿದ್ದವನು ಬೆಳೆಯಕ್ಕೆ ಶುರು ಆಗುತ್ತಂತೆ. ಕಡೆಗೆ ಆವಾಗ ಗಾರುಡಿಗರಂತೆ, ಗಾರುಡಿ ಅಂದ್ರೆ ಮಂತ್ರ ಮಾಡ್ತಾರಲ್ಲ ಗಾರುಡಿಗರು, ಒಂದು ಬುಟ್ಟಿ ಇಟ್ಟು ಆಮೇಲೆ ತೆಗೆದ ಒಳಗಡೆ ಒಂದು ಮಗು ಮಕ್ಕಳೆಲ್ಲ ಬರ್ತಲ್ಲ ಈಚೆ, ಆತರ ಗಾರುಡಿಗರಂತೆ ಇವನು ಮಗುವಾಗಿದ್ದವನು ವಾಮನನಾಗ್ಬಿಟ್ಟ. ಆಗ ವಾಮನ ಬಿಟ್ಟು ಆಗ್ಬಿಟ್ಟ ಅವನು. ತಕ್ಷಣ ನೋಡ್ತಿರುವಂಗೆ ವಾಮನ ಬಿಟ್ರನಾಗ್ಬಿಟ್ರಂತೆ ಅವನ. ಕಡೆಗೆ ಅವಾಗ ಅವನಾದ ಹೇಳ್ತಾ ಕಡೆಗೆ ವಾಮನೋ ಬಟು ಸಂಪತ್ಯತೋ ದಿವ್ಯ ಗತಿರನ್ಯಥಾ ನಟಃ ಅಂದ್ಬಿಟ್ಟು ಅವನ. ಕಡೆಗೆ ಇವನು ನಟಃ ಒಂದು ನಾಟಕದಲ್ಲಿ ಹೇಗೆ ಬರುವಾಗ, ನಾಟಕದಲ್ಲಿ ಹೇಗೆ ಚಿಕ್ಕದವ್ರದ್ದು ತಕ್ಷಣ ದೊಡ್ಡವನ್ ತೋರಿಸ್ತಾರೋ ಹಾಗೆ ಇದು ನಟನೇನೆ ಒಂದು. ಆಗ ಹುಟ್ಟಿದ ತಕ್ಷಣ ವೇದವ್ಯಾಸರು ಅಷ್ಟೇ, ಹುಟ್ಟಿದ ತಕ್ಷಣ ಅವರು ಯಜ್ಞೋಪಯುಕ್ತರಾಗೆ ಹುಟ್ಟುಬಿಡ್ತಾರೆ. ಹುಟ್ಟಿದ ತಕ್ಷಣ ಹಾಗೆ ಬೆಳೆದು ಯಜ್ಞೋಪಯುಕ್ತರಾಗ್ಬಿಡ್ತಾರೆ. ಅದೆಲ್ಲ ಭಗವಂತನ ಈ ವಾಮನನು ಅದೇ, ಅವರು ವಿಷ್ಣುವಿನ ಅಂಶವಾದ್ರಿಂದ ಆ ತರ ಆಯ್ತು. ಇವನು ಅಷ್ಟೇ, ವಾಮನೂ ಅಷ್ಟೇ ಹುಟ್ಟುವಾಗ್ಲೇನೆ ಎದ್ದು ಇದಾಗ್ತಾನೆ. ಆದ್ರೆ ಇದಕ್ಕೆ ಉಪನಯನವನ್ನ ಬ್ರಹ್ಮ ಬಂದ್ ಮಾಡ್ತಾನೆ. ಅದನ್ನ ಇದರದಷ್ಟೇ ವ್ಯತ್ಯಾಸ. ತಂಬಟುಂ ವಾಮನಂ ದೃಷ್ಟ ಭೂತಮಾನ ಮಹರ್ಷಯ ಬಂದ. ಸೊ ಮಹರ್ಷಿಗಳು ಬಂದಿದ್ದಾರೆ. ಬಂದು ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಬ್ರಹ್ಮರುದ್ರೆಲ್ಲ ಬರ್ತಾರೆ. ಇವನು ಒಟ್ಟು ಆಗ್ಬಿಟ್ಟ. ಇವನು ಇದೇನಪ್ಪ, ನಾವು ಜಾತಕರ್ಮವೇ ಮಾಡ್ಲಿಲ್ಲ, ಅಷ್ಟೇ ಹುಟ್ಟಿದ ತಕ್ಷಣ ಮಾಡೋದು ಜಾತಕರ್ಮ ಇದು ಮಾಡ್ಬೇಕು ಅನ್ನೋಷ್ಟರಲ್ಲಿ ಇವನು ಮಗು ಇದಾಗ್ಬಿಟ್ನಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅವರು, ಕರ್ಮಾಣಿ ಕಾರಯಾಮಾಸು ಪುರಸ್ಕೃತ್ಯ ಪ್ರಜಾಪತಿ ಕಶ್ಯಪ ಪ್ರಜಾಪತಿ ಮರೀಚ ಅವರನ್ನ ಇಟ್ಕೊಂಡು, ಕಶ್ಯಪ ಪ್ರಜಾಪತಿಯನ್ನು ಇಟ್ಕೊಂಡು ಮೊದಲು ಜಾತಕರ್ಮವನ್ನು ಮಾಡಿಸ್ಬಿಡ್ತಾರೆ. ದೊಡ್ಡವನಾಗ್ಬಿಟ್ಟಿದ್ದಾನೆ ಈಗೆಲ್ಲ ಜಾತಕರ್ಮ ನಾಮಕರಣ ಒಟ್ಟಿಗೆ ಮಾಡ್ತಾರಲ್ಲ, 3 ವರ್ಷ ಇದೆಲ್ಲ ಆದ್ಮೇಲೆ ಆ ತರ ಭಗವಂತನಿಗೆ ಆಧಾರ ಆಯ್ತು. ಹುಟ್ಟಿದಾಗ ಅವ್ನು ಜಾತಕರ್ಮ ಮಾಡಕ್ಕೆ ಆಗ್ಲಿಲ್ಲ, ದೊಡ್ಡವನಾಗ್ಬಿಟ್ಟ. ಆದ್ರೂ ಕರ್ಮವನ್ನು ಬಿಡುವಾಗಿಲ್ವಲ್ಲ, ಅವ್ರ ಋಷಿಗಳೆಲ್ಲ ಸೇರಿ ಜಾತಕರ್ಮವನ್ನ ಮಾಡಿಸ್ತಾರೆ ಅವರಿಗೆ. ಆವಾಗ ಏನ್ ಮಾಡ್ತಾನೆ, ಒಂದು ಆಯ್ತು. ಆಮೇಲೆ ಹೇಳ್ತಾರೆ, ಈಗ ಒಟು ಆಗ್ಬಿಟ್ಟ ಅವನು, ಈಗ ಅವನಿಗೆ ಉಪನಯನ ಬಂದಿದ್ದಾನೆ, ಉಪನಯನವನ್ನು ಈಗಲೇ ಮಾಡಿಬಿಡು ಅಂತ ಹೇಳ್ತಾರೆ ಅವನಿಗೆ. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾ ಬ್ರವೀತೆ ಬೃಹಸ್ಪತಿ ಬ್ರಹ್ಮಸೂತ್ರಂ ಮೇಕಲಾಂ ಕಶ್ಯಪೋ ದದೌ ಅಂದ್ಬಿಟ್ಟು, ದದೌ ಕೃಷ್ಣಾಜನಂ ಭೂಮಿ ದಂಡಂ ಸೋಮ ವನಸ್ಪತಿ ಕೋಪೀನಾ ಚಾದನಂ ಮಾತಾ ದ್ಯೌಶ್ಚತ್ರಂ ಜಗತೀಪತೆ ಕಮಂಡಲಂ ವೇದಗರ್ಭ ಕುಶಾನ್ ಸಪ್ತರ್ಷೋ ದದು ಅಕ್ಷಮಾಲಾಂ ಮಹಾರಾಜ ಸರಸ್ವತ್ಯವ್ಯಯಾತ್ಮನಃ. ಕಡೆಗೆ
ಅವಾಗ ಹೇಳ್ತಾರೆ ಇವನು ಯಾವಾಗ ಹುಟ್ಟತಾನ ಅವಾಗ ತಸ್ಯ ಉಪನೀಯ ಮಾನಸ್ಯ ಆಯ್ತು ಅಂತ ಕಶ್ಯಪ ಪ್ರಜಾವಾದಿಗಳು ಉಪನಯನ ಸಂಸ್ಕಾರವನ್ನು ಮಾಡ್ತಾರೆ. ಮಾಡ್ಬೇಕಾದ ಅವಾಗ ಈ ಯಾರಪ್ಪ ತಂದೆ ಆದವನು ಯಾವಾಗಲೂ ಉಪದೇಶ ಮಾಡಬೇಕು. ಆದ್ರೆ ಸಾಕ್ಷಾತ್ ಸಾವಿತ್ರೀಂ ಸವಿತಾ ಬ್ರವೀತ್, ಯಾರು ಸಾವಿತ್ರಿ ಮಂತ್ರಕ್ಕೆ ಅಧಿಪತಿಯೋ ದೇವತೆಯೋ ಸಾಕ್ಷಾತ್ ಆದಿತ್ಯ ಸೂರ್ಯನೇ ಬಂದು ಅವನಿಗೆ ಸಾವಿತ್ರಿ ಮಂತ್ರನ ಉಪದೇಶ ಮಾಡಿಬಿಡ್ತಾನೆ. ಕಶ್ಯಪರಿಗೆ ಅವಕಾಶವೇ ಇಲ್ಲ. ಸಾವಿತ್ರೀಂ ಸವಿತಾ ಬ್ರವೀತ್, ಸವಿತಾ ಅಂದ್ರೆ ದೇವತೆ, ಆದಿತ್ಯ ಸೂರ್ಯನೇ ಬಂದು ಗಾಯತ್ರಿ ಮಂತ್ರವನ್ನ ಅವರಿಗೆ ಉಪದೇಶ ಮಾಡ್ತಾ. ಗಾಯತ್ರಿಗೆ ಮಂತ್ರದ ಹೆಸರು ಸಾವಿತ್ರಿ ಅಂತಾನೆ. ನಾವು ಗಾಯತ್ರಿ ಅಂತ ಮಾಡ್ಕೊಂಡಿದ್ವಿ, ಅದು ಸಾವಿತ್ರಿ ಅಂತ ಅಂದ ಹೆಸರು. ಅದು ಗಾಯತ್ರಿ ಛಂದಸ್ಸಲ್ಲಿ ಇರೋದ್ರಿಂದ ನಾವು ಅದಕ್ಕೆ ಗಾಯತ್ರಿ ಇರ್ತೇವೆ. ಆ ಮಂತ್ರದ ಹೆಸರು ಸಾವಿತ್ರಿನೇ ಅದು. ಅದಕ್ಕೆ ಸಾವಿತ್ರೀಂ ಸವಿತಾ ಬ್ರವೀತ್. ಈಗ ರೂಢಿಯಲ್ಲಿ ಗಾಯತ್ರಿ ಅಂತ ಆಗ್ಬಿಟ್ಟಿದೆ. ಗಾಯತ್ರಿ ಮಂತ್ರ ಅಂತ ಆ ಮಂತ್ರದ ಹೆಸರು ಸಾವಿತ್ರಿನೇ ಅದು. ಗಾಯತ್ರಿ ಅನ್ನೋದು ಛಂದಸ್ಸು. ಆ ಛಂದಸ್ಸಿನ ಹೆಸರು ಇಟ್ಕೊಂಡು ಅದು ಗಾಯತ್ರಿಗೂ ಮಂತ್ರಕ್ಕೂ ಅದೇ ಹೆಸರು ರೂಢಿನಲ್ಲಿ ಬಂದ್ಬಿಟ್ಟಿದೆ ಅಷ್ಟೇ ತವರ ಸಾವಿತ್ರಿ ಅಂತಾನೆ ಅದು. ಸಾವಿತ್ರಿ ಹೇಳ್ಬೇಕಾದ್ರೆ ನಾವು ಉಪನಯನದಲ್ಲಿ ಸಾವಿತ್ರೀಂ ಅನುಬ್ರೂಹಿ ಅಂತ ಹೇಳ್ಬೇಕು. ಗಾಯತ್ರೀಂ ಅನುಬ್ರೂಹಿ ಅಂತ ಕೆಲವು ಹೇಳಿಸ ತಪ್ಪದು. ಸಾವಿತ್ರೀಂ ಅನುಬ್ರೂಹಿ ಇದರಲ್ಲಿ ಸೂತ್ರದಲ್ಲಿ ಆಪಸ್ತಂಭ ಹೇಳಿದ್ದಾರೆ. ಸಾವಿತ್ರೀಂ ಅನುಬ್ರೂಹಿ ಅಂತಾನೆ ಒಟ್ಟು ಕೇಳಬೇಕು. ಸಾವಿತ್ರಿಯನ್ನು ಉಪದೇಶ ಮಾಡಿ ನನಗೆ ಅಂತ ಕೇಳಬೇಕು. ಅದು ನಾವು ರೂಢಿನಲ್ಲಿ ಗಾಯತ್ರಿ ಮಂತ್ರ ಅಂತ ಬಂದಿದೆ ಅಷ್ಟೇ ಅದು. ಅದಕ್ಕೆ ಸಾವಿತ್ರಿ ಬರೀದೆ. ಆಮೇಲೆ ಬೃಹಸ್ಪತಿ ಬ್ರಹ್ಮಸೂತ್ರಂ, ಆ ಜನವಾರ ಬ್ರಹ್ಮಸೂತ್ರ ಯಾರು ಕೊಡ್ತಾರೆ? ಸಾಕ್ಷಾತ್ ಬೃಹಸ್ಪತಿ, ದೇವಗುರುವಾದ ಬೃಹಸ್ಪತಿಗಳೇ ಸೂತ್ರವನ್ನು ಕೊಟ್ಟಂತೆ. ಮೇಖಲಾಂ ಕಶ್ಯಪ, ತಂದೆಯಾದ ಕಶ್ಯಪರು ಮೇಖಲೆ ಅಂದ್ರೆ ಮೌಂಜಿ ಕಟ್ಬೇಕಲ್ಲ ಮೇಖಲೆ, ಅದನ್ನ ಅವ್ರು ಕೊಟ್ಟರಂತೆ ಕಡೆಗೆ. ದದೌ ಕೃಷ್ಣಾಂಜನಂ ಭೂಮಿ, ಅದಕ್ಕೆ ಅಜನ ಬೇಕಲ್ಲ, ಕೃಷ್ಣಾಜನ. ಅದಕ್ಕೆ ಅಂದ್ರೆ ನಾವು ಕೃಷ್ಣಾಜನ ಒಂದು ಸಾಂಕೇತಿಕವಾಗಿ ಕಟ್ತೀವಿ, ಅದೆಲ್ಲ ಕೃಷ್ಣಾಜನವನ್ನೇ ಕೊಡಬೇಕು. ಆ ಕೃಷ್ಣಾಜನವನ್ನ ಸಾಕ್ಷಾತ್ ಭೂಮಿಯೇ ತಂದು ಕೊಟ್ಲಂತೆ ಭೂದೇವಿ. ಅದರ ಮೇಲೆ ದಂಡಂ ಸೋಮೋ ವನಸ್ಪತಿ, ದಂಡ ಬೇಕಲ್ಲ ವನಸ್ಪತಿಯಿಂದ ಅಂದ್ರೆ ಪಾಲಾಶಯ ದಂಡ, ಅದನ್ನ ಸೋಮ ಚಂದ ತಂದು ಆ ದಂಡವನ್ನ ಕೊಟ್ಟಂತೆ ಕಡೆಗೆ. ಕೌಪಿನ ಚಾದನಂ ಮಾತ, ಅವನಿಗೆ ಬ್ರಹ್ಮಚಾರಿ ಕೌಪಿನ ಕೊಡ್ಬೇಕಲ್ಲ, ಅದನ್ನು ತಾಯಿಯಾದಂತ ಅದಿತಿ ಕೌಪಿನವನ್ನ ಕೊಟ್ಲಂತೆ. ಜೌಶ್ಚತ್ರಂ ಜಗತೀಪತೆ, ಅವನು ಒಂದು ಕೊಡೆ ಕೊಡಬೇಕು ಅದಕ್ಕೆ. ಅದೇ ಅಂತರಿಕ್ಷ, ಜೌ ಅಂದ್ರೆ ಅಂತರಿಕ್ಷ ಅಭಿಮಾನಿಯಾದ ದೇವತೆ. ಒಂದು ಛತ್ರೆಯನ್ನ ಕೊಡೆಯನ್ನ, ಅವನು ವಾಮನಿಗೆ ಕೊಡೆ ಇರುತ್ತೆ, ಯಾವಾಗಲೂ ವಟುಗಳಿಗೆ ಕೊಡೆಯನ್ನು ಕೊಡಬೇಕು. ಆ ಕೊಡೆಯನ್ನ ಬಂದು ಅವನು ಕೊಟ್ಟ, ಯಾರೋ ಅಂತರಿಕ್ಷ ಅಭಿಮಾನಿಯ ದೇವತೆಯು ಬಂದು ಕೊಟ್ಟ ಅದಕ್ಕೆ. ಆಮೇಲೆ ಕಮಂಡಲಂ ವೇದ ಗರ್ಭ, ಸಾಕ್ಷಾತ್ ವೇದ ಪುರುಷನೇ ಬಂದು ಕಮಂಡಲವನ್ನು ಕೊಟ್ಟಂತೆ. ಇದೆಲ್ಲ ವಟುವಿನ ಲಕ್ಷಣ. ಕಮಂಡಲಂ ವೇದ ಗರ್ಭ ಕುಶಾಂ ಸಪ್ತರಶೋದತು, ಅವನಿಗೆ ಬೇಕಲ್ಲ ಕೂತ್ಕೊಳ್ಳೋಕೆ, ಆಸನಕ್ಕೆ, ಮತ್ತೆ ಅವನಿಗೆ ಪರಿಸ್ತರಣಕ್ಕೆ ಎಲ್ಲ ಬೇಕಾದಕ್ಕೆ ಕುಶವನ್ನ ತಂದು ಸಾಕ್ಷಾತ್ ಸಪ್ತರ್ಷಿಗಳೇ ಕುಶವನ್ನ ತಂದು ಕೊಟ್ಟಂತೆ ಅವರಿಗೆ. ಅಂದ್ರೆ ಬೇರೆ ಕಡೆ ಸಿಗಲ್ವಾ ಅಂತ ಇರ್ಬೋದು, ಬೇರೆ ಕಡೆ ಸಾಕ್ಷಾತ್ ಋಷಿಗಳು ಕೊಟ್ಟ ಅಂದ್ರೆ ಅದು ವಿಶೇಷ. ಅದಕ್ಕೆ ಅವರು ಎಲ್ಲವೂ ಸಹ ಅದನ್ನು ಕೊಡ್ತಾರೆ. ಅದಕ್ಕೆ ಇಲ್ಲಿ ವೇದ ಗರ್ಭ ಅನ್ಬೇಕಾದ್ರೆ ಬ್ರಹ್ಮ ಅಂತಾನು ಒಂದು ಮಾಡ್ಬೋದು. ಅದಕ್ಕೆ ಅಂದ್ರೆ ವೇದ ಪುರುಷ ಅನ್ನೋದಕ್ಕೆ ವೇದವನ್ನು ತನ್ನ ಗರ್ಭದಲ್ಲಿ ಧರಿಸ್ಕೊಂಡಿರೋದ್ರಿಂದ ಬ್ರಹ್ಮನಿಗೂ ಹೇಳೋ ತಪ್ಪಿಲ್ಲ. ಬ್ರಹ್ಮನೇ ಬ್ರಹ್ಮ ಇದು ಕೊಟ್ಟಿರ್ತಾನೆ ಅವನಿಗೆ, ಅದರಿಂದ ಅವನೇ ಇದನ್ನು ಕೊಟ್ಟ ಅನ್ನೋದು ಕಮಂಡಲವನ್ನು ಕೊಟ್ಟ. ಆ ಕಮಂಡಲದ ಮುಂದೆ ಬರುವಂತಹದ್ದು ಕಮಂಡಲವನ್ನು ಕೊಟ್ಟ ಅಂತ ಹೇಳ್ತಾರೆ ಕಡೆಗೆ. ಬ್ರಹ್ಮ ಅಂತ ಹೇಳೋ ತಪ್ಪಿಲ್ಲ, ವೇದ ಪುರುಷ ಅಂತ ತಪ್ಪಿಲ್ಲ. ಮತ್ತೆ ಬ್ರಹ್ಮ ಅನ್ನೋದು ಹೆಚ್ಚು ಹೊಂದುತ್ತೆ ಅದು ಆಮೇಲೆ ಕಡೆಗೆ. ಆಮೇಲೆ ಏನ್ ಮಾಡ್ತಾರೆ, ಇದಾಯ್ತು ಕಡೆಗೆ. ಅಕ್ಷಮಾಲಾ ಮಹಾರಾಜ ಸರಸ್ವತ್ಯವ್ಯಮಾತ್ಮನಃ, ಕಡೆಗೆ ಜಪ ಮಾಡ್ಬೇಕಲ್ಲ, ಅವನಿಗೆ ಜಪಸಾರ ಇರ್ತಲ್ಲ. ಅದಕ್ಕೆ ಅಕ್ಷಮಾಲ ಅಂದ್ರೆ ಇದರಲ್ಲಿ ತುಳಸಿಯಲ್ಲಿ ಮಾಡಿದ್ದು, ಇಲ್ಲ ಪಾಲ ಇದರಲ್ಲಿ ಮಾಡಿದ್ದು, ತಾವರೆಯ ಮನೆಯಿಂದ ಮಾಡಿದ್ದು. ಆ ಮಾಲನ್ನ ಅದಕ್ಕೆ ಸಾಕ್ಷಾತ್ ಭಾರತಿ ಏನ್ ಮಾಡ್ತಾರೆ, ಆ ಜಪಸರಯವನ್ನ ಬಂದು ಅವಳಿಗೆ ಕೊಟ್ಟಾಳೆ. ಅದಕ್ಕೆ ಮಹಾರಾಜ ಅಂದ್ರೆ ಅವರಿಗೆ ಇವರು ಹೇಳ್ತಾ ಇರೋದು ಯಾರು, ಜನಮೇಜಯನಿಗೆ ಇವರು ಶುಕ ಮಹರ್ಷಿಗಳು ಅವ್ರು ಹೇಳ್ತಾ ಇರೋದು. ಅದರಿಂದ ಇದು ಇವರಿಗೆ ಜನಮೇಜಯ ಪರೀಕ್ಷಿತನಿಗೆ ಶುಕ ಮಹರ್ಷಿ, ಅದಕ್ಕೆ ಮಹಾರಾಜ ಸಂಬೋಧನೆ ಅಷ್ಟೇ. ಅಲ್ಲಿ ಸರಸ್ವತ್ಯವ್ಯಯಾತ್ಮನಃ ಅಕ್ಷಮಾಲವನ್ನು ಅವಳು ಕೊಟ್ಟಲಂತ. ಅದಕ್ಕೆ ತಸ್ಯಾ ಇತ್ಯುಪನೀತಾಯ ಯಕ್ಷರಾಟ್ ಕ್ರಾದಿ ಕಾಮದಾತೆ ಪಾತ್ರಿಕಾಮದಾತೆ ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾನಂ ವಿಕಾಸತಿ. ಇನ್ನು ಮಾತ್ರ ಭಿಕ್ಷೆ ಆಗ್ಬೇಕಲ್ಲ,
ಆ ಭಿಕ್ಷೆ ಆಗ್ಬೇಕಾದ್ರೆ ಅದರಿಂದ ಉಪವಾಸ ಮಾಡುವಾಗ ಯಕ್ಷರಾಟ್, ಅವಾಗ ಯಕ್ಷರಾಟ್ ಅಂದ್ರೆ ಯಕ್ಷರಿಗೆ ರಾಜ, ಅವನು ಕುಬೇರನಿಗೆ ಯಕ್ಷರಾಟ್ ಅಂತ. ಆ ಕುಬೇರ ಏನ್ ಮಾಡ್ತಾನೆ, ಪಾತ್ರಿಕಾ ಭಿಕ್ಷಾ ಪಾತ್ರೆಯನ್ನ ಅವನು ಕೊಟ್ಟ, ಅವನಿಗೆ ಚಿನ್ನದಲ್ಲೋ ಮಾಡಿದ್ದು ಅವನು ಕೇಳ್ಬೇಕು, ಅವನೇ ಒಡೆಯ ಅವನು, ಅದರಿಂದ ಕೊಟ್ಟ ಅದಕ್ಕೆ. ಆಮೇಲೆ ಸತಿ ಅದಾದ್ರೆ ಅಂಬಿಕಾ, ಆಗ ಅಂಬಿಕೆ ಒಂದೊಂದು ಸತಿ ಅಂಬಿಕೆ, ಅವಳು ಈಶ್ವರನಾದ ಅಂಬಿಕೆ ಏನ್ ಮಾಡ್ತಾಳೆ, ಅವಳು ಮಹಾಮೂಲ ಸಾಕ್ಷಾತ್ ಸ್ವತಃ ಉಮಾ ಪಾರ್ವತಿಯು ಭಿಕ್ಷಾಂ ದದಾತ್. ಅವಳಿಗೆ ತಾಯಿಯಾದಂತಹ ಅದಿತಿ, ಆಮೇಲೆ ಉಮೆ, ಆಮೇಲೆ ಇವರು ಎಲ್ಲರೂ ಸಹ ಬಂದು ಅವಳಿಗೆ ಒಂದು ಭಿಕ್ಷೆಯನ್ನು ಕೊಡ್ತಾರೆ. ಅವಳಿಗೆ ಅಂದ್ರೆ ಭಿಕ್ಷಾ ನಾವು ರೂಢಿ ಇಲ್ಕೊಂಡಿದ್ದೀವಲ್ಲ ಭಿಕ್ಷೆ ಕೊಡೋದು ಅಂತ, ಪಿಚ್ಚಂದ್ರಿ ಅಂತ ಹೇಳ್ತೀವಲ್ಲ, ಅದನ್ನ ಭಿಕ್ಷೆಯನ್ನ ಅವ್ರು ತಂದು ಅವ್ರು ಕೊಡ್ತಾರೆ ಅವರಿಗೆ. ಸದ್ಬ್ರಹ್ಮ ವರ್ಚಸೇ ನೈವಂ ಸಭಾಂ ಸಂಭಾವಿತೋ ವಟು ಬ್ರಹ್ಮರ್ಷಿ ಗಣಸಂಗುಟ್ಟಾಂ ಅತ್ಯರೋಚತ ಮಾರಿಷಃ. ಕಡೆಗೆ ಇದನ್ನ ಎಲ್ಲಂದೂ ಸಹ ಇವರು ಎಲ್ಲಂದೂ ಆದ್ಮೇಲೆ ಕಡೆಗೆ ಏವಂ ಸಂಭಾವಿತ, ಈ ತರ ಎಲ್ಲರಿಂದಲೂ ಗೌರವಿಸಲ್ಪಟ್ಟಂತಹ ಮಾರಿಷ ಅಂದ್ರೆ ಶ್ರೇಷ್ಠವಾದಂತ ಸಹ ವಟು, ಆ ವಟು ತೇಜಸ್ವಿ ಆಗಿದ್ದಾನೆ. ಆ ವಟು ಏನಾಗುತ್ತೆ, ವಾಮನ ಮೂರ್ತಿ ಆಮೇಲೆ ಬ್ರಹ್ಮವರ್ಚಸೇನ ಅಂದ್ರೆ ಅತ್ಯಂತ ಮೊದಲೇ ತೇಜಸ್ವಿ, ಸ್ವತಃ ತೇಜಸ್ವಿ. ಈಗ ಅವನಿಗೆ ಸಾವಿತ್ರಿ ಉಪದೇಶವಾಗಿದೆ, ಇನ್ನು ಇಮ್ಮಡಿ ಆಗ್ಬಿಟ್ಟಿದೆ ಅವನಿಗೆ, ಅದರಿಂದ ಬ್ರಹ್ಮ ತೇಜಸ್ ಬಂದ್ಬಿಟ್ಟಿದೆ ಅವನಿಗೆ. ಬ್ರಹ್ಮ ತೇಜಸ್ಸಿನಿಂದ ಬ್ರಹ್ಮರ್ಷಿ ಗುಣ ಸಂಗುಟ್ಟ, ಆ ಬ್ರಹ್ಮರ್ಷಿಗಳ ಸಂಘರ್ಷ, ಅವ್ರು ಬೇರೆ ಎಲ್ಲ ಇದ್ದಾರೆ, ಬ್ರಹ್ಮರ್ಷಿಗಳು ಸಪ್ತರ್ಷಿಗಳೆಲ್ಲ ಇದ್ದಾರೆ, ಅವರಿಂದ ಸಂಗುಟ್ಟ, ಅವರೆಲ್ಲ ವೇದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ, ಅವರಿಂದ ಶಬ್ದ ಮಾಡ್ತಿರುವ ಸಭಾ, ಆಮೇಲೆ ಅತ್ಯರೋಚತ ಅಂತ ಪ್ರದಾಕ್ಷದವರು, ಅವರೆಲ್ಲರೂ ವೇದಘೋಷವನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಚರ್ಚೆಗಳು ಆಗ್ತಾ ಇದೆ ಇವನ ಬಗ್ಗೆ, ಈ ತೇಜಸ್ಸಿನ ಬಗ್ಗೆ. ಇವನು ಅತ್ಯಂತ ರೋಚಮಾನಾಗಿ ಪ್ರಕಾಶ ಮಾಡಿದ್ದ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಅದಾದ್ಮೇಲೆ ಅವನು ಮುಂದಕ್ಕೆ ಹೇಳ್ತಾರೆ ಏನೇನು ಅಂದ್ರೆ ಲೋಕಕ್ಕೆ ತೋರಿಸೋದಕ್ಕೆ ಅವನು 2 ಹೊತ್ತು ಸಮಿತಾದಾನ ಮಾಡ್ತಾ ಇದ್ದ. ಸಮಿದ್ಧ ಮಾಹಿತಂ ವಂದ್ಯಂ ಕೃತ್ವಾ ಪರಿಸಮೋಹನಂ, ಅವನು ಬೆಳಗ್ಗೆ ಸಾಯಂಕಾಲ, ಯಾಕಂದ್ರೆ ಹುಟ್ಟಿದನಲ್ಲ ಇವಾಗ ಆ ಕೆಲಸ, ಅದಕ್ಕೆ 2 ಹೊತ್ತು ಸಮಿತಾದಾನ ಮಾಡ್ತಾ ಇದ್ದ. ಸಮಿದ್ಧ ಮಾಹಿತಂ ವಂದ್ಯಂ ಕೃತ್ವಾ ಪರಿಸಮೋಹತ, ಪರಿಸ್ತರಣೆಲ್ಲ ಹಾಕೊಂಡು ಅಗ್ನಿಯಲ್ಲಿ ಸಮಿತ್ತನ ಆದಾನ ಮಾಡ್ದ ಅವನು. ಪರಿಸ್ಥಿತಿಯ ಸಮಭ್ಯರ್ಚ ಸಮಿದ್ ಜುಹೋದ್ವಿಭು, ಅದರಿಂದ ಪರಿಸರವನ್ನ ಮಾಡಿಕೊಂಡು ಸಮ್ಯಕ್ ಚೆನ್ನಾಗಿ ಅರ್ಚನೆ ಇದು ಮಾಡೋದ್ರಿಂದ ಅಗ್ನಿಯಲ್ಲಿ ಜ್ವಾಲೆಯಲ್ಲಿ ಸಮಿತಿಯನ್ನು ಹೋಮ ಮಾಡಿ ಆ ಬ್ರಹ್ಮಚಾರಿ ಮಾಡಿ ಸಮಿತಾದಾನಗಳನ್ನು ಕೂಡ ಮಾಡ್ತಾ ಇದ್ದ, ಎರಡನ್ನು ಮಾಡ್ತಾ ಇದ್ದ ಕಡೆಗೆ. ಆಮೇಲೆ ಈ ತರ ಮಾಡಬೇಕಾದ್ರ ಶುತ್ರಾಷ್ಟ್ರಮೇಧೇರ್ ಯಜಮಾನ ಮೂರ್ಜಿತಂ ಬಲಿಂ ಭೃಗೂಣಾಂ ಉಪಕಲ್ಪಿತೈಸ್ತತಃ ಜಗಾಮ ತತ್ರಾಖಿಲ ಸಾರ ಸಂವೃತೋ ಬಾರೇಣಗಾಂ ಸನ್ನಮಯನ್ ಪದೇ ಪದೇ. ಅವಾಗ ಇದಾಗತ್ತೆ, ತಾಯಿಯಿಂದ ಎಲ್ಲ ಕೇಳಿರ್ತಾನೆ, ಅದು ಇಲ್ಲಿ ಅದನ್ನು ವಿವರಣೆ ಮಾಡ್ಲಿಲ್ಲ ಅಂತ ತಿಳ್ಕೊಬೇಕು. ಆಗ ಅಲ್ಲಿ ಇದರಲ್ಲಿ ಅವಾಗ ಅಶ್ವಮೇಧೇರ್ ಯಜಮಾನ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನೆ ಬಲಿಚಕ್ರವರ್ತಿ. ಆಮೇಲೆ ಊರ್ಜಿತಂ, ಆಮೇಲೆ ಭೃಗೂಣ ಉಪಕಲ್ಪಿತ, ಭೃಗುವನ ಅಂದ್ರೆ ಇಲ್ಲಿ ಭೃಗುವಂಶಧಾರ ಅಂತ ಶುಕ್ರಾಚಾರ್ಯರ ಒಂದು ನೇತೃತ್ವದಲ್ಲಿ ಇವನು ಬಲಿಚಕ್ರವರ್ತಿ ಅವನು ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದಾನೆ ಎಂಬುದು. ಅಲ್ಲಿಗೆ ತತ್ರ ಅಖಿಲ ಸಂಭಾರತೋ ಜಗಾಮ, ಅವನು ತನ್ನ ಅಂದ್ರೆ ಅವರು ಇವ್ ಕೊಟ್ಟಂತ ಎಲ್ಲ ವಸ್ತುಗಳಿತ್ತಲ್ಲ ಎಲ್ಲವನ್ನು ಕೃಷ್ಣಾರ್ಜುನ ಎಲ್ಲ ಹೊತ್ಕೊಂಡಿದ್ದಾನೆ. ಆ ಸಂಭೃತೋ ಭಾರಿ ಕಡೆ, ಇವನೇ ಚಿಕ್ಕವನು, ಅವನು ಹೊತ್ಕೊಂಡಿರುವಂತ ಏನ್ ಭಾರ ಇರುತ್ತೆ, ಆದ್ರೆ ಭೂಮಿ ಅನ್ನಂತೆ ಸನ್ನಮಯನ್ ಪದೇ ಪದೇ, ಆ ಭೂಮಿಯನ್ನ ನಡ್ಕೊಂಡು ಹೋದ್ರೆ ದಪ್ ಅಂತ ಕಾಲು ಭೂಮಿ ಮೇಲೆ ಇಷ್ಟು ಚಿಕ್ಕವನು ಆಯ್ದಾನೆ, ಆದ್ರೂ ಅವನ ಭಾರ ಭೂಮಿಗೆ ಇದು ದಪ್ ಅಂತ ನಡ್ಕೊಂಡು ಹೋದ್ನಂತೆ ಅವನು. ಅದಾದ್ಮೇಲೆ ಕಡೆಗೆ ಅದೆಲ್ಲ ಬರುತ್ತೆ ಕಡೆಗೆ. ಅಲ್ಲಿ ಆಮೇಲೆ ಅಲ್ಲಿರುವ ಋತುಜರೆಲ್ಲವೂ ಸಹ ತುಂಬಾ ಶ್ಲೋಕಗಳಿದೆ, ಇದು ಮಾಡ್ತಾರೆ ಅಲ್ಲಿರೋ ಅದೇ ತರ ಅವನು ಬಂದ ಅಂದ್ರೆ ಅಲ್ಲಿ ದೊಡ್ಡವನು ಕೃಷ್ಣ ಬಂದ ಹದಿರ ಪೂದ ಅಲ್ಲ, ಅದೇ ಹದಿರ ಪೂದ ಹೊಂಡುತ್ತೆ. ಇನ್ನು ಇವನು ಆ 7 ವರ್ಷದ ಮಗು ದಪ್ ಕಾಲ ಹಾಕಿದ್ರೆ ಭೂಮಿಗೆ ನಡುವತ್ತ ಅಂದ್ರೆ ಭಗವಂತನ ಇದು ಯಾಕಾರ ಏನಾಯ್ತಂತೆ ಎಲ್ಲ ಇದು ಅಂತಾನೆ ಇತ್ತು. ಆವಾಗ ಕಡೆಗೆ ಇವ್ರು ಬರ್ತಂತೆ ತರತ್ಯೋ ಯಜಮಾನ ಸದ್ಯ, ಅವನು ಯಾಗಶಾಲೆ ಪ್ರವೇಶ ಮಾಡ್ತಾನೆ. ಋತ್ಯುಗಳು ಒಂದು ಕ್ಷಣ ನಿಲ್ಲಿಸ್ಬಿಡ್ತಾರಂತೆ, ಹೋಮವನ್ನ ನಿಲ್ಲಿಸ್ಬಿಡ್ತಾರೆ. ಸಾಧಾರಣವಾಗಿ ಋತ್ಯುಗಳು ನಿಲ್ಲಿಸೋದಿಲ್ಲ ಹೋಮವನ್ನ. ಆದ್ರೆ ಇವನ ತೇಜಸ್ ಎಷ್ಟಿತ್ತು ಅಂತ ಅಂದ್ರೆ ನೋಡಿದ ತಕ್ಷಣ ಎಲ್ಲರಿಗೂ ಏನು ಮಾಡಕ್ಕೆ ಗೊತ್ತಾಗಲ್ಲ. ಸನತ್ ಕುಮಾರರೇ ಬಂದ್ಬಿಟ್ರು ಅನ್ಕೊಳ್ತಾರೆ. ಸನತ್ ಕುಮಾರ ಬ್ರಹ್ಮನ ಪುತ್ರರು, ಮಾನಸ ಪುತ್ರರು, ಅತ್ಯಂತ ತೇಜಸ್ವಿಗಳು, ಅವರು ಚಿಕ್ಕವರಾಗಿರ್ತಲ್ಲ, ಅವರೇ ಬಂದ್ಬಿಟ್ರೆ ಏನೋ ಅಂದ್ಬಿಟ್ಟು ಒಂದು ಕ್ಷಣ ಎಲ್ಲರೂ ಸಹ
ಶಂಕೆ ಪಡ್ಕೊಂಡಂತೆ ಶರತ್ ಕುಮಾರೇ ಬಂದ್ಬಿಟ್ರು ಏನೋ ಅನ್ಬಿಟ್ಟು ಬಂದ್ರಂತ ಕಡೆಗೆ. ಆತರ ಬಂದ್ಬಿಟ್ಟು ಕಡೆಗೆ ಏನ್ ಮಾಡ್ತಾನೆ, ಎಲ್ಲರೂ ಸಹ ಬಲಿಯೂ ಸತ ಒಬ್ಬರು ಮಾತಾಡಿ ಯಾರು ಇರ್ಬೋದು, ಯಾರು ಬಲಿಯೂ ಸಹ ಊಹಿಸ್ತಾನೆ ಯಾರು ಇರ್ಬೋದು, ಇಷ್ಟು ತೇಜಸ್ವಿ ಹುಡುಗ ಇದ್ದಾನೆ ಅಂತ ಒಬ್ರು ಮಾಡ್ತಾ ಇರಂತ ಕಡೆಗೆ. ಇವನು ವಾಮನ ಕೊಡೆ ಇದೆ, ಕೈಲಿ ಕಮಂಡಲು ಇದೆ, ಕೃಷ್ಣಾಜನವನ್ನು ಮುಚ್ಕೊಂಡಿದ್ದಾನೆ. ಈಗ ತಾಯಿ ಕಂಡು ಗೊತ್ತಾಗ್ಬಿಡ್ತಲ್ಲ, ಅದಕ್ಕೆ ಕೃಷ್ಣಾಜನವನ್ನು ಹೊತ್ಕೊಂಡ್ಬಿಟ್ಟಿದ್ದಾನೆ ಕಡೆಗೆ. ಅವನು ಬರ್ತಾ ಅಂತ ಕಡೆಗೆ. ಅವಾಗ ನೊಸೆ ಹುಲ್ಲಿನ ಮುಂಜಿ ಕಟ್ಕೊಂಡಿರ್ತಾರೆ ದೊಡ್ಡದಾಗಿ, ಆ ಮುಂಜಿಯನ್ನು ಕಟ್ಕೊಂಡಿದ್ದಾನೆ ಕಡೆಗೆ. ಅವಾಗ ಅತ್ಯಂತ ಕುಳ್ಳಾಗಿದ್ದಾನೆ, ಆದ್ರೆ ತೇಜಸ್ವಿ ಆಗಿದ್ದಾನೆ. ಅತ್ಯಂತ ಕುಳ್ಳು, ವಾಮನ ಅಂದ್ರೆ ಕುಳ್ಳು, ಅತ್ಯಂತ ತೇಜಸ್ವಿ ಆಗಿನ ಕಡೆಗೆ. ಅವನ ನೋಡಿದ ತಕ್ಷಣ ಋತುಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾವಂತೆ, ಸಾಕ್ಷಾತ್ ಬಲಿನೇ ಎದ್ದು ನಿಂತ್ಕೊಂಡ್ಬಿಡ್ತಾನಂತೆ. ಅವನ ತೇಜಸ್ಸನ್ ಮುಂದೆ ಅವ್ರಿಗೆ ಗೊತ್ತಿಲ್ಲದೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಅವರು. ಎಲ್ಲರೂ ಸಹ ಬರ್ತಾರೆ. ಬಂದ್ಮೇಲೆ ಅವನ ನೋಡಿ ತೇಜಸ್ವಿಯಾಗಿ ನೋಡಿ ಇವನು ಒಳ್ಳೆ ಇದಾಗಿಂತ ಎಲ್ಲರೂ ಋತುಗಳೆಲ್ಲ ಕರೆದು ಅವನಿಗೆ ಉಪಚಾರ ಮಾಡಿ ಕೂರಿಸ್ಬಿಟ್ಟು ಕುಶಲ ಪ್ರಶ್ನೆಗಳನ್ನು ಮಾಡ್ತಾರೆ ಕಡೆಗೆ. ಆವಾಗ ರಾಜ ಬರ್ತಾನೆ. ರಾಜ ಬಂದವನಿಗೆ ನೋಡಿ, ಇವನು ವಾಮನ ಚಿಕ್ಕ ಒಟ್ಟು ಬಲಿ ಚಕ್ರವರ್ತಿ. ಅವನು ಬಂದ್ಬಿಟ್ಟು ಇವನ ನೋಡಿ ಕೂರಿಸ್ತಾರಲ್ಲ, ಅಲ್ಲಿ ಬಂದು ಅವನ ಪಾದವನ್ನ ತೊಳೆದು ಪೂಜೆ ಮಾಡ್ತಾನೆ. ಇಂದ್ರ ಮಾಡಿದಾನ ಭಗವಂತ. ಯಾವ್ದಾದ್ರು ಒಂದು ಉದಾಹರಣೆ ತೋರಿಸಿದ್ರೆ ನಮಗೆ ಸಿಗ್ತಾ ಇದೆ ನಮಗೆ. ಇಂದ್ರಾದಿ ದೇವತೆಗಳು ಯಾರಾದ್ರೂ ಭಗವಂತನಿಗೆ ಈ ತರ ಪಾದ ಪೂಜೆ ಮಾಡಿದ್ದು, ಭಗವಂತ ಬಲವಂತವಾಗಿ ತಾನು ಮಾಡಿಸ್ಕೋತಾನೆ. ಗೋವಿಂದ ಪಟ್ಟಾಭಿಷೇಕ ಕೃಷ್ಣ ಅವತಾರದಲ್ಲಿ ಬುದ್ಧಿ ಕಸೋದಕ್ಕಷ್ಟೇ, ಅವನ್ ಮಾಡ್ಬೇಕು ಅಂತ ಅವನಿಗೇನ್ ಆಗ್ಬೇಕಾಗಿಲ್ಲ. ನೋಡಿ ಇಲ್ಲಿ ನಮಸ್ಕಾರ ಮಾಡಿ, ಅದ ತುಂಬಾ ಚೆನ್ನಾಗಿದೆ ಕಡೆಗೆ. ಅವಾಗ ಅವನ್ನ ಪಾದ ಪೂಜೆಯನ್ನ ಮಾಡ್ತಾನೆ ಅವನಿಗೆ. ಹಾಕೊಂಡು ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮಂ ಕಿಂ ಕರವಾಣಿತೆ. ಬ್ರಹ್ಮನೇ ಹೇಳ್ತಾನೆ, ಅದಕ್ಕೆ ನಮಸ್ತುಭ್ಯಂ ಬ್ರಹ್ಮನ್ನೇ, ಇವನು ಬ್ರಹ್ಮಚಾರ್ಯ ಬ್ರಹ್ಮನ್ನೇ ಅದಕ್ಕೆ ಸ್ವಾಗತ ನಿನಗೆ. ನಮಸ್ತುಭ್ಯಂ ಕಿಂಕರವಾಣಿತೆ ಅಂದರೆ ನಾನು ಏನ್ ಮಾಡ್ಲಿ ನಿಮ್ಗೆ, ನೋಡಿ ಏನು ಬೇಕು ಅಂತ ಕೇಳಲ್ಲ. ನೋಡಿ ವ್ಯತ್ಯಾಸ ನೋಡಿ ಮಾತುಗಳಲ್ಲಿ. ಕಿಂಕರವಾಣಿತೆ, ನಾ ಏನನ್ನ ಮಾಡ್ಲಿ ನಿಮಗೆ ಅಂತ. ನಿನಗೇನ್ ಬೇಕು ಅಂತ ಕೇಳೋದಿಲ್ಲ. ಕೆಲವೆಲ್ಲ ಹಾಕ್ತಾರೆ ಏನ್ ಬೇಕು ಅಂತ ಕೇಳ್ದ ಅಂದ್ಬಿಟ್ಟು, ಅದ ರೂಢಿಗೆ ಹೇಳ್ಬೇಕಂತಾರ ಅವ್ನು ಏನ್ ಬೇಕು ಅಂತ ಕೇಳೋದಿಲ್ಲ, ನನ್ನಿಂದ ಏನಾಗಬೇಕು ಅಂತ ವ್ಯತ್ಯಾಸ ಇದೆ. ಅರ್ಥ ಒಂದೇ ಇರ್ಬೋದು ಅದರಲ್ಲಿ. ಕೇಳುವಾಗ ನೋಡಿ, ನನ್ ಕಿಂಕರವಾಣಿತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾಂ ಮನ್ಯೇ ತ್ವಾಂ ಅರ್ಯವಪುರ್ಧರಂ ಅಂತ ಹೇಳ್ತಾನೆ. ಅಂದ್ರೆ ನಾನು ನಿಮ್ಮನ್ನ ನೋಡಿದ, ನಿಮ್ಮ ತೇಜಸ್ಸನ್ನು ನೋಡ್ದ ಅಂದ್ರೆ ಬ್ರಹ್ಮರ್ಷೀಣಾಂ ಸಾಕ್ಷಾತ್ ಬ್ರಹ್ಮರ್ಷಿಗಳ ಮಧ್ಯೆ ನೀನು ತಪಸ್ಸನ್ನ ಆಚರಿಸುವಂತಿರುವಂತಹ ಬ್ರಹ್ಮರ್ಷಿ ತರ ಕಾಣ್ತಾ ಇದೆಯಾ. ನಾನು ತಿಳ್ಕೊಂಡಿದ್ದೀನಿ ಆ ತರ, ಈ ಸಪ್ತರ್ಷಿಗಳಲ್ಲಿ ಒಬ್ಬನೋ ಏನು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ನಾನು ಏನು ಮಾಡ್ಲಿ ನಿಮಗೆ ಅಂತ ಕೇಳ್ಕೊತಾನೆ. ಅದಕ್ಕೆ ಅದ್ಯನಃ ಪಿತರಸ್ತೃಪ್ತ್ಯ ಅದ್ಯನಃ ಪಾವಿತಂಕುಲಂ ಅದ್ಯಸ್ಪಿಷ್ಟ ಕತುರಯಂ ಯದ್ಭವಾನ್ ಆಗತೋ ಗೃಹಾನೆ. ನೋಡಿ ಮೊದಲು ಹೇಳಕ ಅದ್ಯನಃ ಪಿತರಸ್ತೃಪ್ತ್ಯ, ಮೊದಲು ಹೇಳ್ತಾರೆ ನೀವು ಬಂದಿದ್ದರಿಂದ ನನ್ನ ತಂದೆ ಹೇಳ್ತಾರೆ. ಪಿತರಹ ಅಂದ್ರೆ ನನ್ನ ಇವರು ಅದು ತಂದೆ ತಾತ ಎಲ್ಲ ಬರ್ತಾರೆ. ಪಿತರಹ ಅಂದ್ರೆ ಎಲ್ಲ ಬರ್ತಾರೆ. ನೀವು ಬಂದದ್ರಿಂದ ಮೊದಲು ಹೇಳ್ತಾನೆ ನನ್ನ ತಂದೆ ಮತ್ತು ತಾತ ಅವ್ರಿಗಳೇ ತೃಪ್ತಿ ಆಗುತ್ತೆ, ಅವರಿಗೆ ತೃಪ್ತ, ಅವರು ಅತ್ಯಂತ ಸಂತೋಷ ಪಡ್ತಾರೆ ಇಂತ ನಿಮ್ಮ ನೋಟನು. ಅದ್ಯನಃ ಪಾವಿತಂಕುಲಂ, ಈಗ ಕುಲಂ ನಮ್ಮ ಕುಲವು ಈಗ ಪವಿತ್ರವಾಯಿತು, ನೀವು ಬಂದಿದ್ದರಿಂದ ಪವಿತ್ರವಾಯಿತು. ಅದ್ಯಸ್ವಿಷ್ಟ ಚತುರಯಂ ಯದ್ಭವಾನ್ ಆಗತೋ ಗೃಹಾನೆ. ಕಡೆಗೆ ಈಗ ನಾನು ಮಾಡ್ತಿರುವ ಕೃತು ಅಂದ್ರೆ ಯಜ್ಞ ಇದೆಯಲ್ಲ, ಅಶ್ವಮೇಧ ಯಾಗ, ನೀವು ಬಂದಿದ್ರಿಂದ ಅದು ಅತ್ಯಂತ ಅದ್ಯಸ್ವಿಷ್ಟ ಕೃತು ಅಂದ್ರೆ ಇದು ಶಿಷ್ಟ ಅಂದ್ರೆ ಸಫಲವಾಯಿತು. ಶಿಷ್ಟಕೃತ್ ಅಂದ್ರೆ ಶಿಷ್ಟಕೃತ್ ಅಂತ ಕಡೆಯಲ್ಲಿ ಕೊಡ್ತೀವಿ ಯಾವಾಗಾದ್ರೂ ಕಡೆಯಲ್ಲಿ, ಅಂದ್ರೆ ಸಫಲವಾಯಿತು ಅನ್ನೋದಕ್ಕೆ ಕೊಡೋದು. ಇದು ನನ್ನ ಯಾಗ ಸಫಲವಾಯಿತು, ನೀವು ಬಂದಿದ್ದೆಲ್ಲ ಸಫಲವಾಯಿತು, ಇನ್ನು ಪೂರ್ಣವಾಗಿಲ್ಲ ಯಾಗ. ಕಡೆಗೆ ಯಾಗವನ್ನ ಶುಕ್ರಾಚಾರ್ಯರು ಮುಗಿಸ್ತಾರೆ. ಭಗವಂತನೇ ಹೇಳ್ತಾನೆ ಅಷ್ಟಲ್ಲಿ ಇದೆಲ್ಲ ಆಗುತ್ತೆ, ಇನ್ನೂ ಅಗೋದರ್ಶನ ಆಗಿರೋದಿಲ್ಲ. ಆಗ ಕಡೆಗೆ ಶುಕ್ರಾಚಾರ್ಯ ಹೇಳ್ತಾರೆ ನನ್ನ ಭಕ್ತ ಆಗಿರ್ಬೇಕಾದಂತ ಒಂದು ಇದು ಅರ್ಧದಲ್ಲೇ ನಿಂತ್ಕೋಬಾರ್ದು, ಶುಕ್ರಾಚಾರ್ಯ ನೀನು ಮಾಡಿ ಮುಗಿಸು ಅಂತ ಹೇಳ್ತಾನೆ. ಆ ಶುಕ್ರಾಚಾರ್ಯ ಬಯಸ್ತಾರೆ ಭಗವಂತ ನೀನೇ ಬಂದು ಮಾಡಿದ್ಮೇಲೆ ನೀನೇ ಕೃತು ನೀನೇ ಯಜ್ಞ, ಅಲ್ಲಿಗೆ ಸಮಾಪ್ತಿ ಆಯಿತು, ನಾ ಇನ್ನೊಂದ್ಸಲ ಮಾಡ್ಬೇಕಾ ನಾವು ಅಂತ. ಇಲ್ಲ ಮಾಡು, ಅವ್ರು ಮುಂದೆ ಮಾಡ್ತಾರೆ. ಆತರ ಹೇಳ್ತಾನೆ ಅಯಂ ಕೃತಃ ಭಗವಾನ್ ಆಗತೋ ಗೃಹಾನ್, ನೀನು ಬಂದಿದ್ದ ನನ್ನ ಸಫಲವಾಯಿತು ಅಂದ್ಬಿಟ್ಟು ಅದನ್ನ ಹೇಳ್ಬಿಟ್ಟು ಕಡೆಗೆ ಇನ್ನೂ ಹೇಳ್ತಾನೆ. ಕಡೆಗೆ ನೀವು ಬಂದಿರೋದ್ರಿಂದ ಎಲ್ಲವೂ ಸಹ ಅವ್ರು ಬರ್ತಾರೆ, ಎಲ್ಲ ತ್ರೇತಾಗ್ನಿಯಲ್ಲಿ ಹೋಮವನ್ನು ಮಾಡ್ತಾನೆ, ಎಲ್ಲವೂ ಆಗುತ್ತೆ. ಕಡೆಗೆ ಎಲ್ಲವೂ ಸಹ ಪರಿಶುದ್ಧವಾಯಿತು, ನಾನು ನನ್ನ ತ್ರೇತಾಗ್ನಿಯೂ ಸಹ ಪರಿಶುದ್ಧವಾಯಿತು ಅಂದ್ಬಿಟ್ಟು ಹೇಳ್ತಾನೆ ಕಡೆಗೆ. ಆಮೇಲೆ ಅವಾಗ ಹೇಳ್ತಾನೆ ಯದದ್ಭವಾನ್ ವಾಂಚಹಿ ತತ್ ಪ್ರತೀಚ್ಛಮೆ ತ್ವಮಾರ್ತಿನಂ ವಿಪ್ರಸುತಾನುತತ್ತಯೇ ಗಾಂಕಾಂಚನಂ ಗುಣವದ್ವಾದಧಾಮ ಮೃಷ್ಟಂ ತಥಾನ್ನ ಮುತವಾ ವಿಪ್ರಕನ್ಯಾಂ ಗ್ರಾಮಾನ್ ಸುಮೃದ್ಧಾಂ ಸುರಗಾನ್ ಗಜಾನ್ವಾನೆ ತಥಾಂ ತಥಾರ್ಹ ತಮಸಂ ಪ್ರತೀಚ್ಛಮೆ.
ಅವನು ಹೇಳ್ತಾನೆ ಎಲ್ಲ ಇದಾಗುತ್ತಲ್ಲ, ಅವಾಗ ಹೇಳ್ತಾನೆ ಯದದ್ ಭವಾನ್ ವಾಂಚಸಿ ಯದ್ಯದ್ ಭವಾನ್ ವಾಂಚಸಿ. ಅವ ಹೇಳ್ತಾನೆ ಕಡೆಗೆ ನೀವು ಬಂದಿದ್ದೀರಾ, ಏನೋ ನೀವು ಸಾಧಾರಣವಾಗಿ ಬರ್ಬೇಕಾದ್ರೆ ಯಾವುದೋ ಒಂದು ವಾಂಛೆ ಅಂದ್ರೆ ಆಸೆಯಿಂದ ಬಂದಿರ್ತೀರಾ, ನಿಮ್ಮ ಆಸೆ ಏನಿದು ದಯವಿಟ್ಟು ಹೇಳಿ ಹಾಗೆ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ವದಾನ್ಯ, ಅದನ್ನ ಹೇಳೋ ಹಾಗೆ ಹೇಳಿದೆ. ಅದರಿಂದ ಮೇ ಪ್ರತೀಚ್ಛ, ನನ್ನಿಂದ ಪಡ್ಕೊಳ್ಳೋರಾಗಿ, ಅದರಿಂದ ನನಗೆ ಬಹಳ ಸಂತೋಷ ಆಗುತ್ತೆ. ಅದರಿಂದ ಹೇಳ್ತಾನೆ ಅರ್ಹತ್ತಮ ಅಂತಾನೆ, ನೀವು ಏನು ಕೊಟ್ಟರು ಅದಕ್ಕೆ ಪಡೆಯಲು ಅರ್ಹರಾಗಿದ್ದೀರಿ. ಯಾಕಂದ್ರೆ ದಾನವನ್ನು ಅರ್ಹರಿಗೆ ಕೊಡಬೇಕು ಅಂತೀರಿ, ಅದಕ್ಕೆ ಅರ್ಹತ್ತಮ ಅಂತಾನೆ. ನಾನು ಕೊಡುವ ದಾನಕ್ಕೆ ನೀವು ಅತ್ಯಂತ ಅರ್ಹರಾಗಿದೆ. ಏನ್ ದಾನ ನೀವು ಕೇಳಿದ್ರು ಅದಕ್ಕೆ ನೀವು ಅರ್ಹರಾಗಿದ್ದೀರಾ. ಅದರಿಂದ ಗಾಮ್ ಅಂದ್ರೆ ಭೂಮಿಯನ್ನಾಗ್ಲಿ, ಕಾಂಚನಂ ಚಿನ್ನವನ್ನೇ ಆಗ್ಲಿ, ಆಮೇಲೆ ಗುಣವದ್ಧಾಮ ಸಕಲ ಗುಣಗಳು ಉಳ್ಳವಂತಹ ಒಂದು ಜಾಗ ಸ್ಥಳ ಅದನ್ನೇ ಆಗ್ಲಿ, ಮನೆಯನ್ನಾಗ್ಲಿ, ಅಲ್ಲಿ ಮೃಷ್ಟಮನ್ನಂ ಮೃಷ್ಟಾನ್ನವಾಗ್ಲಿ ಅಂದ್ರೆ ಯಾವಾಗ್ಲೂ ಎಲ್ಲ, ಅಥವಾ ಹೇಳ್ತಾನೆ ವಿಪ್ರಕನ್ಯಾ, ಇಲ್ಲ ಒಂದು ಕನ್ಯಾರ್ಥಿಯಾಗಿ ಬಂದಿದ್ದರೆ ವಿಪ್ರಕನ್ಯಾ ಬ್ರಾಹ್ಮಣ ಕನ್ಯೆಯನ್ನು ಸಹ ಆಗ್ಲಿ ಅದನ್ನಾಗ್ಲಿ, ಆಮೇಲೆ ಸಮೃದ್ಧ ಅತ್ಯಂತ ಸಂಪತ್ತುಳ್ಳಂತ ಗ್ರಾಮಾನ್ ಅಂದ್ರೆ ಗ್ರಾಮಗಳು ಬಹುವಚನ ಗ್ರಾಮಗಳನ್ನಾಗ್ಲಿ, ಇಲ್ಲ ಕುದುರೆ ಆಗಿದ್ರೆ ಎಲ್ಲವನ್ನು ಕುದುರೆ ಗಜ ಅಶ್ವ ಅನ್ನೋ ಯಾವುದೇ ಆಗ್ಲಿ, ನನ್ನಿಂದ ಬಯಸುವನಾಗು ನೀನು. ಅಂದ್ರೆ ನೀ ಏನು ಬಯಸಿದ್ರು ನನ್ನಿಂದಾನೇ ತಗೋ, ಬೇರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ನಿನಗೇನೇನು ಅವಶ್ಯಕತೆ ಇದೆಯೋ ಎಲ್ಲವನ್ನು ನನ್ನಿಂದ ಕೇಳಿ ಪಡೆಯೋನಾಗು ನೀನು ಅಂದ್ಬಿಟ್ಟು ಮೊದಲು ಕಿಂಕರವಾಣಿ ಅಂತ ಹೇಳ್ತಲ್ಲ, ಇವನೇನು ಕೇಳಿ ಸುಮ್ಮನೆ ಇರ್ಬೇಕಾದ್ರೆ ಏನೋ ಆಚೆಯಿಂದ ಬಂದಿದೀಯಾ ಅದನ್ನ ಪ್ರಕಟಗೊಳಿಸು, ಏನಾದ್ರು ಇಷ್ಟ ಇದ್ದಿದ್ರೆ ನನ್ನಿಂದಾನೇ ಪಡ್ಕೋ ಅಂದ್ಬಿಟ್ಟು ಅಲ್ಲಿಗೆ ಮುಗಿಸ್ತಾನೆ ಅಲ್ಲಿಗೆ ಕಡೆಗೆ. ಆಗ ಅವನು ಹೇಳ್ತಾನೆ ಕಡೆಗೆ, ಭಗವಂತ ಅವನಿಗೆ ಹೋಳ್ತಾನೆ ಕಡೆಗೆ ಹಾಗೆ ವಚಸ್ತವೈ ತಜ್ಜನದೇವ ಸುನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಶ್ಚ ಪ್ರಮಾಣಂ ಭೃಗವತ್ ಸಾಂಪರಾಯೇ ಪಿತಾಮಹ ಕುಲವೃದ್ಧ ಪ್ರಶಾಂತಃ. ಇಲ್ಲಿ ಅವನು ಹೇಳ್ತಾನೆ ಕಡೆಗೆ, ಅವನು ರಾಜನ ಹೇಳ್ತಾನೆ, ಯಾವನಿಗೆ ಸಾಂಪರಾಯೆ ಅಂದ್ರೆ ಈ ವಿಷಯದಲ್ಲಿ ಅಂದ್ರೆ ಪರಲೋಕ ವಿಷಯದಲ್ಲಿ ಅಂದ್ರೆ ನಿನಗೆ ಪರಲೋಕದ ಯಜ್ಞಾದಿ ಮಾಡೋ ವಿಷಯದಲ್ಲಿ, ಆಮೇಲೆ ಭೃಗವಹ ಅಂದ್ರೆ ಈ ಭೃಗು ವಂಶದಲ್ಲಿ ಹುಟ್ಟಿದಂತ ಶುಕ್ರಾಚಾರ್ಯ ಅವರಿದಲ್ಲ ಬ್ರಾಹ್ಮಣ ಇದಲ್ಲ ಅವರು ಇದಾರೋ ಅಂದ್ರೆ ಯಾರಿಗೆ ಶುಕ್ರಾಚಾರ್ಯರಂತ ಆಚಾರ್ಯ, ಶುಕ್ರಾಚಾರ್ಯರು ಬೃಹಸ್ಪತಿ ಅಷ್ಟೇ ಗಟ್ಟಿಗರವರು ಅಂದ್ರೆ ಅವ್ರು ರಾಕ್ಷಸರಿಗೆ ಇದಾಗಿರ್ತಾರೆ ಅಷ್ಟೇ. ಯಾರೋ ಶುಕ್ರಾಚಾರ್ಯರಂತ ಆಚಾರ್ಯ ಇರ್ತಾರೋ ಹೇಳ್ತಾರೆ ಕುಲವೃದ್ಧ. ಆಮೇಲೆ ವಂಶದಲ್ಲಿ ವೃದ್ಧನಾದಂತ ಅಂದ್ರೆ ಯಾರಿಗೆ ವಂಶದಲ್ಲಿ ವೃದ್ಧ ಪಿತಾಮಹ, ಯಾರ ವಂಶವೃದ್ಧ ಅಂತ ಪ್ರಶಾಂತಃ ಪಿತಾಮಹ, ಅತ್ಯಂತ ಪ್ರಶಾಂತನಾದ ಪಿತಾಮಹ ಪ್ರಹ್ಲಾದ. ಅಂದ್ರೆ ಯಾವ ಕಾಲದಲ್ಲೂ ಅವನು ಶಾಂತಿಯನ್ನೇ ಕಳ್ಕೊಳ್ಳಿಲ್ಲ. ಅವನ ಕೊಲ್ಲುವ ಪ್ರಯತ್ನ ಪಟ್ಟವರು ಹಿರಣ್ಯಕಶಿಪು ಇದಾಗಲಿಲ್ಲ, ಕಡೆಗೆ ಹಿರಣ್ಯಕಶಿಪು ಬಂದಾಗಲೂ ಸಮಚಿತ್ತನಾಗಿದ್ದ. ಅದರಿಂದ ಯಾರಿಗೆ ಒಬ್ಬ ಪ್ರಹ್ಲಾದನಂತ ತಾತ ಜನ ಅಂದ್ರೆ ಹೊಡ್ತಾ ಇದ್ದಾನೆ ಇವನು ಬಲಿನ, ಯಾರಿಗೆ ಶುಕ್ರಾಚಾರ್ಯರಂತ ಆಚಾರ್ಯ ಇದ್ದಾರೋ, ಯಾರಿಗೆ ಪ್ರಹ್ಲಾದ ಅಂತ ತಾತ ಇದ್ದಾನೋ, ಕಡೆಗೆ ಯಾರಿಗೆ ಹೇಳ್ತಾರೆ ಕಡೆಗೆ ಧರ್ಮಯುತಂ ಕುಲೋಚಿತಂ ಸುನೃತಂ ಕುಲೋಚಿತಂ, ಯಾರು ಅನೃತಂ ಯಾರು ಇದನ್ನೇ ಹೇಳೋದೇ ಇಲ್ವೋ, ಸುಳ್ಳನ್ನೇ ಹೇಳೋದಿಲ್ವೋ ಅದು ಅಂತ ಇದರಲ್ಲಿ ಅಂತ ಇದು ಕಡೆಗೆ. ಆಮೇಲೆ ಅವರಿಗೆ ಪಿತಾಮಹ ಪ್ರಮಾಣಂ, ನೀವು ಪ್ರಹ್ಲಾದನ ನಿಮ್ಮ ತಾತನ್ನೇ ಪ್ರಮಾಣವಾಗಿ ಅಂದ್ರೆ ಅವನನ್ನೇ ಒಂದು ಗುರಿಯಾಗಿ ಇಟ್ಕೊಂಡಿದ್ದೀರ. ಆದ್ರಿಂದ ನಿಮ್ಮಂತಹ ನಿನ್ನ ನುಡಿ ಇದೆಯಲ್ಲ ಅದು ಯಾವತ್ತೂ ಸಹ ಸುನೃತಂ ಅದು ಸತ್ಯವಾಗಿಯೇ ಇರುತ್ತೆ. ಅದು ಕುಲೋಚಿತಂ, ನಿನ್ನ ಕುಲಕ್ಕೆ ನೀನು ಉಚಿತವಾದ ಮಾತನ್ನೇ ಹೇಳಿದೆ ನೀನು. ಅದು ಅಷ್ಟೇ ಅಲ್ಲ, ಧರ್ಮಯುಕ್ತವೂ ಆಗಿದೆ, ಮತ್ತೆ ಯಶಸ್ಕರಂ ಕೀರ್ತಿಯಾಗಿದೆ. ಇದನ್ನೇ ಸ್ವಾಮಿ ದಾನವ ಯಶೋ ನಾಸೀರ ಧಾಟಿ ಪಟ ಅನ್ನುವಾಗ ಈ ಶ್ಲೋಕಗಳೆಲ್ಲ ಅವ್ರ ಮನಸ್ಸಲ್ಲಿದೆ, ಎಲ್ಲವನ್ನು ತೆಗೆದು ಒಂದೇ ಒಂದು ಪದವನ್ನು ಹಾಕಿ ಮುಗಿಸೋದ್ರಲ್ಲಿ ಅದನ್ನೇ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳಿದ್ದಂತ ಅದಕ್ಕೆ ಭಗವತ್ ಪಿತಾಮಹ ಅದ್ ಹೇಳ್ತಾರೆ, ಅದ ಸುನೃತಂ ಕುಲೋಚಂ ಧರ್ಮಯುತಂ ಯಶಸ್ಕರಂ ಎಲ್ಲವೂ ಆಗಿದೆ ನೀ ಹೇಳಿದ್ದು. ನಕ್ಕೆ ತಸ್ಮಿನ್ ಕುಲೇ ಕಸ್ಮಿನ್ನೇ ನಿಸ್ಸತ್ವ ಕೃಪಣ ಪುಮಾನೆ ಪ್ರತ್ಯಾಖ್ಯಾತ ಪ್ರತಿಷ್ಠುತ ಯೋವಾದಾತ ದ್ವಿಜಾತಯೇ. ಹೇಳ್ತಾರೆ ಏತಸ್ಮಿನ್ ಅಂದ್ರೆ ಏತಸ್ಮಿನ್ ಕುಲೆ ಅಂದ್ರೆ ನಿನ್ನಂತಹ ಅಂದ್ರೆ ಪ್ರಹ್ಲಾದನ ಕುಲದಲ್ಲಿ, ನಿನ್ನ ಕುಲ ಪ್ರಹ್ಲಾದನ ಕುಲವೇ, ನಿನ್ನ ಕುಲದಲ್ಲಿ ಪ್ರಹ್ಲಾದನಲ್ಲಿ ಕಶ್ಚಿತ್ ನಿಸ್ಸತ್ವ, ಒಬ್ಬನೇ ಒಬ್ಬ ನಿಸ್ಸತ್ವ ಬಲಹೀನನೂ ಇರೋದಿಲ್ಲ, ಕೃಪಣಃ ಜಿಪಣನೂ ಇರೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಪುಮಾನ್ ದ್ವಿಜಾತಯೇ, ಬ್ರಾಹ್ಮಣಿಗೆ ಪ್ರತಿಷ್ಠೃತ್ಯ, ನಿಮ್ಮ ಕುಲದಲ್ಲಿ ಬ್ರಾಹ್ಮಣರಿಗೆ ಒಂದು ಕೊಟ್ಟಂತ ಒಂದು ಮಾತನ್ನ ವಾಗ್ದಾನ ಮಾಡಿ ಅದಾತ ಕೊಡದೇ ಇರೋರು ಸಹ, ಪ್ರತ್ಯಾಖ್ಯಾತ ತಿರಸ್ಕಾರ ಇರೋರು ಸಹ ಯಾವನೋ ಅಂತವನು
ಇಲ್ಲ. ಇದನ್ನೆಲ್ಲ ಮುಂದಕ್ಕೆ ಇದು ಯಾಕೆ ಇದು ಪೀಠಿಗೆ ಹಾಕ್ತಾ ಇದ್ದೀನಿ ಅಂದ್ರೆ ಭಗವಂತ ಹೇಳ್ತಾನೆ, ಇದು ಸತ್ತಿದೆ, ಇದು ನೃತ್ಯ ಅಂತಿಲ್ಲ. ಇದೇ ಮಾತನ್ನ ಮುಂದೆ ಮಾತನ್ನ ತಪ್ಪು ಅಂತ ಹೇಳ್ತಾರೆ ಶುಕ್ರಾಚಾರ್ಯರು. ಅದಕ್ಕೆ ಈಗಲೇ ಆ ತರ ಹೇಳ್ತಾನೆ, ನೀ ಅದಕ್ಕೆ ಒಪ್ಕೋಬೇಡ ಅನ್ನೋದಕ್ಕೆ ಈಗಲೇ ಹೇಳ್ತಾನೆ. ಆಡಿದ ಮಾತನ್ನ ತಪ್ಪದವರು, ಬ್ರಾಹ್ಮಣನ ಕೊಟ್ಟ ವಾಗ್ದಾನವನ್ನ ಹಿಂತಿರುಗಿ ಕೊಟ್ಟವರು ನಿನ್ನ ಕುಲದಲ್ಲಿ ಯಾರೂ ಇಲ್ಲ ಅಂದ್ಬಿಟ್ಟು ಅವನಿಗೆ ಹೇಳ್ತಾನೆ. ಅದಕ್ಕೆ ಆ ತರ ಅಂದ್ಬಿಟ್ಟು ನಸಂತಿ ತೀರ್ಥೆ ಯುಧಿ ವಾರ್ಥಿನಾರ್ಥಿತಾಹ ಪರಾಂಗುಕಾಯೇ ತ್ವಮಸ್ತಿನೋ ನೃಪ ಯುಷ್ಮತ್ ಕುಲೆ ಯಜ್ಜಸಾ ಮಲೇನ ಪ್ರಹ್ಲಾದ ಉದ್ಘಾತಿ ಯಥೋಡುಪಸ್ಥೆ ಅಂದ್ಬಿಟ್ಟು ಅದನ್ನ ಹೇಳ್ತಾನೆ ಕಡೆ. ಅವಾಗ ಹೇಳ್ತಾನೆ ಕಡೆ ತೀರ್ಥೆ ಅನ್ನೋದ್ರಲ್ಲಿ ದಾನವನ್ನು ಕೊಡುವ ಸಮಯ ತೀರ್ಥ ಅಂದ್ರೆ ತೀರ್ಥದಲ್ಲಿ ದಾನ ಕೊಡ್ಬೇಕಾದ್ರೆ ಹೆಂಡತಿ ಆದವಳು ನೀರು ಕೊಡಬೇಕು. ಅದರಲ್ಲಿ ತುಭ್ಯ ಮದೆ ನಮಃ ನಮಃ ಅಂತ ಹೇಳಿ ಕೊಡ್ಬೇಕು ಅದನ್ನ. ಅದರಿಂದ ಆ ಸಮಯದಲ್ಲಿ ದಾನದಲ್ಲಿ ಆಮೇಲೆ ದಾನ ಕೊಡುವ ಸಮಯದಲ್ಲಿ ಯುದ್ಧದಲ್ಲಿ ಆಗ್ಲಿ ಅರ್ಥಿತಾಹ ಆರ್ತಿಗಳಾದ್ರಿಂದ ಯಾರಲ್ಲೂ ಪಾರ್ಥಿಸಲ್ಪಟ್ಟಂತ ಅವರದಲ್ಲಿ ಪರಾಂಗುಕಾಹ ಅದನ್ನ ಹಿಂತಿರುಗಿ ಹೋಗೋದು ಅಂದ್ರೆ ಯುದ್ಧದಲ್ಲಿ ಹಿಂತಿರುಗಿ ಹೋಗೋದು, ಬ್ರಾಹ್ಮಣರಿಗೆ ಕೊಟ್ಟ ಮಾತಿನಿಂದ ಹಿಂತಿರುಗಿ ಹೋಗೋದಾಗ್ಲಿ. ಅಮನಸ್ವಿನಃ ಅಂದ್ರೆ ಈ ಪಿಸುಣರು ಕಂಜೂಸ್ ಅಂತ ಹೇಳ್ತೀವಲ್ಲ, ಕೃಪಣರು ಇದಾರಲ್ಲ, ಅವರು ಯುಷ್ಮತ್ ಕುಲೆ ನ ಸಂತಿ, ನಿನ್ನ ಕುಲದಲ್ಲಿ ಇಲ್ಲ, ಅವ್ರು ಇಲ್ವೇ ಇಲ್ಲ. ಅದಕ್ಕೆ ಅಂದ್ರೆ ಯಾವ ಕಾರಣದಿಂದ ಪ್ರಹ್ಲಾದ ಖೇ ಅಂತರಿಕ್ಷದಲ್ಲಿ ಉಡುಪ ಇವ ಚಂದ್ರ ಅಂತ ಈಗಲೂ ಸಹ ಪ್ರಹ್ಲಾದ ನಿನ್ನ ತಾತ ಅವನ ತಾರೆಯಾಗಿ ಅಲ್ಲಿ ಅವನೇ ಧ್ರುವ ಮಂಡಲ ಅಂತ ಇದ್ದಾಗೆ ಪ್ರಹ್ಲಾದ ಮಂಡಲದಲ್ಲಿ ಇವಾಗಲೂ ಉಡು ಅಂದ್ರೆ ಚಂದ್ರನಂತೆ ಪ್ರಕಾಶಮಾದ ಅಮಲೇನ ಯಶಸ್ಸ ಅಂತಾನೆ ನೋಡಿ. ಪ್ರಹ್ಲಾದನ ಬೇಕಾದ್ರೆ ಅವನು ಯಶಸ್ಸು, ಆ ಯಶಸ್ಸು ಇರೋದು ಅಮಲೇನ ಯಶಸ್ಸು, ಅದರಲ್ಲಿ ಕೊಂಚವೂ ಮನವಿಲ್ಲ. ಈ ಎರಗುಲು ಪಡ್ಕೊಂಡಂತ ಯಶಸ್ಸಲ್ಲ, ಯಶಸ್ಸು ಪಡ್ಕೋಬೇಕು ಅಂತ ದಾನ ಮಾಡಿ ಪಡ್ಕೊಂಡು ಅದೆಲ್ಲ ಮಲವಾದ ಯಶಸ್ಸು. ಯಶಸ್ಸು ಪಡ್ಕೋಬೇಕು ಅಂತ ದಾನವನ್ನು ಮಾಡೋದು, ಆ ತರ ಮಾಡೋದವರೆಲ್ಲ ಅದು. ಅದಕ್ಕೆ ಅಮಲೇನ ಯಶಸ್ಸ. ಅವರು ಯಾವ ಕಲ್ಮಶವಿಲ್ಲದ ಕೀರ್ತಿಯನ್ನು ಪಡೆದ ಅಂತ ಅದಕ್ಕೆ ಉದ್ಭಾತಿ ನೋಡು ಹೊಳಿತಾ ಇದ್ದಾನೆ ಏನ್ಬಿಟ್ಟು ತೋರಿಸ್ತಾನೆ. ಅದಕ್ಕೆ ಅದೇ ಹೊಳಿತಿರುವನು ನಿನ್ನ ತಾತ ಇವತ್ತಿಗೂ ಸಹ ಅಲ್ಲಿ ಹೊಳಿತಾ ಇದ್ದಾನೆ. ಯಾಕೆಂದ್ರೆ ನಿಮ್ಮ ಕುಲದಲ್ಲಿ ಯಾರು ಆತರ ಇಲ್ಲ. ಯಥೋ ಜಾತೋ ಹಿರಣ್ಯಾಕ್ಷ ಚರನ್ನೇಕ ಇಮಾಂ ಮಹೀಂ ಪ್ರತಿವೀರಂ ದಿಗ್ವಜಯ ನಾವಿಂದಂತ ಗದಾಯುಧ. ಕಡೆಗೆ ಇವರು ಅವರ ಮುತ್ತಾತನ್ನು ಹೊಳ್ತಾರೆ. ಹಿರಣ್ಯಕಶ್ಯಪನ ಹೊಳ್ತಾನೆ. ಅವರ ರಾಕ್ಷಸತ್ವ ಬೇರೆ, ಆದ್ರೆ ಅವರಲ್ಲಿದ್ದಂತ ಈಗ ರಾವಣನಿಗೆ ಅವನ ದುರ್ಬಣ ಗುಣವಿದೆ, ಅವನಲ್ಲಿ ಅನೇಕ ಒಳ್ಳೆ ಗುಣಗಳಿತ್ತಲ್ಲ. ಅಗ್ನಿಹೋತ್ರಿ ಸಾಮವೇದದಲ್ಲಿ ಅವನ ತರ ಯಾರು ಇಲ್ಲ, ಎಲ್ಲವನ್ನು ತಿಳ್ಕೊಂಡಿದ್ದ, ಏನು ಮಾಡ್ತಾ ಇದ್ದ ಅಂದ್ಬಿಟ್ಟು. ಅದೇ ತರ ಇವ್ರಿಗೂ ಸಹ ಹೇಳ್ತಾರೆ ಕಡೆಗೆ. ಅವಾಗ ಅವನು ಹೇಳ್ತಾನೆ, ನಿಮ್ಮ ಹಿರಣ್ಯಾಕ್ಷ ಹಿಂದೆ ಇದೆಲ್ಲ ಅವನ ತರ ಭೂಮಿಯಲ್ಲಿ ಅವನು ತಿರುಗಾಡ್ತಾ ಇರ್ಬೇಕಾದ್ರೆ ಅವನಂತಹ ದೊಡ್ಡ ಬೇದು ಭೂಮಂಟವನು ಒಟ್ಟಿಯಾಗಿ ಸುತ್ತಾಡ್ತಾ ಇದ್ದ. ಅವನು ಎದುರಿಸುವ ಧೀರ ಒಬ್ಬನೂ ಇರ್ಲಿಲ್ಲ ಹಿರಣ್ಯಾಕ್ಷನಿಗೆ. ಅದೇ ತರ ಅವನು ಹೇಳ್ತಾರೆ. ಆಮೇಲೆ ಅವನು ಭೂಮಿಯನ್ನ ಕದ್ದು ಅಪಹಾರ ಮಾಡಿದ್ಮೇಲೆ ವರಾಹನಿಂದ ಸಂಹಾರ ಮಾಡಲ್ಪಟ್ಟ. ಅದರಿಂದ ಆ ಕೋಪಕ್ಕೆ ಏನ್ ಮಾಡ್ದ, ಅವನ ತಮ್ಮನಾದಂತ ಹಿರಣ್ಯಕಶಿಪು, ಅಣ್ಣನಾದಂತ ಹಿರಣ್ಯಕಶಿಪು ಇದನ್ನಲ್ಲ, ಹಿರಣ್ಯಕಶಿಪು ಸಹ ಕೋಪದಿಂದ ಏನ್ ಮಾಡ್ತಾನೆ, ಗದೆಯನ್ನ ಹಿಡ್ಕೊಂಡು ಎಲ್ಲಾ ಲೋಕವನ್ನು ಅದು ಹೇಳ್ಕೊತಾನೆ. ಹರಿನ ವಿಷ್ಣುವನ್ನ ಕೊಲ್ತೀನಿ ಅಂತ ಎಲ್ಲಾ ಕಡೆ ಹುಡುಕ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ಕಡೆ ವಿಷ್ಣುಗೂ ಒಂದ್ಸಲ ಗಾಬರಿ ಆಗುತ್ತಂತೆ, ಯಾವ್ದಪ್ಪ ಅತ್ಯಂತ ಒಳ್ಳೆ ಜಾಗ ಅಡ್ಕೊಳಕ್ಕೆ ಅಂದ್ರೆ ಎಲ್ಲೆಲ್ಲೂ ಹುಡುಕ್ತಾನೆ. ಅನ್ನೋಕ್ಕೆ ಹಿರಣ್ಯಕಶಿಪಿನ ಒಳಗಡೆಗೆ ಅಳ್ಕೊಂಡಂತೆ. ಯಾವಾಗ್ಲೂ ಶತ್ರುಗಳ ಮನೆಯಲ್ಲಿದ್ರೆ ಸೇಫ್, ಅವ್ರು ಬೇರೆ ಎಲ್ಲ ಹುಡುಕ್ತಾ ಇರ್ತಾರೆ, ತಮ್ಮ ಮನೇಲಿ ಹುಡುಕಲ್ಲ. ಆತರ ಹಿರಣ್ಯಕಶಿಪಿನಲ್ಲೇ ನಾನು ಹೋಗಿ ಅಡಿಗೆ ಕೂತ್ಕೊಂಡೆ ಸ್ವಲ್ಪ ಹೊತ್ತು, ಎಲ್ಲಾ ಕಡೆ ತಿರ್ಗಾಡ, ಎಲ್ಲೂ ಸಿಕ್ಲಿಲ್ಲ ಅವನಿಗೆ. ಎಲ್ಲಿರ್ತಾನೆ ಅವನು, ಇಲ್ಲಿರ್ತಾನೆ ಅವನು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಹಾಗಾಗಿ ಅವರೂ ಸಹ ಅದಕ್ಕೆ ಅವನಿಗೆ ಮಹಾಸುರ ಪಿತಾ ಹೇಳ್ತಾರ ಸ್ವಾಮಿ ಹಿಂದಿನಲ್ಲಿ. ಮಹಾಸುರ ಅಂತ ಸಂಬೋಧನೆ ಮಾಡಿದ್ರು. ಇದಕ್ಕೇನೆ ಭಗವಂತನೇ ಹೋಳಿದ್ರಿಂದ ಮಹಾಸುರ. ಅವರು ಸಹ ಶಕ್ತಿ ಎಲ್ಲದೂ ಇತ್ತು. ಆ ಭಗವದ್ವೇಷ ಒಂದು ಬಿಟ್ರೆ ಬಾಗಿದೆಲ್ಲ ಒಳ್ಳೆ ಗುಣಗಳಿತ್ತು ಅವನಿಗೆ. ಅದನ್ನ ಅವಾಗ ಕಡೆಗೆ ಅವಾಗ ಆತರ ಹೇಳ್ತಾರೆ. ಎಲ್ಲವೂ ಸಹ ಅಂತರ ವಿಕ್ರಮ ಅಂದ್ರೆ ಶಕ್ತಿ ವಿಕ್ರಮದ ಇದರಲ್ಲಿ ಬಂದಿರೋರು. ನೀವೆಲ್ಲವೂ ಸಹ ವಿಕ್ರಮಶಾಲಿಗಳು, ಬಲಶಾಲಿಗಳು. ಆದ್ರೆ ನಿನ್ನ ತಾತನಿಂದ ಕಡೆಯಿಂದ ದೈವಾಂಶ ಸಂಭೂತರು ಆಗಿದ್ದೀರಾ, ಭಗವದ್ ವಿಷ್ಣುನಲ್ಲಿ ಆಗಿದ್ದೀರಾ ಅಂದ್ಬಿಟ್ಟು ಅವನು ಇದ್ ಮಾಡ್ತಾನೆ. ಕಡೆಗೆ ಇದೇ ಸುಮಾರು ಇದೆಲ್ಲ ಬರ್ತದೆ ಕಡೆಗೆ. ಆಮೇಲೆ ಇವನು ಇದೇ ತರ ಅವನು ತುಂಬಾ ಇದಾಗ್ಲಿಲ್ಲ ಅಂತ ಆ ವಿಷ್ಣುವನ್ನ ಸಿಕ್ಲಿಲ್ಲ ಅಂತ ಕೋಪದಿಂದ ಪ್ರಹ್ಲಾದನ್ನ ಕಾಡಿಸಿ ಪೀಡಿಸಿ ಮಾಡಿ ಆಮೇಲೆ ನಾವು ಹಿಂದಿನ ನರಸಿಂಹಾವತಾರ ಅನುಭವಿಸಿದ್ವಿ. ಆ ತರ ಆಯ್ತು ಅಂತ ಅದ್ ಕಥೆಯನ್ನೆಲ್ಲ ಹೇಳ್ತಾನೆ. ಕಡೆಗೆ ಹೇಳ್ತಾ ಇರ್ಬೇಕಾದ್ರೆ ಅಂದ್ರೆ ಅವಾಗ ಇವನು ಏನ್ ಬೇಕು ಅಂತ ಕೇಳ್ತಾನೆ. ಅವಾಗ ಇವನು ಸುಮಾರು ಕತೆ ಹೊಳ್ತಾನೆ. ಬಲಿ ಅವ್ರು ಎಲ್ಲವನ್ನೂ ಮಾಡ್ಬಿಟ್ಟು ಕಡೆಗೆ
ಇವ್ರು ಕೇಳ್ತಾನೆ ಏನ್ ಬೇಕು ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ ಏನ್ ಬೇಕು ಅನ್ವಾ ಅದನ್ನ ಮಾತು ಹೇಳ್ತೇನೆ. ತಸ್ಮಾತ್ ತ್ವತೋ ಮಹೀಮೀಷತ್ ರಣೇಕಂ ಮಹಿಷದ್ ರಣೇಕಂ ವರದರ್ಶಪಾತೆ ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾ ಮಮ. ಕಡೆಗೆ ಅವ್ನು ಹೇಳ್ತಾನೆಗೆ ಅವಾಗ ಎಲ್ಲ ಹೋಳ್ತಾನೆ, ನೀನು ಧರ್ಮದಿಂದ ಆಶ್ರಯ ಮಾಡ್ತಿದ್ದೀಯ, ಧರ್ಮದಿಂದ ರಾಜ್ಯ ಮಾಡ್ತಾ ಇದೀಯಾ, ಧರ್ಮದ ಗೃಹ ಮೇದಿಬಿಹಿ ಅಂತಾನೆ ಹೇಳ್ತಾನೆ. ಅಂದ್ರೆ ಇಲ್ಲಿ ಗೃಹ ಮೇದಿ ಅನ್ನೋಕೆ ನಿನ್ನ ಹೆಂಡತಿಯಾದ ಅವಳು ಸಹ ಅತ್ಯಂತ ಧರ್ಮದಿಂದ ಇದ್ದಾರೆ, ಇಬ್ಬರು ಇದ್ದೀರಿ. ಒಬ್ಬ ಧರ್ಮವನ್ನು ಆಚರಿಸ್ಬೇಕಾದ್ರೆ ಹೆಂಡತಿಯು ಬಹಳ ಮುಖ್ಯ. ಇದರಿಂದ ಗೃಹಮೇದಿಯಾಗಿ ಎಲ್ಲವನ್ನೂ ಮಾಡ್ತಾನೆ. ಆವಾಗ ಹೇಳ್ತಾನೆ ತಸ್ಮಾತ್ ತ್ವತ್ತೋ ಮಹೀಮೀಶ, ನೀನು ನನ್ನನ್ನು ಕೇಳು ಅಂತ ಹೇಳ್ತಾ ಇದೆಯಲ್ಲ, ಆದ್ರಿಂದ ನಾನು ಕೇಳ್ತಾ ಇದ್ದೀನಿ. ವರದಶಪಾದ ಪದಾನಿ ತ್ರೀಣಿ ದೈತ್ಯೇಂದ್ರ, 3 ಪದ ದೈತ್ಯೇಂದ್ರ, ತ್ರೀಣಿ ಪದಾನಿ, ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ ಗೋಪ ಅದ ಅಭ್ಯರ್ಥ ಶ್ರುತಿನೇ ಗುಣ. ತ್ರೀಣಿ ಪದ 3 ಪದವನ್ನ ಕೇಳೋದಕ್ಕೆ. ಅದು ಸಂಹಿತಾನಿ ಪದ ಮಮ, 3 ಪದ ಅಂತ ನಿನ್ನ ಕಾಲಲ್ಲ, ನಾನು ನಿನ್ನ ಕಾಲು ಅಲ್ಲಿಂದ ಕೇಳ್ತಾ ಇಲ್ಲ. ಮಮ ಪದಾನಿ ಸಂಹಿತಾನಿ ಅಳತೆ, ನನ್ನ ಕಾಲ ಅಳತೆ. ಇವನ್ ಚಿಕ್ಕ ಊಟ, ನನ್ನ ಕಾಲ ಅಳತೆಯಲ್ಲಿ 3 ಹೆಜ್ಜೆ ಕೊಡು ಸಾಕು. ಮಮ ಸಂಹಿತಾನಿ ಪದ ಮಮ ತ್ರೀಣಿ ಪದಾನಿ, ಅಷ್ಟೇ 3 ಪದವನ್ನು ಕೊಡು ಅಂತ ಹೇಳ್ತಾರೆ. ಆವಾಗ ನಾಣ್ಯತ್ಯೆ ಕಾಮಯೇ ರಾಜನ್ ವದಾನ್ಯ ಜಗದೀಶ್ವರಾತೆ ನೈನ ಪ್ರಾಪ್ನೋತಿ ವೈ ವಿದ್ವಾನ್ ಯಾವದತ್ತ ಪರಿಗ್ರಹ ಅಧಿಕಂ ಯೋಭಿಕಾಂಕ್ಷೇತ ನಸ್ತೇನೋ ದಂಡಮರ್ಹತಿ. ಕಡೆಗೆ ಹೇಳ್ತಾನೆ, ಕಡೆಗೆ ಅವನು ಹೇಳ್ತಾನೆ ಈ 3 ಇದನ್ನ ನಾನು ಕೇಳಿದೆ, ನಾನು ಅದಕ್ಕೆ ಇದಕ್ಕಿಂತ ಜಾಸ್ತಿ ನಾನು ಏನು ಬಯಸೋದಿಲ್ಲ. ಯಾಕೆಂದ್ರೆ ಕೊಡತಕ್ಕವನು ಎಷ್ಟೇ ಕೊಟ್ಟರೂ ಸಹ, ಕೊಡತಕ್ಕವನು ಎಷ್ಟೇ ಕೊಟ್ಟರೂ ಸಹ ಅದಕ್ಕೆ ನಮ್ಮ ಶರೀರ ಯಾತ್ರೆಗೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ಇದರಲ್ಲಿ ಏನೋ ಶಾಸ್ತ್ರನ ಹೇಳ್ಬೋದಾನೆ. ಒಬ್ರು ಏನ್ ಕೇಳಬೇಕು ಅಂತ ನಾವು ಶರೀರ ಯಾತ್ರೆಗೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಕೇಳಬೇಕು. ಸ್ವಾಮಿ ದೇಶಿಕನ್ನು 1 ಹೊತ್ತಿಗೆ ಮಾತ್ರ, 2 ಹೊತ್ತಿಗೂ ಇಲ್ಲ, ಎಲ್ಲಾರು 1 ಹೊತ್ತಿಗೆ ಸಿಕ್ಕಿದ ತಕ್ಷಣ ಬಂದ್ಬಿಡ್ತಿದ್ದಂತ ತಗೊಳ್ತಿರಲ್ಲ ಇದು ಒಂದು. ಅದಕ್ಕೆ ಶರೀರ ಯಾತ್ರೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಹಾಗೆ ನನಗೆ ಶರೀರ ಯಾತ್ರೆ ಈ 3 ಜಾಗ ಸಾಕು. ಅದರಿಂದ ಅತ್ಯಂತ ಯಾರು ಈ ದುರಾಸೆ ಬೆಳೆಸ್ಕೋತಾರೋ ಅದಕ್ಕೆ ಎಲ್ಲೇನೇ ಇರೋದಿಲ್ಲ, ಆಸೆ ಅನ್ನೋದು ಎಲ್ಲೇನೇ ಇರೋದಿಲ್ಲ, ದುರಾಸೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಸಾಕು ಅಂತ. ಆಗ ಬಲಿ ನೋಡ್ತಾನೆ. ಅವಾಗ ಅದಕ್ಕೆ ವ್ರೀಡಾವೃದ್ಧ ವದಾನ್ಯ ಅಂತ ವ್ರೀಡಾವಿದ್ದ ಅಂತ ಹೇಳ್ತಾರೆ. ಅಹೋ ಬ್ರಾಹ್ಮಣ ದಾಯಾದ ವಾಚಸ್ತೆ ವೃದ್ಧ ಸಮ್ಮತಾ ತ್ವಂಬಾಲೋ ಬಾಲುಷಮತಿ ಸ್ವಾರ್ಥಂ ಪ್ರತ್ಯಬುಧೋ ಯಥ. ಕಡೆಗೆ ಹೇಳ್ತಾನೆ ಅವನು ಹೇಳ್ತಾನೆ ಅಯ್ಯೋ ಬ್ರಾಹ್ಮಣ ದಾಯಾದ ಅಂದ್ರೆ ಇಲ್ಲಿ ಬ್ರಾಹ್ಮಣ ದಾಯ ಅಂದ್ರೆ ಬ್ರಾಹ್ಮಣ ಪುತ್ರ ಏನ್ಬಿಟ್ಟು ಅಂತ ಅದಕ್ಕೆ ಹೇಳ್ತಾನೆ. ತೇ ನಿನ್ನ ವಚ ಇದೆಯಲ್ಲ ಅದಕ್ಕೆ ವೃದ್ಧ ಸಮ್ಮತ, ನೀನೇದು ಶಿಷ್ಟರಿಗೆ ಸಮಾನ ಅಂದ್ರೆ ವೃದ್ಧರು ತುಂಬಾ ಜ್ಞಾನಗಳಿರ್ತಲ್ಲ ಅವರು ಕರೆಕ್ಟ್ ತಮ್ಗೆ ಎಷ್ಟು ಬೇಕು ಅದೇ ಅವ್ರಿಗೆ ಸಮ್ಮತವಾಗುತ್ತೆ. ಆದ್ರೂ ಸಹ ನೀನು ಬಾಲ ಹುಡುಗ, ಅದರಿಂದ ನೀನು ಇನ್ನು ಅಂದ್ರೆ ಇನ್ನು ನಿನಗೆ ಬುದ್ಧಿ ಇನ್ನು ಪೂರ್ಣವಾಗಿ ಪಕ್ವವಾಗಿಲ್ಲ ಅನ್ಕೊಂಡಿದ್ದೀನಿ. ಅದರಿಂದ ಅಬುಧೋ ಯಥ, ಅದರಿಂದ ನೀನು ಪೂರ್ಣ ಪಕ್ವವಾಗಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ಅದರಿಂದ ಅಬುಧ ಅಂದ್ರೆ ಮೂಢನಂತ ನೀನು ಸ್ವಾರ್ಥಂ ಪ್ರತಿ. ಕಡೆಗೆ ನೀನು ಬಾಲಿಶಮತಿ, ನೀನು ಇದೆಲ್ಲ ಕೇಳಕ್ ಚೆನ್ನಾಗಿರುತ್ತೆ, ಎಷ್ಟು ಬೇಕೋ ಅಷ್ಟು ತಗೋಬೇಕು, ಅದ್ಮೇಲೆ ಇಟ್ಕೋಬಾರ್ದು ಅಂದ್ಬಿಟ್ಟು ಅಂತ ಮಾರನೇ ಸಿಗದೆ ಇದ್ರೆ. ಅದರಿಂದ ಇದೆಲ್ಲ ಕೇಳಕ್ ಚೆನ್ನಾಗಿರುತ್ತೆ, ವೃದ್ಧರಾದವರು ಸಮ್ಮತ ಪಡ್ತಾರೆ. ನೀನು ಬಾಲಿಶ 3 ಅಡಿ ಜಾದು ನಿನ್ನ ಕಾಲಡಿ ಜಾಗದಲ್ಲಿ ಏನಯ್ಯ ಆಗುತ್ತೆ ನಿನಗೆ ಏನಾಗುತ್ತೆ ನಿನಗೆ ಅನ್ನೋದಕ್ಕೆ. ಮಾಂ ಬಚೋಭಿ ಸಮಾರಾಧ್ಯ ಲೋಕಾನಾಂ ಏಕಮೀಶ್ವರಂ ಪದತ್ರಯಂ ಯೋ ವೃಣೀತೆ ಬುದ್ಧಿಮಾನ್ ದ್ವಿಪದಾಶುಷಂ ಅಂತ ಹೇಳ್ತಾನೆ. ನಾನು ಲೋಕಾನಾಂ ಏಕಮೀಶ್ವರಂ, ಎಲ್ಲಾ ಲೋಕಗಳು ನಾನು ಒಡೆಯನಾಗಿದ್ದೇನೆ. ಅಲ್ಲಿ ಒಂದು ಸ್ವಲ್ಪ ಹೆಮ್ಮೆ, ಅಹಂಕಾರನ ಕಾಲ ಹೆಮ್ಮೆ ತಪ್ಪೇನಿಲ್ಲ ಮಾತಲ್ಲಿ, ಯಾಕಂದ್ರೆ ಈಶ್ವರ ಅವನು. ಅಂದ್ರೆ ಇಲ್ಲಿ ಯಾಕೆ ಹೇಳ್ತಾನೆ ಅಂದ್ರೆ ಅಹಂಕಾರದಿಂದ ಹೇಳ್ತಾ ಇಲ್ಲ, ನಿನಗೆ ಕೊಡಲು ಸಾಮರ್ಥ್ಯ ಇದೆ ನನಗೆ. ಲೋಕಾನಾಂ ಈಶ್ವರಂ ಅಹಂ ತ್ರೈಲೋಕ್ಯ, 3 ಲೋಕಕ್ಕೂ ನಾನು ಒಡೆಯನಾಗಿದ್ದೇನೆ. ಹಾಗಾಗಿ ನಪುಮಾನ್ ಮಾಭೌರಜ್ಯ, ಅದರಿಂದ ನೀನು ನನಗೆ ಕೇಳಿದಿಲ್ಲ ಅದು ಕೇಳೋದಕ್ಕೆ ನೀನು ನಾನು ಕೊಡೋದಕ್ಕೆ ನನಗೆ ಅದು ತುಂಬಾ ಅಲ್ಪವಾದದ್ದು ಕೊಡೋದಕ್ಕೆ ಅರ್ಹನಾಗಿದೆ. ಅದಕ್ಕೆ ವ್ರೀಡಾವಿತ್, ಆ ನಾಚಿಕೆಯಿಂದ ನಾನು ಹೊಡಿತಾ ಇದ್ದೆ. ಅಯ್ಯೋ ಪರಿಚಕ್ರವರ್ತಿ ಹೋಗಿ 3 ಅಡಿ ಜಾಗ ಅಷ್ಟನ್ನೇ ಕೊಟ್ಟನ ಅವನಿಗೆ ಅಂದ್ರೆ ಲೋಕ ನನ್ಗೆ ಏನ್ ಹೇಳುತ್ತೆ, ನನ್ನ ಯಶಸ್ಸು ಏನಾಗುತ್ತೆ ಅನ್ನೋ ತರ ಅದನ್ನ ಹೇಳ್ತಾನೆ. ಕಡೆಗೆ ತಸ್ಮಾತ್ ವ್ಯಾಧ ಹೇಳ್ತಾರೆ ಪದತ್ರಯಂ ಯೋ ವೃಣೀತೆ ಬುದ್ಧಿಮಾನ್ ದ್ವಿಪದಾಶುಮಾನ್. ಅದ ಹೇಳ್ತಾ ಕಡೆಗೆ ನೀನು 3 ಹೆಜ್ಜೆಗಳನ್ನ ಕೇಳಿದೆಯಲ್ಲ, ಆದ್ರಿಂದ ನೀನು ಅಬುದ್ಧಿಮಾನ್, ನೀನು ಬುದ್ಧಿ ಇಲ್ಲದೆ ಇದ್ದವನೇ ಸರಿ ಅಂತ ಹೇಳ್ತಾನೆ. ನಪುಮಾನ್ ಮಾಮುಪವ್ರಜ್ಯ ಭೂಯೋ ಯಾಚಿತು ಮರ್ಹತಿ ತಸ್ಮಾತ್ ವ್ಯತಿಗರೀಂ ಭೂಮಿಂ ವಟೋಕಾಮಂ ಪ್ರತೀಕ್ಷಮೆ. ಅವನು ಹೇಳ್ತಾನೆ ಕಡೆಗೆ ಇದು ಈ ಯಾರು ಪುರುಷರು ನನ್ನನ್ನು ಹೊಂದಿ ಪುಮಾನ್ ಮಾಂ ಅಪು ಉನವ್ರಜ್ಯ,
ಯಾರಾದ್ರೂ ಒಂದು ನನ್ನಲ್ಲಿ ಕೇಳ್ತಂದ್ರೆ ಭೂಯೋ ಯಾಚಿತು ಮರಗಸಿ, ನನ್ನ ಅತ್ಯಂತ ಹೆಚ್ಚು ಕೇಳಿದ ಮಾಡ್ತಾ ಅಂದ್ರೆ ಅವಾಗ ಅದು ಹೇಳ್ತಾರೆ ಅವರು ಯಾಚದ ಅನುಮತಿ ತಸ್ಮಾತ್ ವ್ಯತಿಕರೀಂ ಭೂಮಿ ಮಠ. ಅವರು ಇನ್ನೊಬ್ಬರಲ್ಲಿ ಹೋಗಿ ಏನು ಕೇಳೋದಕ್ಕೆ ಇರಬಾರ್ದು ಅದರಿಂದ ಅಂದ್ರೆ ಅವ್ರಿಗೆ ಮತ್ತೆ ಏನು ಇನ್ನೊಂದು ಕೇಳೋಕೆ ಅವಕಾಶವೇ ಬರಬಾರ್ದು, ಅದನ್ನ ನಾನು ಕೊಡ್ತೀನಿ. ಅದೇ ತರ ನಿನಗೆ ಭೂಮಿಂ ಬಟೋ ಕಾಮಂ ಪ್ರತಿ ಕ್ಷಮೆ, ಈ ಭೂಮಿಯನ್ನು ಕೂಡ ಕೇಳೋ ನಾನು ನಿನ್ನ ಕೊಡ್ತೀನಿ, ಇಡೀ ಭೂಮಂಡಲವನ್ನೇ ಕೇಳಿದ್ರು ನಿನ್ನ ಕೊಡ್ತೀನಿ, ಅದನ್ನ ಕೇಳು, ಬರೀ 3 ಹೆಜ್ಜೆಯಲ್ಲಿ ನಿನ್ಗೆ ಏನೇ ಆಗುತ್ತೆ ಅಂತ ಹೇಳ್ತಾನೆ. ಯಾವಂತೋ ವಿಷಯ ಕ್ಲೇಶ ತ್ರಿಲೋಕ್ಯಂ ಅಜಿತೇಂದ್ರಿಯಂ ನಶುಕ್ತಂ ತಿತೇ ಸರ್ವೇ ಪ್ರತಿಪೂರೈತಂದ್ರಪ. ಆಗ ಭಗವಂತ ಹೇಳ್ತಾನೆ, ಜನ ಹೇಳ್ತಾನೆ, ನೀನ್ ಹೇಳ್ತೀಯಲ್ಲ ಸರಿ ಕೇಳೋದು, ನೀ ಭೂಮಿ ಅಂತ ಹೇಳಿದ್ರೆ ನೀ ಭೂಮಿನ ಕೊಟ್ಟಾಗ ಏನಾಗುತ್ತೆ, ಅಯ್ಯೋ ಭೂಮಿನೇ ಕೊಟ್ನಲ್ಲ, ನೆಕ್ಸ್ಟ್ ಸ್ವರ್ಗವನ್ನ ಕೇಳೋಣ ಅನ್ಸುತ್ತೆ, ಸ್ವರ್ಗವನ್ನು ಕೇಳ್ತೀನಿ ಅದನ್ನೂ ನೀ ಕೊಡ್ತೀಯ, ಅದಾದ್ಮೇಲೆ ಏನೋ ಇನ್ನೂ ಬೇಕಾಗಿ ಕೇಳ್ಬೇಕು ಅನ್ಸುತ್ತೆ. ಈ ಆಸೆ ಅನ್ನೋದಕ್ಕೆ ಎಲ್ಲೇ ಅನ್ನೋದು ಇರೋದಿಲ್ಲ. ಅದಕ್ಕೆ ಅವಾಗ ಹೇಳ್ತಾನೆ ತ್ರಿವಿಕ್ರಮ ಹೇಳ್ತಾನೆ, ನವವರ್ಷ ಸಮೇತೇನ ಸಪ್ತದ್ವೀಪ ವರೇಚ್ಛಯ. ವರ್ಷ ಅಂದ್ರೆ ತಿಂಗಳು ಬಂದು ಆ ವರ್ಷ ಅಲ್ಲ, ಭಾರತ ವರ್ಷ ಭರತಖಂಡ ವರ್ಷ ಅಂದ್ರೆ ಒಂದು ಅಳತೆ ಜಾಗಕ್ಕೆ ವರ್ಷ ಅಂತ. ಆಮೇಲೆ ಖಂಡ, ಅದರಲ್ಲಿ ದೊಡ್ಡದು ವರ್ಷ, ದ್ವೀಪ ದ್ವೀಪದಕ್ಕಿಂತ ಒಳಗಡೆ ವರ್ಷ, ಆ ವರ್ಷಕ್ಕೆ ಬರೋದು ಖಂಡ, ಭಾರತ ಖಂಡ. ಆ ತರ ಇದು 9 ವರ್ಷಗಳಿಂದ ಕೂಡಿದ ಒಂದು ಇದು ಕೇಳಿದ್ರು, ಇಲ್ಲ ಸಪ್ತದ್ವೀಪ ಕೇಳಿದ್ರು ನೀನು ಕೊಟ್ಟರು ಸಹ ಸಪ್ತದ್ವೀಪಗಳನ್ನ ಕೇಳಬೇಕು ಅನ್ಸುತ್ತೆ. ಸಪ್ತದ್ವೀಪಗಳು ಸಿಕ್ಕಿದ ಅಂದ್ರೆ ಬೇರೆ ಕೇಳಬೇಕು ಅನ್ಸುತ್ತೆ ಭಗವಂತ ಹೇಳೋದು. ಅದರಿಂದ ಬೇಡ ನನಗೆ ತ್ರಿವಿಕ್ರಮೈಹಿ ಅಂದ್ರೆ ಅಸಂತುಷ್ಟೋ ದ್ವೀಪೇನಾಪಿ, ಅದರಿಂದ ನಾ ಇದರಲ್ಲಿ ಅಸಂತುಷ್ಟನಾದ್ರೆ ನೀ ಏನು ಕೊಟ್ಟರು ನಂಗೆ ತೃಪ್ತಿ ಆಗೋದಿಲ್ಲ, ಅದರಿಂದ ಇದಿಷ್ಟೇ ಸಾಕು ನನಗೆ ಅಂದ್ಬಿಟ್ಟು ಹೇಳ್ತಾನೆ ಕಡೆಗೆ. ಅದಕ್ಕೆ ಸುಮಾರು ಅದೇ ತರ ಅವ್ರನ್ನೆಲ್ಲ ಹೋಗುತ್ತೆ ಕಡೆಗೆ. ಅವಾಗ ಅವ್ರನ್ನು ಕೇಳ್ ಮಾಡ್ತಾರೆ. ಅದರಿಂದ ಹೇಳ್ತಾನೆ, ನೀನು ನಾಳೆ ಒಂದು ಜೀವನ ಮಾಡಬೇಕಾದ್ರೂ 3 ಜಾಗದಲ್ಲಿ ಅಂತ ತುಂಬಾ ಬರ್ತಾನೆ. ಅದರಿಂದ ನಿನ್ನ ಜೀವನಕ್ಕೆ ಬೇಕಾದಷ್ಟು ಕೇಳ್ಕೊಳ್ಳಯ್ಯ, ತುಂಬಾ ಕಮ್ಮಿ. ಅದಕ್ಕೆ ಇದು ಮೊದಲೇ ಪದವನ್ನೇ ಸ್ವಾಮಿ ಹಾಕ್ಬಿಟ್ರ. ಅದಕ್ಕೆ ಅವರಿಗೆ ಕ್ರೀಡಾವಿದ್ದ ಅಂದ್ಬಿಟ್ಟು ನಾಚಿಕೆ ಆಗುತ್ತೆ. ಯಾಕಂದ್ರೆ ಕೊಡೋದಕ್ಕೆ ಸ್ವಲ್ಪ ಏನೋ ಕೈಗೆ ಹಿಡಿಯೋ ತರ ಸಿಕ್ಬೇಕಲ್ಲ, ಏನು ಸಿಗೋದು ಕೇಳ್ತಾ ಇರೋದು ಏನು ಇಲ್ವಲ್ಲ ಆ ತರ. ಅದಕ್ಕೆ ತಸ್ಮಾತ್ರೇಣಿ ಪದಾನ್ಯ ಪ್ರಣಯತ್ವ ವರಋಷಭ ಅಂತ. ಅದಕ್ಕೆ ಅವಾಗ ಅದನ್ನ ಇದೇ ಸಾಕು ನನಗೆ ಇದನ್ನ ಮಾಡ್ದು ಅಂತಾನೆ. ಇದಾಗುವಾಗ ಶುಕ್ರರು ನೋಡ್ತಾ ಇರ್ತಾರೆ, ಅವ್ರಿಗೆ ಜ್ಞಾನ ದೃಷ್ಟಿಯಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆಗ ಅವ್ರು ಬರ್ತಾರೆ, ಬಂದ್ಬಿಟ್ಟು ಇದೆಲ್ಲ ಹೋಗುತ್ತೆ ಕಥೆಯನ್ನ. ಆ ಜ್ಞಾನ ದೃಷ್ಟಿಯಲ್ಲಿ ಬಂದು ಹೇಳ್ತಾರೆ ಅವ್ರಿಗೆ, ಅಯ್ಯ ಈಗ ಬಂದಿರೋರು ಯಾರು ಅನ್ಕೊಂಡಿದ್ಯಾ, ಯಾರೇ ಆಗ್ಲಿ, ಈಗ ನಾನು ಮಾತು ಕೊಟ್ಬಿಟ್ಟಿಯಲ್ಲ, ಯಾವಾಗಲೂ ಹಿಂದೆ ಮುಂದೆ ನೋಡಿದ್ರೆ ಮಾತು ಕೊಡಬಾರ್ದು ನೀನು, ಅದೇ ಧರ್ಮ ಸಮುದ್ರ ಅಲ್ಲ, ನೀನ್ ಕೊಟ್ಬಿಟ್ಟೆ ಮಾತು. ಈಗ ಬಂದಿರೋರು ಯಾರು ಅನ್ಕೊಂಡಿದ್ಯಾ, ಸಾಕ್ಷಾತ್ ವಿಷ್ಣುನಿಯ ವಾಮನ ರೂಪದಲ್ಲಿ ಬಂದಿದ್ದಾನೆ, ನಿನಗೆ 3 ಜಾಗ ನೀನ್ ಬೇರೆ ಕೇಳಿದ್ರೆ ಯಾಕೆ ಬೇಡ ಅಂದ. ಈ 3 ಅಡಿನಲ್ಲಿ 1 ಅಡಿ ಭೂಮಿ ಹೇಳ್ಕೊಂಡ್ಬಿಡ್ತಾನೆ, 1 ಅಡಿ ಆಕಾಶವನ್ನು ಮಾಡ್ತಾನೆ, 3ನೇ ಅಡಿಗೆ ನೀ ಎಲ್ಲಿ ಹೋಗ್ತೀಯ ಕೇಳ್ತಾನೆ, ಎಲ್ಲಿ ನೀನು 3 ಅಡಿಗೆ ಅಂತೀಯ, ನೀನು ಮಾತು ಸುಳ್ಳು ಆಗುತ್ತೆ, ನೀನು ವರವು ಕೊಟ್ಟು ಸುಳ್ಳು ಮಾಡ್ತಾನೆ, ನಿನಗೆ ಕಡೆ ನಿನ್ನ ಆಸ್ತಿಯೆಲ್ಲ ಆಕ್ರಮಿಸ್ಕೊಂಡು ಇಂಧನ ಕೊಡ್ತಾನೆ ಅವನು, ಇದೆಲ್ಲ ಮಾಡ್ತಾನೆ, ಹಾಗಾಗಿ ನೀ ಕೊಡಬೇಡ ಅಂತ ಹೇಳ್ತಾರೆ. ಅವಾಗ ಏನ್ ಗುರುಗಳೇ ನೀವೇ ಈ ತರ ಧರ್ಮವನ್ನು ಹೇಳ್ತಿರಲ್ಲ, ಕೊಟ್ಟ ಮಾತು ಅದು ಬ್ರಾಹ್ಮಣಿಗೆ, ಅದು ನಾನು ಪ್ರಹ್ಲಾದ ವಂಶದಲ್ಲಿ ಬಂದವನು, ನಮ್ಮಲ್ಲಿ ಕೊಟ್ಟ ಮಾತನ್ನು ಯಾರು ತಪ್ಪಿದ್ದಿಲ್ಲ, ಅದನ್ನ ಬೇಡ ಅಂದ್ವಾ. ಅದಕ್ಕೊಂದು ಶಾಸ್ತ್ರವನ್ನು ಹೇಳ್ತಾರೆ. ಅದಕ್ಕೆ ಋಗ್ವೇದದಲ್ಲಿ ಒಂದು ಮತ ತೆಗೆದು ಹೇಳ್ತಾರೆ, ಋಗ್ವೇದ ಆರಣ್ಯಕದಲ್ಲಿ ಬರುತ್ತೆ, ಅದರಲ್ಲಿ ಬಂದು ಹೇಳ್ತೆ, ಅದ್ರಲ್ಲಿ ಯಾವಾಗ ನಾವು ಒಂದು ಕೊಡುವಂತ ಹೇಳ್ಬಿಟ್ಟು ಕಡೆಗೆ ಅದು ಲೋಕಕ್ಕೆ ಕಂಟಕವಾಗುತ್ತೋ, ಇದಕ್ಕೆ ವಂಶಕ್ಕೆ ತೊಂದರೆ ಆಗುತ್ತೋ, ಅವಾಗ ಹಿಂದೆ ಪಡಿಬಹುದು ಅನ್ನೋದು ಅರ್ಥದಲ್ಲಿ ಬರುತ್ತೆ. ಅದನ್ನೆಲ್ಲ ಮಾಡಿ, ಹಾಗಾಗಿ ತಪ್ಪೇನಿಲ್ಲ. ಕೊಟ್ಟ ಮಾತನ್ನ ಏನು ಮಾಡೋ, ನಿನ್ನ ವಂಶ ಮುಖ್ಯವಾಗಿರೋ ನಿನ್ನ ವಂಶ, ನೀನೇ ಇಲ್ಲದೆ ವಂಶ ಇಲ್ಲದೆ ಇದ್ಮೇಲೆ ನಿನ್ನ ಮಾತು ಏನೇ ಬಂತು ಬೆಲೆ, ಅದನ್ನ ಕೊಡಬೇಡ ಅಂತ ಹೇಳ್ತಾರೆ. ಅವಾಗ ಅದು ಹೇಳಿದ್ರು ಸಹ ಅವನು ಹೇಳ್ತಾನೆ, ನೀವು ಹೇಳೋ ಪ್ರಕಾರ ಸಾಕ್ಷಾತ್ ಭಗವಂತೇ ನನ್ನಲ್ಲಿ ಬಂದು ಯಾಚನೆ ಮಾಡ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ನನಗೇನು ಬೇಕು ಅಂತಾನೆ. ನೋಡಿ, ಭಗವಂತನೇ ನನ್ನನ್ನ, ಲೋಕಕ್ಕೆಲ್ಲ ಲೋಕವೇ ಅವನನ್ನು ಯಾಚನೆ ಮಾಡುತ್ತೆ, ಅವನು ನನ್ನನ್ನ ಯಾಚನೆ ಮಾಡ್ತಾಂತೆ, ಅವನಿಗೆ ನಾನು ಕೊಡ್ತೀನಿ ಅಂದ್ರೆ ಅದಕ್ಕಿಂತ ಪುಣ್ಯವಾದ ಕೆಲಸ ನನ್ಗೇನಿದೆ, ತಡಿಬೇಡಿ ನನಗೆ ಅಂತಾಳೆ. ಅವನ ಹೆಂಡತಿಯು ಅಷ್ಟೇ ಪುಣ್ಯವಂತೆ, ಅವಳು ಸಹ ಬಂದ್ಬಿಟ್ಟು ಅವನ ಹೆಂಡತಿ ಅದು ಚೆನ್ನಾಗಿದೆ, ವಿಂಧ್ಯಾವಳಿ ಅವಳು ಬಂದು ಅವಳು ನೋಡಿ ಎಂತ ಇದು ಕಡೆಗೆ ನೀರ್ ಬಿಡ್ತಾಳೆ ಅವಳಿಗೆ. ಅವಾಗ ಹೇಳ್ತಾಳೆ, ಅವಾಗ ಹೇಳ್ತಾನೆ ಕಡೆಗೆ, ಅಂದ್ರೆ ತ್ರಿವಿಕ್ರಮೈರಿವಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ. ಅವ್ರು ಹೇಳೋದು 3 ತ್ರಿವಿಕ್ರಮನಾಗಿ 3 ಲೋಕವನ್ನು ಅಳೆದು ಬಿಡ್ತಾನೆ ಯಾವನೋ, ಅವನು ಕೊಡಬೇಡ ಅಂದ್ಬಿಟ್ಟು ಅದಕ್ಕೆಲ್ಲ ಹೇಳ್ತಾನೆ. ಅದಕ್ಕೆ ಮಂತ್ರ ಇದೆ ಅದು, ಆದ್ರೆ ಮುಂದಿನ ಕ್ಲಾಸ್ ಎಲ್ಲ ಆದ್ರೆ ಹೇಳ್ತೀನಿ, ಈಗ ಸಮಯ ಆಯ್ತು. ಅದರಲ್ಲಿ ಆ ಮಂತ್ರವನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ಅರಣ್ಯಕದಲ್ಲಿ ಬರುವಂತ ಮಂತ್ರ. ಅದನ್ನ ಈ ಕಡೆಗೆ ಅದಾದ್ಮೇಲೆ ಕಡೆಗೆ ಅವಳು ಏನು ಒಪ್ಪದೇ ಇಲ್ಲ ಇವನು ಕಡೆಗೆ. ಆಗ ಅವಳು ತಾನೇ ಬಂದ್ಬಿಟ್ಟು ಅವನಿಗೆ ನಾನು ಕೊಡ್ತೀನಿ ಅಂದ್ಬಿಟ್ಟು ದದಾಮ್ಯಹಂ ನೋಟ್ ಕೊಡ್ತಾನೆ. ಇದು ಸಮಯ ಆಯ್ತು ಇವಾಗ, ಸ್ವಲ್ಪ ಮುಂದಿನ ಕ್ಲಾಸಲ್ಲಿ ಹೇಳುವ ನಾನು.
कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। वादिद्विपशरो भङ्गपञ्चानपराक्रमः श्रीमान् वेङ्कटनाथार्यः चिरं गजयतां भुवि। ನಾಳೆ ನೋಡೋಣ ಆ ದಿನ ಇಲ್ಲದೆ ಇದ್ರೆ ಸೋಮವಾರ. ನಾಳೆ ನನಗೆ ಇರೋದಿಲ್ಲ ಅದನ್ನ ನಾಳೆ ಇಲ್ಲದೆ ಇದ್ರೆ ಸೋಮವಾರ. ನಮಸ್ಕಾರ ಸರ್. ನಮಸ್ಕಾರ 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 ಸರ್. ನಮಸ್ಕಾರ ಸರ್. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ.